ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಮಹಾಭಾರತ ಮೆಗಾ ಡಿಬೇಟ್ನ ವಿಶೇಷ ಅತಿಥಿ ವಾಗ್ಮಿ ಚಿಂತಕರು ಆದ ಚಕ್ರವರ್ತಿ ಸೂಲಿಬೆಲೆ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಎಂದಿನಂತೆ ಮಹಾಭಾರತ ಮೆಗಾ ಡಿಬೇಟ್ನಲ್ಲಿ ನಮ್ಮ ಜೊತೆಯಲ್ಲಿ ಅನೇಕ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. RSS ಬ್ಯಾನ್ನಿಂದ ಹಿಡಿದು ಧರ್ಮಸ್ಥಳ ವಿಚಾರದವರೆಗೂ ಅನೇಕ ಪ್ರಶ್ನೆಗಳನ್ನು ಚಕ್ರವರ್ತಿ ಅವರಿಗೆ ಕೇಳೋದಿದೆ. ಮೊದಲನೇದಾಗಿ RSS ಬ್ಯಾನ್ ಇತ್ತೀಚೆಗೆ ರಾಜ್ಯದಲ್ಲಿ ಬಹಳ ಚರ್ಚೆ ಆಗ್ತಿರೋ ವಿಚಾರ ಆಗಿರೋದ್ರಿಂದ ಅಲ್ಲಿಂದನೇ ಪ್ರಾರಂಭ ಮಾಡ್ತಾ, RSS ಅನ್ನೋದು ಏನು ಅನ್ನೋದು ಇದೀಗ ಬಹಳ ಚರ್ಚೆಗೆ ಒಳಗಾಗ್ತಾ ಇದೆ. ಅದೊಂದು ಸಂಘ ಆಗಿದ್ರೆ ಅದಕ್ಕೊಂದು ನೋಂದಣಿ ಅನ್ನೋದು ಆಗಬೇಕಾಗಿತ್ತು ಅನ್ನೋದು ಅಲ್ಲ, ಕೇವಲ ಅದೊಂದು ಸಂಘಟನೆ ಅನ್ನೋದಾದರೆ ಸಂಘಟನೆ ಯಾರ ಪರ ಅಥವಾ ಯಾರ ವಿರುದ್ಧವಾದದ್ದು ಅಂತ. ವಾಟ್ ಈಸ್ RSS? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925ರಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಯಿಂದ ಬಂದಿರುವಂಥದ್ದು. ಒಂದು ಕಡೆಯಲ್ಲಿ ಹೇಳ್ತಾರೆ, ಸ್ವಾಮಿ ವಿವೇಕಾನಂದರ ಪರಿಕಲ್ಪನೆಯನ್ನು ಇಟ್ಕೊಂಡು ಎರಡು ಚರ್ಚೆಗಳಾಗಿವೆ. ಒಂದು ಧಾರ್ಮಿಕವಾಗಿ ಕೆಲಸ ಮಾಡುವಂಥವರು, ಇನ್ನೊಂದು ಸ್ವಾಮಿ ವಿವೇಕಾನಂದರ ಸೇವಾ ಚಟುವಟಿಕೆ ಅಡಿಯಲ್ಲಿ ಕೆಲಸ ಮಾಡುವಂಥವರು. ಡಾಕ್ಟರ್ ಹೆಡ್ಗೆವಾರ್ಜಿಯವರು ಅವರು ಪರಿಪೂರ್ಣವಾಗಿ ವಿವೇಕಾನಂದರ ಈ ಚಿಂತನೆಯ ಸೇವಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಹಿಂದೂ ಸಮಾಜವನ್ನು ಒಟ್ಟುಗೂಡಿಸ್ಲಿಕ್ಕೆ ನಾವೇನಾದರೂ ಮಾಡಬೇಕು ಅಂತ ಆವಾಗ ಸ್ವಾತಂತ್ರ್ಯಕ್ಕೂ ಮುಂಚಿತವಾಗಿ ಆಲೋಚನೆ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿಕಲ್ಪನೆಯನ್ನು ಕಟ್ಟಿಕೊಂಡ್ರು. ಅದರ ಹಿನ್ನೆಲೆಯಲ್ಲಿ ಯಾವ ಹಿಂದೂ ಸಮಾಜ ಒಡೆದು ಹೋಗುವಂಥ ಸಾಧ್ಯತೆಗಳಿದ್ವೋ ಅಥವಾ ಒಂದಾಗೋದಕ್ಕೆ ಕಷ್ಟ ಅಂತಿತ್ತೋ, ಅವತ್ತಿನ ದಿನ ಕಬಡ್ಡಿ ಆಡೋ ಮೂಲಕ ಕೆಲವು ತರುಣರನ್ನು ಸೇರಿಸಿಕೊಂಡು ಇವತ್ತು ಇಡೀ ಹಿಂದೂ ಸಮಾಜವನ್ನು ಒಟ್ಟುಗೂಡಿಸುವಂಥ ಒಂದು ಅದ್ಭುತವಾಗಿರುವಂಥ ಸಂಘಟನೆಗೆ ನಾವು ಏನು ನೋಡ್ತೀವಿ. ಆ ದೃಷ್ಟಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಾವು ಹಾಗೆ ಪರಿಕಲ್ಪನೆ ಮಾಡ್ಕೊಳ್ತೀವಿ. ಮತ್ತು ನೀವು ಕೇಳಿದಂತೆ ಅದಕ್ಕೊಂದು ರಿಜಿಸ್ಟ್ರೇಷನ್ ಇಲ್ಲ, ಮತ್ತೊಂದಿಲ್ಲ ಅಂತ ನಾವೇನು ಮಾತಾಡ್ತಿದ್ದೀವಿ. ಯಾವ ರಿಜಿಸ್ಟ್ರೇಷನ್ನ ಪರಿಕಲ್ಪನೆ ಈಗ ತಂದಿದ್ದಾರೋ ಅದು ಎಲ್ಲಕ್ಕಿಂತಲೂ ಮುಂಚಿತವಾಗಿ ಮತ್ತು ತನ್ನದೇ ಆಗಿರುವಂಥ ಸ್ವರೂಪದಲ್ಲಿ ಚಿಕ್ಕದಾಗಿ ಹುಟ್ಕೊಂಡಂಥದ್ದು ಇವತ್ತು ಅಗಾಧವಾಗಿ ಬೆಳೆದು ನಿಂತಿದೆ. ಬೆಳೆದು ನಿಂತ ನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಾವು ನೋಡ್ತಾ ಇದ್ದೀವಿ. ಬೀಜ ಸ್ವರೂಪದಲ್ಲಿ ನೋಡಿದಾಗಲೇ ಗೊತ್ತಾಗುತ್ತೆ ಆ ಚಿಕ್ಕದಾಗಿದ್ದಾಗ ಅದರ ಕಲ್ಪನೆಗಳು ಎಷ್ಟು ವಿಸ್ತಾರವಾಗಿತ್ತು ಅಂತ. ಹೀಗಾಗಿ ಇವತ್ತು ಅಗಾಧವಾಗಿ ನಿಂತಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, 100ನೇ ವರ್ಷದ ಆಚರಣೆಯನ್ನು ಮಾಡ್ತಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶದ ಮೂಲೆ ಮೂಲೆಗಳಲ್ಲದೆ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ತನ್ನನ್ನು ತಾನು ವಿಸ್ತಾರ ಮಾಡ್ಕೊಂಡಿರೋದು ಅಷ್ಟೇ ಅಲ್ಲದೆ ಈ ದೇಶವನ್ನ ಇವತ್ತು ರೂಲ್ ಮಾಡ್ತಾ ಇರುವಂತ ಪ್ರಧಾನಮಂತ್ರಿಯಿಂದ ಹಿಡಿದು ಈ ದೇಶದ ಅನೇಕ ರಾಜ್ಯಗಳನ್ನು ರೂಲ್ ಮಾಡ್ತಾ ಇರುವಂತ ಅನೇಕ ಮುಖ್ಯಮಂತ್ರಿಗಳನ್ನ, ಅನೇಕ ಮಂತ್ರಿಗಳನ್ನ, ಅನೇಕ ರಾಜ್ಯಪಾಲರುಗಳನ್ನ ತನ್ನ ಲ್ಯಾಬೊರೇಟರಿಯಿಂದ ಕೊಟ್ಟಿದೆ ಅನ್ನೋದು ನನಗೆ ಬಹಳ ಹೆಮ್ಮೆ ಇದೆ. ಬಹುಶಃ ಈ ನಾಡಿನ ಬಹುತೇಕರು ಆ ಹೆಮ್ಮೆಯನ್ನ ಅನುಭವಿಸ್ತಾರೆ ಅಂತ ಅನ್ಸುತ್ತೆ ನನಗೆ. ಸರಿ, ಅಗಾಧವಾಗಿ ಬೆಳೆದಿದೆ. ಸರಿ, ಅದರ ಪ್ರಾರಂಭಿಕ ಹಂತದಲ್ಲಿ ಈ ಸ್ವರೂಪದಲ್ಲಿ ಬೆಳೆಯುತ್ತೆ ಅನ್ನೋ ಪರಿಕಲ್ಪನೆ ಅಥವಾ ಚಿಂತನೆ ಇತ್ತೋ ಇಲ್ಲೋ, ಬಟ್ ಈಗಿನ ದಿನಮಾನಕ್ಕೆ ಸರಿಯಾಗಿ ಒಂದು ನೋಂದಣಿಯ ಅವಶ್ಯಕತೆ ಇದೆ. ಯಾಕೆ ನೋಂದಣಿ ಮಾಡ್ಕೊಳ್ತಿಲ್ಲ ಅನ್ನೋದೇ ಕಾಂಗ್ರೆಸ್, ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಅಂತ ಒಬ್ಬ ಸಚಿವರ ಪ್ರಶ್ನೆಯಾಗಿದೆ. ಅಲ್ಲ, ಎಲ್ಲ ಸಂಘಟನೆಗಳು ನೋಂದಣಿ ಮಾಡಿಕೊಂಡೇ ಇರಬೇಕು ಅಂತ ಏನಿಲ್ಲ ಸ್ಮಿತಾ ಅವರೇ. ಆ ಸಂಘಟನೆ ತನ್ನ ಸ್ವರೂಪದಲ್ಲಿ ತಾನು ಕೆಲಸ ಮಾಡುತ್ತೆ. ಯಾವತ್ತೂ ಆ ಸಂಘಟನೆ ಒಂದು ರಾಷ್ಟ್ರದ ಒಂದು ಚೌಕಟ್ಟಿಗೆ ಬರಬೇಕು ಅಂತ ಅನ್ಸುತ್ತೋ ಆಗ ಇವರು ಇದನ್ನೆಲ್ಲ ತರುವಂತ ಪ್ರಯತ್ನ ಮಾಡ್ತಾರೆ. ಉದಾಹರಣೆಗೆ ಯಾಕೆ ಇವ್ರಿಗೆ ಗಲಾಟೆ ಮಾಡ್ತಿದ್ದಾರೆ ಅಂತಂದ್ರೆ, ನೋಂದಣಿ ಮಾಡಿದಿದ್ರೆ ಈಗ ನಿಷೇಧ ಮಾಡೋದು ಸುಲಭ ಇತ್ತು ಅಂತ. ಇವ್ರು ನಿಷೇಧ ಮಾಡಿದ್ರೆ ಏನನ್ನು ನಿಷೇಧ ಮಾಡ್ತಾರೆ? ನಿಷೇಧ ಮಾಡ್ಲಿಕ್ಕೆ ಅದೊಂದು ನೋಂದಣಿ ಆಗಿರುವಂತ ಸಂಘಟನೆಯೇ ಅಲ್ಲ. ಈಗ RSS ಅನ್ನೋ ಸಂಘಟನೆಯ ಹೆಸರನ್ನು ನೀವು ತೆಕ್ಕೋಬಹುದು ಅಷ್ಟೇ, ಆದರೆ ಚಕ್ರವರ್ತಿ ಸೂಲಿಬೆಲೆಯ ಹೃದಯದಲ್ಲಿರುವ RSS ಅನ್ನ ನೀವು ಹೇಗೆ ತೆಕ್ಕೋತೀರಾ? ಹೇಗೆ ಈ ನಾಡಿನ ಮನೆಗಳಲ್ಲೂ ಕೂಡ ಇರುವಂತ RSS ಅನ್ನು ತೆಕ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ? ಹೀಗಾಗಿ ಅವರಿಗೆ RSS ಅನ್ನು ತೆಗೆದು ಬಿಡ್ತೀವಿ, ನಿಷೇಧ ಮಾಡ್ತೀವಿ ಅಂತ ಹೇಳೋದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಬೇಕು. ಅದು ಬಿಟ್ಟರೆ ಇವ್ರ ಹತ್ರ ಮತ್ತೇನು ಪಾಯಿಂಟ್ ಇಲ್ಲ. ಈ ಕಾರಣಕ್ಕೋಸ್ಕರ ನೋಂದಣಿ ಅಂತಿದ್ದಾರೆ ಹೊರತು. ಆದರೆ ಒಂದು ಯೋಚನೆ ಮಾಡಿ, ನೋಂದಣಿಯೇ ಆಗದೆ ಇರುವಂತ ಒಂದು ಸಂಘಟನೆ ಇವತ್ತು ಮೊದಲನೇ ಪ್ರಯತ್ನವೇ ನೋಂದಣಿ ಆಗೋದ್ರ ಮೂಲಕ ಸಮಾಜದ ಎದುರುಗಡೆ ನಾವು ಬಂದಿದ್ದೀವಿ ಅಂತ ಹೇಳೋದು. ನೋಂದಣಿಯೇ ಆಗದ ಒಂದು ಸಂಘಟನೆ ಇವತ್ತು ನಾಡಿನ ಮೂಲೆ ಮೂಲೆಗಳಲ್ಲಿ ಜನರ ಹೃದಯಗಳನ್ನು ಆಳ್ತಾ ಇದೆ ಅಂತಂದ್ರೆ ಆ ಸಂಘಟನೆಯ ತಾಕತ್ತೆಂತದ್ದು. ಅದನ್ನು ನಿಷೇಧ ಮಾಡ್ತೀವಿ ಅಂತ ಹೇಳೋರು ಎಂತ ಹುಳುಗಳಾಗಿ, ಕ್ರಿಮಿಗಳಾಗಿ ಅದ್ರ ಮುಂದೆ ಕಾಣ್ತಾ ಇರಬಹುದು ಅಂತ ಇಮ್ಯಾಜಿನ್ ಮಾಡಬೇಕು ಅಂತ ಅನ್ಸುತ್ತೆ. ಸರಿ, ದೇಶಭಕ್ತಿ ದೇಶ ಮೊದಲು ಅನ್ನುವಂತಹ ಒಂದು ತತ್ವವನ್ನ ಪರಿಪಾಲಿಸುವ RSS ಆ ನೆಲದ ಕಾನೂನಿಗೂ ಕೂಡ ಗೌರವವನ್ನ ಕೊಡಬೇಕು ಅನ್ನೋದು ಸಹಜ ನಿರೀಕ್ಷೆ. ನೋಂದಣಿ ಬಗ್ಗೆ ಆಯ್ತು, ನೀವು ಅದಕ್ಕೆ ಒಂದಷ್ಟು ಎಕ್ಸ್ಪ್ಲನೇಷನ್ ಕೊಟ್ರಿ. ಆದ್ರೆ ಅನುಮತಿಯೂ ಕೂಡ ಪಡೆಯೋದಿಲ್ಲ ಅನ್ನೋ ದಾರ್ಷ್ಟ್ಯ ಯಾಕೇನೋ ಪ್ರಶ್ನೆಯನ್ನ ಕೂಡ ಈಗ ಸರ್ಕಾರಿ ಜಾಗಗಳಲ್ಲಿ, ಅನುದಾನಿತ ಶಾಲೆಗಳು, ಸರ್ಕಾರಿ ಶಾಲೆಗಳು, ಮೈದಾನಗಳಲ್ಲಿ ಅಲ್ಲಿ ಹೋಗಿ ನಾವು ಶಾಖೆ ನಡೆಸ್ತೀವಿ, ಆದ್ರೆ ಅದಕ್ಕೊಂದು ಪರ್ಮಿಷನ್ ತೆಗೆದುಕೊಳ್ಳೋದಿಲ್ಲ. ಈ ರೀತಿಯಾದ ಮನೋಭಾವ ಅಥವಾ ಇಂಥದ್ದೊಂದು ಪರಿಕಲ್ಪನೆ RSS ಯಾಕೆ ಅಂತ ಹೇಳಿ? RSS ಅನುಮತಿ ತೆಗೆದುಕೊಳ್ಬೇಕು ಅಂತ ಯಾವುದಕ್ಕೆ ಹೇಳೋದು ನೀವು?
ನಾನು ಈಗ ಉದಾಹರಣೆಗೆ ರಾಷ್ಟ್ರಹಿತಕ್ಕೋಸ್ಕರ ನಾನು ಮಾಡ್ತಾ ಇರುವಂಥ ಕೆಲಸಕ್ಕೆ ಅನುಮತಿ ತೆಗೆದುಕೋಬೇಕಾ? ನಾನು ಪ್ರತಿಯೊಂದಕ್ಕೂ ಅನುಮತಿ ಕೇಳ್ಕೊಂಡು ಮಾಡಬೇಕಾ? ಯಾಕೆ ನನಗೆ ಮಾತ್ರ ಇದು? ಈ ಅನುಮತಿ ತೆಗೆದುಕೊಳ್ಬೇಕು ಅನ್ನುವಂಥ ನಿಯಮಗಳಿವೆಯಲ್ಲ, ಅದು ಬ್ರಿಟಿಷರ ಕಾಲದ ಕಾನೂನಿನ ನಿಯಮ. ಬ್ರಿಟಿಷರು ಪ್ರತಿಯೊಂದಕ್ಕೂ ಅನುಮತಿ ತೆಗೆದುಕೊಳ್ಬೇಕು ಅಂತ ಹೇಳ್ತಿದ್ರು. ಯಾಕೆ ಅಂತಂದ್ರೆ ಭಾರತ ಪರವಾದ ಏನಾದರೂ ಕೆಲಸ ಮಾಡಿದರೆ ಅದು ಅವ್ರಿಗೆ ವಿರೋಧ ಆಗ್ತಿತ್ತು. ಹೀಗಾಗಿ ಅನುಮತಿ ತೆಗೆದುಕೊಳ್ಬೇಕು ಅಂತ. ಶಾಖೆಗಳಲ್ಲಿ ಪ್ರತಿನಿತ್ಯ ದೇಶಭಕ್ತಿ ಗೀತೆಗಳನ್ನು ಹೇಳ್ಕೊಡುವಾಗ, ಶಾಖೆಯಲ್ಲಿ ಪ್ರತಿನಿತ್ಯ ಮಕ್ಕಳಿಗೆ ದೇಶದ ಮೇಲೆ ಪ್ರೀತಿ ಬೆಳೆಸುವಂತ ಆಟಗಳನ್ನು ಆಡಿಸುವಾಗ, ಶಾಖೆಯಲ್ಲಿ ಪ್ರತಿನಿತ್ಯ ಮಕ್ಕಳಿಗೆ ಈ ಸಮಾಜದೊಂದಿಗಿನ ಬಾಂಧವ್ಯವನ್ನು ಗಟ್ಟಿ ಮಾಡ್ಕೊಳ್ಳೋದು ಹೇಗೆ ಅಂತ ಕಲಿಸಿಕೊಡುವಾಗ ಅದಕ್ಕೊಂದು ಪರ್ಮಿಷನ್ ಬೇಕು ಅಂತ ಕೇಳಿದ್ರೆ ಇಲ್ಲಿರೋರು ಭಾರತೀಯ ಸರ್ಕಾರದವರು ಒಂದು ಅಲ್ಲ ಅಂತ ಆಯ್ತು, ಇವರು ಬ್ರಿಟಿಷರೇ ಇದ್ದಾರೆ ಅಂತ ಆಯ್ತು. ಹಾಗಿದ್ದಾಗ ಇಂಥವ್ರನ್ನ ಓಡಿಸ್ಲಿಕ್ಕೆ ಮಹಾತ್ಮ ಗಾಂಧೀಜಿಯವರಂತ ಇನ್ನೊಂದು ಕ್ವಿಟ್ ಇಂಡಿಯಾ ತರಬೇಕೆ ಹೊರತು ಇವರುಗಳ ಪರ್ಮಿಷನ್ ತೆಗೆದುಕೊಂಡು ಕೂತ್ಕೊಳ್ತಾ ಇರೋದ್ರಲ್ಲಿ ಅರ್ಥ ಇಲ್ಲ ಅಂತ ನನಗಂತೂ ತುಂಬಾ ಸ್ಪಷ್ಟವಾಗಿ. ನಾಳೆ ದಿನ ಇನ್ಯಾವುದೋ ಸಂಘಟನೆ ಬರುತ್ತೆ, ನಾವು ಅನುಮತಿ ಇಲ್ಲದೆ ಮೆರವಣಿಗೆ ಮಾಡ್ತೀವಿ, ನಾವು ಅನುಮತಿ ಇಲ್ಲದೆ ದಂಡತ್ತರದಲ್ಲಿ ಮತ್ತೊಂದೇನೋ ಇಟ್ಕೊಂಡ್ಬಿಟ್ಟು ಮೆರವಣಿಗೆ ಮಾಡ್ತೀವಿ, ಪ್ರದರ್ಶನ ಮಾಡ್ತೀವಿ, ಘೋಷಣೆ ಕೂಗ್ತೀವಿ, ಸರ್ಕಾರಿ ಜಾಗ ಬಳಕೆ ಮಾಡ್ಕೊಳ್ತೀವಿ, ಅವ್ರಿಗೆ ಅನುಮತಿ ಪಡ್ಕೊಳ್ಳೋ ಅನಿವಾರ್ಯತೆ ಎಲ್ಲ ನಮಗೆ ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು. ಇತ್ತೀಚೆಗೆ ಹುಬ್ಬಳ್ಳಿಯಿಂದ ಒಂದು ದೊಡ್ಡ ಗಲಾಟೆ ಆಯ್ತು. ಸರ್ಕಾರಿ ಕಾರ್ಯಕ್ರಮದಲ್ಲಿ ಕುರಾನ್ ಪಠಣ ಆಯ್ತು. ಅದಾದ ನಂತರ ಅಲ್ಲಿ ಒಂದು ತುಂಬಾ ದೊಡ್ಡ ಪ್ರಯತ್ನ ಆಗಿ ಆ ಕುರಾನ್ ಪಠಣೆ ಮಾಡಿರುವಂತ ಜಾಗದಲ್ಲಿ ಹೋಮ ಮಾಡುವಂತ ಪ್ರಯತ್ನ ಮಾಡಲಾಯ್ತು. ಕುರಾನ್ ಪಠಣೆ ಮಾಡಿದ ತಪ್ಪಲ್ಲ, ಆದರೆ ಸರ್ಕಾರಿ ಜಾಗದಲ್ಲಿ ಕುರಾನ್ ಪಠಣೆ ಮಾಡಲಿಕ್ಕೆ ಅದು ಕೂಡ ಸರ್ಕಾರದ ಹಣದ ವ್ಯವಸ್ಥೆಯಲ್ಲಿ ಮಾಡಿರುವಂತ ಕಾರ್ಯಕ್ರಮಗಳಿಗೆ ಮಾಡಿದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವತ್ತೂ ಹಾಗೆ ಮಾಡಲಿಲ್ವಲ್ಲ. ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದು ಗುಪ್ತವಾಗಿ ಕೆಲಸ ಮಾಡೋದಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮುಕ್ತವಾಗಿ ಕೆಲಸ ಮಾಡುತ್ತೆ. ಈಗ ನಿಮ್ದೇ ಆದ ಇಂಟೆಲಿಜೆನ್ಸ್ ವ್ಯವಸ್ಥೆ ಇದೆ. ನೀವೊಂದು ಶಾಖೆಗೆ ಹೋಗಿ ನಿಮ್ಮ ಇಂಟೆಲಿಜೆನ್ಸ್ ಆಫೀಸರ್ಗಳನ್ನ ಪ್ರತಿನಿತ್ಯ ಚಡ್ಡಿ ಹಾಕೊಂಡು ಕಳಿಸಿ. ಈಗ ಪ್ಯಾಂಟ್ ಮಾಡಿದ್ದಾರೆ, ಅವ್ರಿಗೆ ನಾಚಿಕೆ ಕೂಡ ಆಗ್ಲಿಕ್ಕಿಲ್ಲ. ಅವ್ರು ಪ್ಯಾಂಟ್ ಹಾಕೊಂಡು ಹೋಗಿ ಪ್ರತಿನಿತ್ಯ ಶಾಖೆಗೆ ಹೋಗಿ ನಿಂತ್ಕೊಳ್ಳಿ, ಶಾಖೆಯಲ್ಲಿ ಏನ್ ಮಾಡ್ತಾರೆ ನೋಡ್ಲಿ, ಅದರಲ್ಲಿ ದೇಶದ್ರೋಹದ ವಿಚಾರ ಏನ್ ಹೇಳ್ತಾರೆ ಅಂತ ಅವರು ಹೇಳಿ ಅದನ್ನ ವರದಿ ಕೊಡ್ಲಿ. ಅದನ್ನು ಬಿಟ್ಟು ನೀವು ನಿಮ್ಮ ಮನಸ್ಸಿಗೆ ತಕ್ಕಂತೆ ಹೇಳ್ತಾ ಇದ್ದೀರಾ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಬಯಕೆಗೆ ತಕ್ಕಂತೆ ಹಿಂದೂಗಳು ಪದೇ ಪದೇ ಹೋಗಿ ಪರ್ಮಿಷನ್ ತಗೊಳ್ಳೋದೇನು? ನನಗೆ ಈಗಲೂ ಪ್ರಶ್ನೆ ಇದೆ. ನೀವು ಟಿಪ್ಪು ಜಯಂತಿ ಮಾಡಬೇಕಾದ ಯಾವ ಪರ್ಮಿಷನ್ ಇಲ್ಲ. ನೀವು ಡಿಜೆ ಹಾಕೊಂಡು ಹೋಗ್ಬೋದು, ನೀವು ಕೈಯಲ್ಲಿ ತಲ್ವಾರ್ ಇಟ್ಕೊಂಡು ತಿರುಗಾಡಬಹುದು, ತಲ್ವಾರ್ನ ನೇತಾಕೊಂಡು ಊರ್ನು ತುಂಬಾ ಮೆರವಣಿಗೆ ಮಾಡಬಹುದು. ಆದ್ರೆ ಒಂದು ಗಣೇಶನನ್ನ ಪೆಂಡಾಲ್ನಲ್ಲಿ ಕೂರಿಸಬೇಕಾದ್ರೆ ನಮ್ಗೆ 28 ಪರ್ಮಿಷನ್ ತೆಗೆದುಕೊಳ್ಬೇಕು, 28 NOCಗಳು ಬೇಕು. ಆದ್ರೆ ಟಿಪ್ಪು ಜಯಂತಿ ಮೊನ್ನೆ ಶುರುವಾಗಿರೋದು. ಆದ್ರೆ ಗಣೇಶೋತ್ಸವವನ್ನ 1893ರಿಂದ ಸಾರ್ವಜನಿಕವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬ್ರಿಟಿಷರು ನಮಗೆ ಪ್ರಶ್ನೆ ಕೇಳಲಿಲ್ಲ, ನೀವು ಪ್ರಶ್ನೆ ಕೇಳ್ತಿದ್ದೀರಿ ಅಂತಂದ್ರೆ ಅರ್ಥ ಏನು? ಇದು ದಂಡ ಇಟ್ಕೊಂಡು ಮೆರವಣಿಗೆ ಮಾಡ್ತಾರೆ, ಘೋಷಣೆಗಳನ್ನ ಕೂಗ್ತಾರೆ, ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಭಯ ಸೃಷ್ಟಿ ಮಾಡುವಂತಹ ವಾತಾವರಣ. ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್. ದಂಡ ಹಿಡ್ಕೊಂಡೇ ಇವರು ಪ್ರವಾಹ ಬಂದಾಗ ಪ್ರವಾಹ ಪೀಡಿತರಿಗೆ ಸಹಾಯ ಒದಗಿಸಲಿಕ್ಕೆ ಹೋಗ್ತಾರೆ. ಆಗ ಹೆದರಿಕೆ ಆಗಿರಲಿಲ್ವಾ? ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಇವತ್ತು ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾರೆ ಅದೇ ಜಾಗಗಳಲ್ಲಿ ಕಲಬುರಗಿಯಿಂದ ಪದೇ ಪದೇ ಅವ್ರ ತಂದೆ ಮತ್ತು ಮಗ ಆರಿಸ್ಕೊಂಡು ಬಂದಿದ್ದಾರೆ. ಇವತ್ತು ಖರ್ಗೆಯವರ ಅಳಿಯ ಆರಿಸ್ಕೊಂಡು ಬಂದಿದ್ದಾರೆ. ಅವರೆಲ್ಲರೂ ನಿರಂತರವಾಗಿ ಆಳ್ತಾ ಇರುವಂತಹ ಜಾಗದಲ್ಲಿ ಪ್ರವಾಹ ಬಂದಾಗ ಅತ್ಯಂತ ಹಾಳಾಗೋಗಿರುವಂತಹ ಜಾಗಗಳಲ್ಲಿ ಇದೇ ದಂಡವನ್ನು ಹಿಡ್ಕೊಂಡು ಚಡ್ಡಿಯನ್ನು ಹಾಕೊಂಡು ಕೆಲಸ ಮಾಡ್ತಾ ಆ ಜನರಿಗೆ ಧೈರ್ಯವನ್ನು ತುಂಬೋದು ಇದೇ RSS. ನೀವು ದಂಡ ಹಿಡಿದ ಮಾತ್ರಕ್ಕೆ ಇವರನ್ನ ಹೆದರಿಸ್ತಾರೆ ಅಂತ ಕರೆಯೋದಾದ್ರೆ ತಲವಾರ್ ಹಿಡ್ಕೊಂಡು ತಿರುಗೋರ ಬಗ್ಗೆ ಮಾತಾಡ್ತಿಲ್ವಲ್ಲ ನೀವು? ತಲವಾರ್ ಹಿಡ್ಕೊಂಡು ತಿರುಗೋರನ್ನ ಕಂಕಳಲ್ಲಿ ಕೂರಿಸ್ಕೊಂಡಿದ್ದೀರಾ. ಮತ್ತು ಯಾರು ದಂಡ ಹಿಡ್ಕೊಂಡು ಸಮಾಜದಲ್ಲಿ ಆತ್ಮವಿಶ್ವಾಸವನ್ನು ತುಂಬುವಂತ ಪ್ರಯತ್ನ ಮಾಡ್ತಿದ್ದೀರೋ ಅವ್ರ ಬಗ್ಗೆ ನೀವು ಕೆಟ್ಟದನ್ನು ಹೇಳ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ದೃಷ್ಟಿಕೋನದಲ್ಲಿ ಕೆಟ್ಟದಿದೆ, ನಿಮ್ಮ ಕಣ್ಣಿನಲ್ಲಿ ಹುಡುಕಿದೆ ಅಂತ. ವಿರುದ್ಧವಾಗಿ ನೀವಿದ್ದೀರಿ ಅಂದ್ರೆ RSS ಇದೆ. ಒಂದು ಸಮುದಾಯವನ್ನ, ಅದರಲ್ಲೂ ನೇರವಾಗಿ ಹೇಳ್ತೀನಿ, ಮುಸ್ಲಿಂ ಸಮುದಾಯವನ್ನ ವಿರೋಧಿಸೋದನ್ನೇ ಶಾಖೆಗಳಲ್ಲಿ ಹೇಳ್ಕೊಳ್ಳೋದು. ಸಮಗ್ರ ಭಾರತ, ನೀವು ಅಖಂಡ ಅಂತ ಕರಿತೀರಿ, ಸಮಗ್ರ ಭಾರತ ಎಲ್ಲ ಸಮುದಾಯದವರನ್ನ ಒಳಗೊಂಡ ಭಾರತದ ಕಲ್ಪನೆ RSSಗೆ ವಿರುದ್ಧವಾದದ್ದು. ಅವರು ಕೇವಲ ಹಿಂದುವಿ ರಾಷ್ಟ್ರ ಅಥವಾ ಹಿಂದೂ ರಾಷ್ಟ್ರದ ಸ್ಥಾಪನೆಯ ಕಲ್ಪನೆ. ಹೀಗಾಗಿ ಇದು ಭಾರತದ ಆ ಸಮಗ್ರತೆಯ ವಿರುದ್ಧವಾದ ಒಂದು ಸಂಘಟನೆ. ಬಹುಶಃ ಯಾರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿಚಯ ಇಲ್ವೋ ಅವ್ರು ಮಾತ್ರ ಮಾತನಾಡಬಹುದಾಗಿರುವಂತದ್ದು ಅಂತ ನನಗನ್ಸುತ್ತೆ. ಇದನ್ನ ಈ ಆರೋಪಗಳನ್ನು ಯಾರಾದರೂ ಮಾಡಿದರೆ ಅವ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಒಂದಿನವೂ ಬಂದಿರಲಿಲ್ಲ ಅಂತ. ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗಳಿಗೆ ಹೋಗಿದ್ದೀನಿ, ಶಾಖೆಯಲ್ಲಿ ನಿರಂತರವಾಗಿ ದುಡಿದಿದ್ದೀನಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕ್ಯಾಂಪ್ಗಳಲ್ಲಿ ಭಾಗವಹಿಸಿದ್ದೀನಿ, ಅಲ್ಲಿನ ಕಾರ್ಯಕ್ರಮಗಳಲ್ಲಿ ಹೋಗಿದ್ದೀನಿ. ಪ್ರತಿಯೊಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರೊಂದಿಗೆ ನಂಗೆ ಸಂಪರ್ಕ ಇದೆ, ಬಹುತೇಕರೊಂದಿಗೆ ಪ್ರಚಾರಕರೊಂದಿಗೆ ಸಂಪರ್ಕ ಇದೆ. ಇವೆಲ್ಲವನ್ನೂ ಇಟ್ಕೊಂಡು ನೋಡುವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಟ್ಟಾರೆ ಅದು ಕೆಲಸ ಮಾಡುವಂತ ರೀತಿ ಇದೆ. ನಾನು ಅದಕ್ಕೆ ಹೇಳ್ತಿರೋದು ನಿಮಗೆ, ಯಾರಾದರೂ ಇಂಟೆಲಿಜೆನ್ಸ್ ಆಫೀಸರ್ ಇದ್ರೆ ಅವರು ಪ್ಯಾಂಟ್ ಹಾಕೊಂಡು ಒಂದು 6 ತಿಂಗಳು ಹೋಗಿ ಬರಬೇಕು. ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ಮುಕ್ತ ಆಹ್ವಾನ ಕೊಡ್ತೀನಿ. ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕಲ್ಲ, ಅವರು ಇದನ್ನು ನೋಡ್ತಾ ಇದ್ರೆ ಮುಕ್ತ ಆಹ್ವಾನ ಕೊಡ್ತೀನಿ. 6 ತಿಂಗಳು ಬರಲ್ಲ, ಶಾಖೆಗೆ ಬರಲ್ಲ.
ನಮ್ಮ ಜೊತೆ ಶಾಖೆಯಲ್ಲಿ ಧ್ವಜ ಪ್ರಣಾಮ ಮಾಡ್ರಲ್ಲ, ನಮ್ಮ ಜೊತೆ ಶಾಖೆಯಲ್ಲಿ ಒಂದು ಗೀತೆಯನ್ನ ಧ್ವಜ ಗೀತೆಯನ್ನ ಹಾಡ್ರಲ್ಲ, ನಮ್ಮ ಜೊತೆ ಶಾಖೆಯಲ್ಲಿ ಆಟ ಆಡಿ. ಹೇಗೆ ಶಾಖೆಯಲ್ಲಿ ಸಮಗ್ರತೆಯ ಪರಿಕಲ್ಪನೆಯನ್ನು ಕಟ್ಟಿಕೊಡಲಾಗುತ್ತೆ ಅನ್ನೋದು ಒಂದಾದ್ರೆ, ಜಾತಿ ಮತ ಪಂಥಗಳನ್ನು ಮರೆಯುವಂತ ಒಂದು ಭಾಗ ಆದ್ರೆ, ಇದೇ RSS ನಲ್ಲಿ ರಾಷ್ಟ್ರೀಯ ಮುಸ್ಲಿಂ ಮಂಚ್ ಅಂತಿದೆ. ಯಾವ ಮುಸ್ಲಿಮರು ರಾಷ್ಟ್ರೀಯವಾದಿಗಳು ಅವರನ್ನೆಲ್ಲ ಸೇರಿಸಿಕೊಂಡು ಬರುವಂತ ಸುಂದರವಾದ ಸಂಘಟನೆಯನ್ನ ರೂಪಿಸಿರುವುದು ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಯಾವ ವ್ಯಕ್ತಿಗಳು ಇವತ್ತು ರಾಷ್ಟ್ರವಾದಿಗಳಾಗಿ, ಮುಸಲ್ಮಾನರು ರಾಷ್ಟ್ರವಾದಿಗಳಾಗಿ ಮುಂಚೂಣಿಯಲ್ಲಿದ್ದಾರೋ ಅವರನ್ನು ತಗೊಂಡು ಬಂದಿರೋದು ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ, ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಬ್ಬ ಮುಸಲ್ಮಾನ್ ವ್ಯಕ್ತಿಯನ್ನ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಯೋಗಾಲಯದಿಂದ ಬಂದಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಒಬ್ಬ ಮುಸಲ್ಮಾನನನ್ನ ಈ ದೇಶದ ರಾಷ್ಟ್ರಪತಿಯನ್ನಾಗಿ ಮಾಡಿತ್ತು. ಇವತ್ತಿನವರೆಗೂ ಕಾಂಗ್ರೆಸ್ಸಿಗೆ ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತುಂಬಾ ಮಾತಾಡ್ತಾರಲ್ಲ ಪ್ರಿಯಾಂಕ್ ಖರ್ಗೆ ಅವರು. ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮವೊಂದಕ್ಕೆ ಬರ್ತಾರೆ. ಹಾಗೆ ಬಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿದ್ದಂತ ಪ್ರಮುಖರನ್ನ ಕೇಳ್ತಾರೆ, ಇದರಲ್ಲಿ ಅಸ್ಪೃಶ್ಯರು 8 ಜನ ಇದ್ದಾರೆ, ತುಂಬಾ ಜನ ಕಾರ್ಯಕರ್ತರಿದ್ದಾರೆ, ಅಸ್ಪೃಶ್ಯರು 8 ಜನ ಇದ್ದಾರೆ ಅಂತ. ತಕ್ಷಣ ಅವ್ರು ಹೇಳ್ತಾರೆ ಯಾರೂ ಇಲ್ಲ ಅಂತ. ಬಾಬಾ ಸಾಹೇಬರಿಗೆ ಸ್ವಲ್ಪ ಖುಷಿ ಆಗುತ್ತೆ. ಅಸ್ಪೃಶ್ಯರು ನೀವೇ ಕೇಳಿ ಅಂತ ಅವ್ರು ಹೇಳಿದಕ್ಕೆ ಬಾಬಾ ಸಾಹೇಬರು ಕೇಳ್ತಾರೆ, ಅಸ್ಪೃಶ್ಯರು ಯಾರಿದ್ದಾರೆ ಎದ್ದು ನಿಂತ್ಕೊಂಡು ಕೇಳಿ ಬನ್ನಿ ಅಂತಂದಾಗ ಯಾರು ಬರೋದಿಲ್ಲ. ಬಾಬಾ ಸಾಹೇಬರು ಹೇಳ್ತಾರೆ, ನೋಡಿದ್ದೀರಾ ಎಲ್ಲ ಮೇಲ್ವರ್ಗದವ್ರನ್ನೇ ಸೇರಿಸ್ಕೊಂಡು ಸಂಘಟನೆ ಕಟ್ಟಿದ್ದೀರಾ ನೀವು ಅಂತ. ಆಗ ಸಂಘದ ಪ್ರಮುಖರು ಹೇಳಿದ್ರು, ಇಲ್ಲ ನಿಮ್ಗೆ ಹಂಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ, ಜಾತಿ ವಿಶೇಷದ ಹೆಸರು ಹೇಳಿ ಕರೀರಿ ಆಗ ಬರ್ತಾರೆ ಅಂತ. ಬಾಬಾ ಸಾಹೇಬರು ಒಂದೊಂದೇ ಜಾತಿಯನ್ನು ಹೇಳ್ತಾರೆ, ಈ ಜಾತಿಯವ್ರು ಬನ್ನಿ, ಈ ಜಾತಿಯವ್ರು ಬನ್ನಿ, ಅವರೆಲ್ಲ ಮುಂದೆ ಬರ್ತಾರೆ. ಮುಂದೆ ಬಂದು ಬಾಬಾ ಸಾಹೇಬರವ್ರನ್ನ ಮಾತಾಡಿಸ್ತಾರೆ, ಎಲ್ಲರೂ ಆ ಜಾತಿಯವರು. ಆದರೆ ಇದುವರೆಗೂ ಈ ಪ್ರಶ್ನೆ ಇಲ್ಲಿ ಕೇಳಿರಲಿಲ್ಲ. ಮೊದಲನೇ ಬಾರಿಗೆ ನೀವು ಕೇಳ್ತಾ ಇದ್ದೀರಾ. ಇಲ್ಲಿ ಅಸ್ಪೃಶ್ಯತೆಯ ಸೋಂಕಿಲ್ಲ ಅಂತ ಏನಾದರೂ ಹೇಳಿದ್ದಿದ್ರೆ ಅದು ಸಂಘದ ಶಾಖೆಗಳಲ್ಲಾಗಿರುವಂಥದ್ದು, ಸಂಘದ ಕ್ಯಾಂಪ್ಗಳಲ್ಲಾಗಿರುವಂಥದ್ದು. ಸಂಘ ಹೀಗೆ ಒಂದು ಇನ್ಕ್ಲೂಸಿವ್ ಸಂಘಟನೆ, ಎಲ್ಲರನ್ನೂ ಜೊತೆಯಲ್ಲಿ ಸೇರಿಸಿಕೊಳ್ಳುತ್ತೆ, ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನುವಂಥ ಪ್ರಾಬಬಲಿ ನನಗೆ ಕೇಳೋದಾದ್ರೆ ಇಷ್ಟು ವಿಸ್ತಾರವಾದ ಜಗತ್ತಿನ ಏಕಮಾತ್ರ ಸಂಘಟನೆ ಇದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂಥ ಹೆಮ್ಮೆ ನಮ್ಗೆಲ್ರಿಗೂ ಇದೆ. 100ನೇ ವರ್ಷದಲ್ಲಿ ಡೆಫಿನೆಟ್ಲಿ ಅದರ ಹೆಮ್ಮೆಯನ್ನು ಹೇಳ್ಕೊಳ್ತೀವಿ. ಇದಕ್ಕೆ ತದ್ವಿರುದ್ಧವಾದ ವ್ಯಾಖ್ಯಾನವೇ ಹೆಚ್ಚಾಗ್ತಿದೆ ಅಂತ ಹೇಳಿ 2 ಪ್ರಶ್ನೆ ಇದೆ. ನೀವೇ ಹೇಳಿದ ಉತ್ತರದಲ್ಲಿ ಮೊದಲನೇದಾಗಿ ಅಂಬೇಡ್ಕರ್ ಅವರ ತತ್ವ ಬಸವ ತತ್ವಕ್ಕೆ ತದ್ವಿರುದ್ಧವಾದದ್ದು RSS ತತ್ವ. ಇದನ್ನ ಹೇಳಿದವರು ಕೂಡ ಎಟ್ಟಗೇನ್ ಪ್ರಿಯಾಂಕ್ ಖರ್ಗೆ ಅವರು. ಅಲ್ಲ, ಯಾವ ದಿಕ್ಕಿನಿಂದ ಯಾವುದು ಬಸವ ತತ್ವ? ಇವನಾರವ ಎಂದೆಣಿಸದರಿಯ, ಇವನಮ್ಮವ ಎಂದೆಣಿಸಯ್ಯ ಅಂತ ಹೇಳಿದ ಬಸವ ತತ್ವವನ್ನು ಪಾಲಿಸೋದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಈ ದೇಶದ ಪ್ರಧಾನಮಂತ್ರಿಗೆ ಆಗಿರೋದು ಯಾರು? ಜಾತಿಯಿಂದ ನಾನು ಯಾವತ್ತೂ ನೋಡಲಿಲ್ಲ, ಆದರೆ ಇವ್ರು ಕೇಳೋ ಕಾರಣಕ್ಕೋಸ್ಕರ ಹೇಳ್ತೀನಿ. ಅದರ್ಸ್ ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ಬಂದಿರುವಂತ ಒಬ್ಬ ವ್ಯಕ್ತಿಯನ್ನ ಪ್ರಧಾನಿಯಾಗಿ ಮಾಡಿರೋದಲ್ಲದೆ ಆ ಪ್ರಧಾನಿಯನ್ನ ಸುಪ್ರೀಮೋ ಅಂತ ಗೌರವಿಸುತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನೀವು ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಮೇಲ್ಜಾತಿಯವರಿಗೆ ಸೇರಿದ್ದು ಅಂತ ಹೇಳ್ತೀರೋ ಅದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದೋ ಬ್ರಾಹ್ಮಣನ ಕರ್ಕೊಂಡ್ಬಂದು ಪ್ರಧಾನಿಯನ್ನಾಗಿ ಮಾಡದೆ ಯೋಗ್ಯತೆ ಇರುವ ಕಾರಣಕ್ಕೋಸ್ಕರ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡ್ಬಂದು ಕೂರಿಸುವ ಸಾಮರ್ಥ್ಯ ಇದೆಯಲ್ಲ, ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇರುವಂತದ್ದು. ಇದು ಬಸವ ತತ್ವ, ಇದು ಭೀಮ ತತ್ವ. ಆದ್ರೆ ಈ ಭೀಮ ತತ್ವದಿಂದ ತುಂಬಾ ದೂರ ಇರುವಂತದ್ದು ಯಾರು? ಯಾವ ಮುಸಲ್ಮಾನರನ್ನ ಈ ದೇಶದಿಂದ ಪೂರ್ತಿ ಆಚೆ ಕಳಿಸಬೇಕು ಅಂತ ಬಾಬಾ ಸಾಹೇಬರು ಹೇಳಿದ್ರು. ಬಾಬಾ ಸಾಹೇಬರ ಥಾಟ್ಸ್ ಆನ್ ಪಾಕಿಸ್ತಾನ್ ಅನ್ನೋ ಪುಸ್ತಕವನ್ನ ಓದಿದ ಪ್ರತಿಯೊಬ್ಬನಿಗೂ ಅರ್ಥ ಆಗುತ್ತೆ. ಬಾಬಾ ಸಾಹೇಬ್ ಹೇಳಿದ್ರು, ಜನಸಂಖ್ಯೆಯ ವಿಭಜನೆ ಆಗಬೇಕು, ನೀವು ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರ ಕೊಡೋದು ಅನಿವಾರ್ಯ. ಯಾಕೆ ಅಂತಂದ್ರೆ ಬಾಬಾ ಸಾಹೇಬ್ರ ಮಾತು ನಂದಲ್ಲ, ಶತ್ರುಗಳನ್ನ ಒಳಗಿಟ್ಕೊಂಡು ನೋಡ್ಕೊಳ್ತಿರೋ ಹೊರಗೆ ಕಳಿಸಿಟ್ಟಿರ್ತಿರೋ ನೀವೇ ಯೋಚನೆ ಮಾಡಿ ಅಂತ ಬಾಬಾ ಸಾಹೇಬ್ರು ಹೇಳಿದ್ರು. ಅಂದ್ರೆ ಮುಸಲ್ಮಾನರನ್ನ ಅಲ್ಲಿ ಕಳಿಸಿ ಅಲ್ಲಿನ ಹಿಂದೂಗಳನ್ನ ಕರೆಸ್ಕೊಳ್ಳಿ, ಇದನ್ನ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಅಂತ ಕರೆದಿದ್ರು. ಆದ್ರೆ ಅದೇ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಅಂತ ಕರೆದು ಯಾವ ಮುಸಲ್ಮಾನರ ಬಗ್ಗೆ ಹೇಳಿದ್ರು ಆ ಮುಸಲ್ಮಾನರ ಬಗ್ಗೆ ಇವತ್ತಿರುವಂತ ಭಾವನೆ ಎಂತದ್ದು ಇವರದ್ದು? ಅವರು ಮಾಡಿರೋ ಎಲ್ಲ ಕೆಲಸವನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಾಡುವಂಥದ್ದು ಎಂಥದ್ದು ಪ್ರಿಯಾಂಕ್ ಖರ್ಗೆ ಅವರದ್ದು? ಪ್ರಿಯಾಂಕ್ ಖರ್ಗೆ ಅವರು ಯಾತಕ್ಕೋಸ್ಕರ ಈ ಪ್ರಯತ್ನ ಮಾಡ್ತಾ ಇದ್ದಾರೆ? ಈ ಪ್ರಯತ್ನವನ್ನ ಮಾಡ್ತಾ ಅವರು ಬರೀ RSS ನ ಕುರಿತಂತೆ ಗೂಬೆ ಕೂರಿಸಿ 2 ಸಮುದಾಯದ ನಡುವೆ ಗಲಾಟೆ ಹತ್ತಿಸ್ತಾ ಇರುವಂತ ಪ್ರಯತ್ನ ಮಾಡ್ತಿರೋದು ಯಾಕೆ? CM ಆಗಬೇಕು ಅಂತ, ಬರೀ ಮುಖ್ಯಮಂತ್ರಿಯ ಕುರ್ಚಿಯಲ್ಲಿ ಕೂತ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದಿಡೀ ಸಮುದಾಯಕ್ಕೆ ಬೆಂಕಿ ಹಚ್ಚುವಂತ ಪ್ರಯತ್ನ ಮಾಡ್ತಾ ಇರೋ ಪ್ರಿಯಾಂಕ್ ಖರ್ಗೆನೋ ಅಥವಾ ಎಲ್ಲ ಸಮುದಾಯವನ್ನ ಒಟ್ಟು ಮಾಡಿ ಈ ರಾಷ್ಟ್ರವನ್ನ ಮತ್ತೊಮ್ಮೆ ಅಖಂಡಗೊಳಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇರುವಂತ RSS ಶ್ರೇಷ್ಠವು ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಅಂತ ಅನ್ಸುತ್ತೆ. ಸರಿ, ನೀವು ಹೇಳ್ತಾ ಇದ್ರಿ ನೋಡಿ, ಜಾತಿ ಅನ್ನೋ ಒಂದು ನಿರ್ದಿಷ್ಟವಾದ ಚೌಕಟ್ಟನ್ನ ಮೀರಿ ಬೆಳೆದಿರುವಂತಹ, ಅದರ ಮೀರಿರುವ ಮನಸ್ಥಿತಿ ಉಳ್ಳವರು ಇರ್ತಕ್ಕಂಥ ಸಂಘಟನೆ RSS ಅಂತ ಹೇಳಿ. ಆದ್ರೆ ಇದೇ ಚರ್ಚೆಗಳು ಪ್ರಾರಂಭವಾದಾಗ ಮಹಾಭಾರತದ ಪ್ಯಾನೆಲ್ ಅಲ್ಲೇ ಕೂತ ಒಬ್ಬ ಪ್ಯಾನಲಿಸ್ಟ್ ಹೇಳ್ತಾರೆ, RSS ನಲ್ಲಿ ಆಯ್ತು ಅದರ ಪೊಲಿಟಿಕಲ್ ವಿಂಗ್ ಆದ ಬಿಜೆಪಿಯಲ್ಲಿ ಸ್ಥಾನಮಾನ ಕೊಟ್ಟಿದ್ದೀರಿ ಸರಿ, ಆದ್ರೆ RSS ಸಂಘಟನೆಯಲ್ಲಿ ಯಾವ ಕೆಳವರ್ಗದ ಜನರಿಗೆ ನೀವು ಸರ್ಸಂಘ ಚಾಲಕೋ ಅಥವಾ ಅದಕ್ಕೆ ಸಮಾನವಾದ ಹುದ್ದೆಯನ್ನ ಕೊಟ್ಟಿದ್ದೀರಿ? RSS ಕೇವಲ ಒಂದು ಮೇಲ್ವರ್ಗದವರಿಗೆ ಸೀಮಿತವಾದ ಒಂದು ಸಂಘಟನೆ. ನೀವು ಪೊಲಿಟಿಕಲ್ ಪಾರ್ಟಿಯಿಂದ ಮಾತನಾಡಿದಿರಿ,
ನಾನು ಕಾಂಗ್ರೆಸ್ಸನ್ನೇ ಪ್ರಶ್ನೆ ಮಾಡೋದಾದರೆ, ಯಾವ ದಲಿತರನ್ನ ಪ್ರಧಾನಮಂತ್ರಿ ಮಾಡಿದಿರಿ ನೀವು? ಯಾವ ದಲಿತರನ್ನ ರಾಷ್ಟ್ರಪತಿ ಮಾಡಿದಿರಿ ನೀವು? ಆದರೆ BJP ಏನು ಮಾಡ್ತು? ಯಾವ ವರ್ಗವನ್ನು ತೆಗೆದುಕೊಂಡೋಗಲ್ಲೋ ಕೂರಿಸ್ತು? ಒಂದು ಸಂಘಟನೆಯ ಮುಖ್ಯಸ್ಥರಾಗೋದಕ್ಕೂ ಒಂದು ರಾಷ್ಟ್ರದ ಚುಕ್ಕಾಣಿ ಹಿಡಿಯೋದಕ್ಕೂ ವ್ಯತ್ಯಾಸ ಇಲ್ವಾ? ಈ ಸಂಘಟನೆಯ ಮುಖ್ಯಸ್ಥ ಆಯ್ತು, ಇಷ್ಟನ್ನೇ ಅವ್ರು ಕೇಳೋದಾದ್ರೂ ಇವತ್ತಿಗೂ ಕೂಡ ನಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಜಾತಿ ನೋಡಿ ಗೊತ್ತಿಲ್ಲ, ನಮಗಂತೂ ಗೊತ್ತಿಲ್ಲ, ಯಾವತ್ತೂ ನಮ್ಗೆ ಈ ಪಾಠವನ್ನು ಹೇಳ್ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮ್ಗೆ ಅರ್ಥ ಆಗಲಿಲ್ಲ. ಆದರೆ ಯಾವತ್ತಾದ್ರೂ ಒಳಗೋಗಿ ಹೊಕ್ಕು ನೋಡಿದ್ರೆ ಎಷ್ಟು ಜನ ಕೆಳವರ್ಗ ಅಂತ ನಾವು ಯಾವ್ದನ್ನ ಕರಿತೀವೋ ತಥಾಕಥಿತ ಕೆಳವರ್ಗಕ್ಕೆ ಸೇರಿದ ಎಷ್ಟು ಜನ RSS ನ ಪ್ರಮುಖ ಹುದ್ದೆಗಳಲ್ಲಿದ್ದಾರೆ, ಬೇರೆ ಬೇರೆ ಪ್ರಮುಖ ಜಾಗಗಳನ್ನು ಅಲಂಕರಿಸಿದ್ದಾರೆ ಅಂತ ನೋಡಿದರೆ ಗೊತ್ತಾಗುತ್ತೆ. ಆದರೆ ಒಂದು ಸಂಘಟನೆಯಲ್ಲಿ ಇದನ್ನೇ ನೀವು ಅವ್ರು ಹೇಳ್ತಾರೆ, ಒಂದು ಸಂಘಟನೆಯ ಕೆಲಸ ಕೊಟ್ಟರೆ ಏನು ಉಪಯೋಗ, ನೀವು ರಾಜಕೀಯ ಹುದ್ದೆಯನ್ನು ಕೊಡಬೇಕಾಗಿತ್ತು ಅಂತ ಆಗ ಹೇಳ್ತಾರೆ. ಆದರೆ ರಾಜಕೀಯ ಹುದ್ದೆಯ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ ಏನ್ ಮಾಡಿದೆ? ಯಾವತ್ತಾದ್ರೂ ಒಬ್ಬ ದಲಿತರನ್ನ ಕರ್ಕೊಂಡೋಗಿ ಮೇಲೆ ಕೂರಿಸಿದ್ಯಾ? ಈ ಪ್ರಶ್ನೆ ಪದೇ ಪದೇ ಕೇಳಿದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಅವರು ರಾಷ್ಟ್ರಾಧ್ಯಕ್ಷರನ್ನಾಗಿ ಮಾಡಿದ್ರು. ಕೊಡುವ ಗೌರವ ಎಂತದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ? ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ರಾಹುಲ್ ಗಾಂಧಿ ನಡೆಸ್ಕೊಳ್ಳೋ ರೀತಿ ಎಂತದ್ದು? ಒಬ್ಬ ಹಿರಿಯರನ್ನ, ನೀವು ರಾಷ್ಟ್ರಾಧ್ಯಕ್ಷರನ್ನ ಬಿಡಿ, ಒಬ್ಬ ಹಿರಿಯರನ್ನ ರಾಹುಲ್ ಗಾಂಧಿ ನಡೆಸ್ಕೊಳ್ಳುವಂತ ರೀತಿ ಎಂತದ್ದು? ಆದರೆ ಸಂಘದಲ್ಲಿ ಅದು ನರೇಂದ್ರ ಮೋದಿಯವರಾಗಿರ್ಲಿ ಅಥವಾ ಈಗ ದ್ರೌಪದಿ ಮುರ್ಮು ಅವರಾಗಿರ್ಲಿ, ಅವರನ್ನ ಸಂಘ ಗೌರವಿಸುವಂತ ರೀತಿ ಎಂತದ್ದು? ಅವರನ್ನು ಇಡೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಅದರ ಅಂಗ ಸಂಸ್ಥೆಗಳು ನೋಡುವ ರೀತಿ ಎಂತದ್ದು? ಇವೆಲ್ಲವನ್ನು ನೋಡಿದಾಗ ಪ್ರಶ್ನೆ ಕೇಳಿದವರ ಮುಖಕ್ಕೆ, ಅದೇ ಹೇಳ್ತೀನಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಉರಿಯೋ ಸೂರ್ಯ, ಅದನ್ನ ನೋಡಿ ಯಾರ್ಯಾರು ಉಗುಳುತ್ತಾರೋ ವಾಪಸ್ ಅವ್ರವ್ರ ಮುಖಕ್ಕೆ ಬಂದು ಬಿದ್ದಿದೆ ಅಂತ ಪ್ರಶ್ನೆ ಕೇಳಿದವರು ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅಂತ ಅನ್ಸುತ್ತೆ ನನಗೆ. ಶಾಖೆಗಳಲ್ಲಿ ಕಲಿಸುವಂತಹ ವಿಚಾರಗಳ ಬಗ್ಗೆ ಕೂಡ ಇದೀಗ ಚರ್ಚೆಗೆ ಒಳಪಡ್ತಾ ಇದೆ. ಶಾಖೆಯಲ್ಲಿ ಪ್ರಮುಖವಾಗಿ ಧರ್ಮದ ಹೆಸರಲ್ಲಿ ಅಮಲನ್ನ ತಲೆಗೆ ತುಂಬಲಾಗುತ್ತೆ. ಧರ್ಮದ ಹೆಸರಲ್ಲಿ ದೇಶವನ್ನ ಒಡೆಯುವಂತಹ ಹುನ್ನಾರಿಗಳನ್ನ ತಯಾರು ಮಾಡುವ ಕಾರ್ಖಾನೆ ಆಗಿದೆ RSS. ಒಬ್ಬ ಮುಸಲ್ಮಾನ, ನೀವು ಅದಕ್ಕಾಗಲೇ ಉತ್ತರ ಕೊಟ್ರಿ, ಬಟ್ ಈ ಪ್ರಶ್ನೆಗಳು ಕೂಡ ಚರ್ಚೆಗೆ ಒಳಪಟ್ಟಿರೋದ್ರಿಂದ ಒಬ್ಬ ಮುಸಲ್ಮಾನ RSS ನ ಒಬ್ಬ ಕಾರ್ಯಕರ್ತನೋ ಅಥವಾ ಒಬ್ಬ ನಾಯಕನೋ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲದಂತಹ ವ್ಯವಸ್ಥೆ RSS ಒಳಗಿದೆ. ಬೇಸಿಕಲಿ ಧರ್ಮದ ಅಮಲನ್ನ ತುಂಬುವಂತಹ ಕಾರ್ಖಾನೆ RSS ಧರ್ಮದ ಅಮಲನ್ನು ತುಂಬಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ RSS ತುಂಬುತ್ತೆ ಅಂತ ಹೇಳ್ಕೊಂಡು ಸ್ವಾತಂತ್ರ್ಯದ ಲಾಗಾಯಿತು ಇವರು ಮಾಡ್ತಿರುವಂಥ ಪ್ರಯತ್ನ ಇದೆಯಲ್ಲ, ಅದು ಆರ್ಡಿನರಿ ಆಗಿರುವಂಥ ಸಂಗತಿ ಅಲ್ಲ. ಇವರು ಸಾವರ್ಕರ್ರ ಕುರಿತಂತೆ ಇದೇ ಗೂಬೆಯನ್ನು ಕೂರಿಸಿದ್ರು ಮುಸಲ್ಮಾನರ ಓಟನ್ನು ತೆಗೆದುಕೊಳ್ಳಿಕ್ಕೆ. ಇವರು RSS ನ ಕುರಿತಂತೆ ಇದೇ ಗೂಬೆಯನ್ನು ಕೂರಿಸುವಂಥ ಪ್ರಯತ್ನ ಮಾಡ್ತಾರೆ, ಬರೀ ಮುಸಲ್ಮಾನರ ಓಟು ಗಳಿಸಲಿಕ್ಕೆ. ಮತ್ತು ಎರಡನೇದೇನು ಗೊತ್ತೇನು, ಇವ್ರಿಗೆಲ್ರಿಗೂ ಇರೋದು ಒಂದೇ ಏನು ಅಂತಂದ್ರೆ, ಮುಸಲ್ಮಾನರ ತಲೆಯಲ್ಲಿ RSS ಅನ್ನುವಂಥ ಒಂದು ಹೆದರಿಕೆಯನ್ನ, ಗೂಬೆಯನ್ನ ಯಾವಾಗಲೂ ಕೂರಿಸಿ ಅವರನ್ನ ಹಿಂದೂ ಸಮಾಜದಿಂದ ಪ್ರತ್ಯೇಕವಾಗಿ ಇರಿಸಬೇಕು ಅಂತ. ಆದರೆ ಇದೇ ಸಂಘ ಕಳೆದ ಅನೇಕ ದಶಕಗಳಿಂದ ಮುಸಲ್ಮಾನರ ನಡುವೆ ಕೆಲಸ ಮಾಡ್ತಾ ಇರುವಂತ, ಮುಸಲ್ಮಾನರಿಗೆ ಅನುಕೂಲ ಮಾಡಿಕೊಡ್ತಾ ಇರುವಂತ ಅನೇಕ ಸಂಗತಿಗಳನ್ನು ನೋಡ್ತೀವಿ. ಹಿಂದೂಗಳೇ ಅದನ್ನು ವಿರೋಧಿಸ್ತಾರೆ, ನೀವು ಯಾಕೆ ಹೀಗೆ ಮಾಡ್ತೀರಾ ಅವರಿಗೋಸ್ಕರ ಅಂತ. ಆದರೆ ಸಂಘದ ವಿಚಾರ ತುಂಬಾ ಸ್ಪಷ್ಟವಾಗಿದೆ. ಇತ್ತೀಚೆಗೆ ಸರಸಂಘ ಚಾಲಕರು ಬಹಳ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಮುಸಲ್ಮಾನರನ್ನ ದೇಶದಿಂದ ಓಡಿಸುವಂತ ದೃಷ್ಟಿಕೋನ ಯಾರದ್ದೂ ಇಲ್ಲ, ನಾವೆಲ್ಲರೂ ಜೊತೆಯಲ್ಲಿ ಬದುಕಬೇಕಾಗಿರುವಂತ ಅಗತ್ಯ ಇದೆ ಅಂತ ಇನ್ಕ್ಲೂಸಿವ್ ಆಗಿರುವಂತ ಒಂದು ಪರಿಕಲ್ಪನೆಯನ್ನ ಕೊಟ್ಟಿದ್ದು ಸಂಘ. ಆದರೆ ಈ ಹಿನ್ನೆಲೆಯಲ್ಲಿ ಸಂಘ ಈ ಪರಿಕಲ್ಪನೆಯನ್ನು ಕೊಟ್ಟಿದೆ ಅಂತ ಮಾತ್ರಕ್ಕೆ ಮುಸಲ್ಮಾನರು ಮಾಡಿರುವಂತ ಎಲ್ಲ ತಪ್ಪುಗಳನ್ನು ಒಪ್ಪಿಕೊಳ್ಳಿ ಅಂತಲ್ಲ. ನಮಗೆ ಗಾಂಧಿ ಸಿಂಡ್ರೋಮ್ ಇಲ್ಲ, ಮಹಾತ್ಮ ಗಾಂಧೀಜಿಯವರಿಗೆ ಒಂದು ಸಿಂಡ್ರೋಮ್ ಇತ್ತು. ಅವರು ಮುಸಲ್ಮಾನರು ಏನ್ ಮಾಡಿದ್ರು ಸರಿ ಅಂತ ಹೇಳ್ತಿದ್ರು. ಒಂದು ಹಂತಕ್ಕೆ ಅವರು ದಲಿತರಿಗೆ ಹೇಳ್ತಾರೆ, ನೀವು ಮುಸಲ್ಮಾನರು ಕ್ರಿಶ್ಚಿಯನ್ರು ಆಗಿ ಕನ್ವರ್ಟ್ ಆದ್ರೆ ನಂಗೆ ಬೇಜಾರಿಲ್ಲ, ಆದರೆ ಪ್ರತ್ಯೇಕವಾಗಿರುವಂತ ಒಂದು ಎಲೆಕ್ಟೋರಲ್ ಇದನ್ನು ಕೇಳಿದ್ರೆ ಬಹಳ ಸಂಕಟ ಅನ್ಸುತ್ತೆ ನನಗೆ, ಅದು ಹಿಂದೂಗಳ ನಡುವೆ ಡಿವೈಡ್ ಉಂಟು ಮಾಡುತ್ತೆ ಅಂತ. ಅಂದ್ರೆ ಅವ್ರಿಗೊಂದು ಸಿಂಡ್ರೋಮ್ ಏನಿತ್ತು ಅಂದ್ರೆ, ಮುಸಲ್ಮಾನರ ಕನ್ವರ್ಟ್ ಆದ್ರೆ ಪರವಾಗಿಲ್ಲ, ಹಿಂದೂಗಳಲ್ಲಿ ಪ್ರತ್ಯೇಕತೆಯನ್ನು ಉಳಿಸಬೇಡಿ ಅಂತ. ಅದೇ ಸಿಂಡ್ರೋಮ್ ಇವತ್ತು ಕಾಂಗ್ರೆಸ್ಗೂ ಇದೆ, ಆದ್ರೆ ಯಾವತ್ತೂ ಸಂಘಕ್ಕಿಲ್ಲ. ಸಂಘ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ಅತ್ಯಂತ ಶ್ರೇಷ್ಠವಾದ್ದು ಯಾವುದು, ರಾಷ್ಟ್ರವೇ ಶ್ರೇಷ್ಠವಾದ್ದು, ರಾಷ್ಟ್ರೋಪರಿ ಯಾವುದೂ ಇಲ್ಲ, ಈ ರಾಷ್ಟ್ರಕ್ಕೆ ಯಾವುದು ಒಳಿತೋ ಅದನ್ನು ಮಾಡಬೇಕು ಅಂತ ನನ್ನಂತ ಕೋಟ್ಯಂತರ ಜನರಿಗೆ ಪಾಠ ಮಾಡಿರೋದು ಸಂಘವಾಗಿರೋದ್ರಿಂದ ಯಾವ್ಯಾವ ಮುಸಲ್ಮಾನನಿಗೆ ಭಾರತವೇ ಶ್ರೇಷ್ಠ ಅಂತ ಅನಿಸುತ್ತೋ ಅವನ ಸಂಘವನ್ನ ಅಷ್ಟೇ ಗೌರವಿಸ್ತಾನೆ, ಸಂಘದ ಜೊತೆ ಕೆಲಸ ಮಾಡ್ತಾನೆ. ರಾಷ್ಟ್ರೀಯ ಮುಸ್ಲಿಂ ಮಂಚಿನಲ್ಲಿ ಅತ್ಯಂತ ಪ್ರೀತಿಯಿಂದ ಕೆಲಸ ಮಾಡ್ಲಿಕ್ಕೆ ಅವನಿಗೆ ಸಾಧ್ಯ ಆಗುತ್ತೆ. ಇಲ್ಲ, ನನಗೆ ನನ್ನ ಮತವೇ ದೊಡ್ಡದ್ದು, ನನಗೆ ಮತಕ್ಕಿಂತ ದೊಡ್ಡದ್ದು ಯಾವುದೂ ಇಲ್ಲ, ಈ ಮತಕ್ಕೋಸ್ಕರ ನನ್ನ ಅಗತ್ಯ ಬಿದ್ದರೆ ಪಾಕಿಸ್ತಾನವನ್ನ ಬೆಂಬಲಿಸ್ತೀನಿ, ಅಗತ್ಯ ಬಿದ್ದರೆ ಇರಾನ್ ಅನ್ನ ಬೆಂಬಲಿಸ್ತೀನಿ, ಅಗತ್ಯ ಬಿದ್ದರೆ ನಾನು ಪ್ಯಾಲೆಸ್ತೈನ್ ಬೆಂಬಲಿಸ್ತೀನಿ ಅನ್ನೋನು ಸಹಜವಾಗಿ ಸಂಘದ ಜೊತೆಗೆ ಇರ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸರಿ, ರಾಷ್ಟ್ರ ಪ್ರೇಮವನ್ನೇ ಕಲಿಸಿಕೊಡುವ RSS ನಲ್ಲಿ ರಾಷ್ಟ್ರಧ್ವಜ ಹಾರಾಟ 5 ದಶಕದ ತನಕ ಆಗ್ಲೇ ಇಲ್ಲ. ಈ ದಿನಕ್ಕೂ ಕೂಡ ರಾಷ್ಟ್ರಗೀತೆ ಅಂತ ಒಪ್ಪೋದೇ ಇಲ್ಲ RSS ನವರು. ಇದೆಂಥ ದೇಶಭಕ್ತಿ, ಇದೆಂಥ ರಾಷ್ಟ್ರ ಪ್ರೇಮ? ಇದೇ RSS ವಂದೇ ಮಾತರಮನ್ನ ತನ್ನ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಬಹಳ ಹೆಮ್ಮೆಯಿಂದ ಆಡುತ್ತೆ. ಬಟ್ ಅದು ರಾಷ್ಟ್ರಗೀತೆ ಅಲ್ಲ. ಹೌದು, ರಾಷ್ಟ್ರಗಾನವೂ ಹೌದು. ನಾವು ಜನಗಣ ಮನವನ್ನು ಅತ್ಯಂತ ಪ್ರೀತಿಯಿಂದ ನಾವು ಹಾಡ್ತೀವಿ, ಪ್ರತಿಯೊಬ್ಬರು ಹಾಡ್ತೀವಿ. ರಾಷ್ಟ್ರಗೀತೆಯನ್ನ RSS ಯಾವತ್ತೂ ವಿರೋಧಿಸಿದ ಉಲ್ಲೇಖ ಎಲ್ಲೂ ಇಲ್ಲ.
ರಾಷ್ಟ್ರಗೀತೆಯನ್ನ ಕಂಪಲ್ಸರಿಯಾಗಿ ಹಾಡಬೇಕು ಅಂತ ಹೇಳಿರಲಿಲ್ಲ. ಸೊ ರಾಷ್ಟ್ರಗೀತೆಯನ್ನ ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲೆಲ್ಲ ಧ್ವಜದ ಮುಂದೆ ಅತ್ಯಂತ ಪ್ರೀತಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಡುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಧ್ವಜವನ್ನ ಹಾರಾಡಿಸೋದಿಲ್ಲ ಎಲ್ಲೂ ಅಂತ ಕೂಡ ಹೇಳುವಂತ ಆಲೋಚನೆ ಇದೆ. ಬಹಳ ಜನರಿಗೆ ಗೊತ್ತಿಲ್ಲ, ಅನೇಕ ದಶಕಗಳವರೆಗೆ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಅಥವಾ ಪ್ರೈವೇಟ್ ಆಗಿ ಧ್ವಜವನ್ನ ಹಾರಿಸಬಹುದಾ ಅನ್ನೋ ಪ್ರಶ್ನೆಗೆ ಉತ್ತರವೇ ಇರಲಿಲ್ಲ. ಆನಂತರ ಯಾವಾಗ ಅದಕ್ಕೆ ಉತ್ತರ ಸಿಕ್ತೋ ಆನಂತರದಿಂದ ರಾಷ್ಟ್ರಧ್ವಜವನ್ನ ಪ್ರತಿಯೊಂದು ನಮ್ಮ ಕಾರ್ಯಾಲಯಗಳ ಮೇಲೂ ಹಾರಿಸುವಂತ ಪ್ರಕ್ರಿಯೆ ನಡೆಯುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನಗಾಗಿ ತನ್ನ ಗುರುವಾಗಿ ಒಂದು ಧ್ವಜವನ್ನ ಆರಿಸಿಕೊಂಡಿದೆ, ಅದನ್ನು ಗುರುವಾಗಿ ಸ್ವೀಕಾರ ಮಾಡುತ್ತೆ. ಯಾರೋ ಗುರುವಾಗಿ ಒಂದು ಮೂರ್ತಿಯನ್ನ ಆರಿಸಿಕೊಳ್ತಾರೆ, ಆ ಗುರುವಿನ ಮುಂದೆ ಹಣೆ ಬಾಗ್ತಾರೆ. ಯಾರೋ ಒಂದು ಸಂಕೇತವನ್ನು ಗುರುವಾಗಿ ಸ್ವೀಕರಿಸ್ತಾರೆ, ಅದರ ಮುಂದೆ ತಲೆ ಬಾಗ್ತಾರೆ. ಯಾರೋ ಒಬ್ಬರು ಒಂದು ಪುಸ್ತಕವನ್ನು ಗುರುವಾಗಿ ಸ್ವೀಕಾರ ಮಾಡ್ತಾರೆ, ಅದರ ಮುಂದೆ ತಲೆ ಬಾಗ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೇಸರಿ ಧ್ವಜವನ್ನ ತನ್ನ ಗುರುವಾಗಿ ಸ್ವೀಕರಿಸಿ ಅದಕ್ಕೆ ತಲೆಬಾಗುತ್ತೆ ಅಂತ ನಿಶ್ಚಯ ಮಾಡಿದ್ರೆ ಹೊಟ್ಟೆ ಉರ್ಕೊಂಡ್ರೆ ಏನ್ ಮಾಡಬೇಕು ಅದಕ್ಕೆ? ಬಟ್ ಅದು ಭಾರತ ಹಾಗೆ ಭಾರತದ ಪರಿಕಲ್ಪನೆಗೆ ವಿರುದ್ಧವಾಗಿರೋದು. ಈಗ ತಿರಂಗಾ ಧ್ವಜವನ್ನ ಇಡೀ ರಾಷ್ಟ್ರ ತನ್ನ ರಾಷ್ಟ್ರಧ್ವಜ ಅಂತ ಒಪ್ಪುವಾಗ ಭಾಗವಧ್ವಜವೇ ನಮ್ಮ ಧ್ವಜ ಅಂತ ಹೇಳಿ RSS ಹೇಳೋದು. ಜನಮನಗಣ ಅಲ್ಲಲ್ಲ, ಅದನ್ನ ರಾಷ್ಟ್ರಗೀತೆ ಅಂತ ಒಪ್ಪದಾಗ ಇಲ್ಲ ನಾವು ಅದಕ್ಕೆ ವಿರುದ್ಧವಾಗಿ ಮತ್ತೊಂದೇನೋ ಹಾಡ್ತೀವಿ ಅನ್ನೋದು ಇಂಥ ಮನಸ್ಥಿತಿ RSS ಇದೆ. ಡೆಫಿನೆಟ್ಲಿ ಇಲ್ಲ. ಇದು ತಪ್ಪು ಕಲ್ಪನೆ ಅಥವಾ ಸುಳ್ಳು ಮಾಹಿತಿ. RSS ಯಾವತ್ತೂ ತಿರಂಗಾನ್ ಒಪ್ಪೋದಿಲ್ಲ ಅಂತ ಹೇಳಲಿಲ್ಲ. RSS ನ ಸರಸಂಘ ಚಾಲಕರುಗಳು ನಿಶ್ಚಯ ಮಾಡಿದ್ರು ವ್ಯಕ್ತಿಯಾಗಿರುವಂತ ಸಂಘಟನೆ ನಿರ್ಮಾಣ ಆಗಬಾರದು ಅಂತ. ಇದು ಭಾರತದ ಪರಂಪರೆಯ ಮೂಲ ಸತ್ವ. ಭಾರತದ ಪರಂಪರೆ ಹೇಳುತ್ತೆ ವ್ಯಕ್ತಿ ಆಧಾರಿತವಾಗಿರುವಂತದ್ದು ಯಾವುದು ಶಾಶ್ವತವಾಗಿ ಉಳಿಯೋದಿಲ್ಲ, ಯಾವುದು ವ್ಯಕ್ತಿಯನ್ನ ಮೀರಿ ನಿಲ್ಲುತ್ತೋ ಅದು ಉಳಿಯುತ್ತೆ. ಹಾಗಿದ್ರೆ ವ್ಯಕ್ತಿ ಇರುವಂತ ಜಾಗದಲ್ಲಿ ಏನ್ ಮಾಡಬೇಕು? ಇದು RSS ಮೊದಲಿಗೆ ಹೇಳಿದ್ದಲ್ಲ. ಸಿಖ್ಖರ ಗುರುಗಳಾಗಿರುವಂತ ಗುರು ಗೋವಿಂದ್ ಸಿಂಗರು ಹೇಳಿದ್ರು. ಗುರು ಗೋವಿಂದ ಸಿಂಗರು ಅಂದ್ರೆ ನನ್ನ ನಂತರ ಮತ್ತೆ ಯಾವ ಗುರುಗಳು ಅಂತ ಹುಡುಕಾಡ್ತಾ ಇರುವಂತಿಲ್ಲ. ಯಾವ ಗುರುಗ್ರಂಥ ಸಾಹಿಬ್ ಅನ್ನುವಂತ ಗ್ರಂಥ ಇದೆಯೋ ಆ ಗ್ರಂಥವೇ ಇನ್ನು ಮುಂದೆ ಗುರುವಾಗಿರುತ್ತೆ, ನಾವೆಲ್ಲರೂ ಅದರ ಮುಂದೆ ನಮಿಸಬೇಕು ಅಂತ. ಹೀಗಾಗಿ 10ನೇ ಗುರುವಿನ ನಂತರ ಸಿಖ್ಖರಿಗೆ ಮತ್ತೆ ಗುರುವಿಲ್ಲ. ಅದೇ ರೀತಿ ಸಂಘ ಅವತ್ತೇ ನಿಶ್ಚಯ ಮಾಡ್ತು ಇದು ವ್ಯಕ್ತಿನಿಷ್ಠ ಸಂಘಟನೆ ಆಗಬಾರದು, ಇದು ರಾಷ್ಟ್ರನಿಷ್ಠ ಸಂಘಟನೆ ಆಗಬೇಕು. ಈ ರಾಷ್ಟ್ರಕ್ಕೆ ಪೂರಕವಾಗಿ ನಾವು ಕೇಸರಿ ಧ್ವಜವನ್ನ ಆಲೋಚನೆ ಮಾಡ್ತೀವಿ. ಯಾವಾಗ ಶುರುವಾಗಿದ್ದು ಸಂಘ? 1947ರ ನಂತರ ಅಲ್ಲ. ನಿಮಗೆ ರಾಷ್ಟ್ರಧ್ವಜ ಭಾರತಕ್ಕೆ ಬಂದಿದ್ದು 1947ರ ನಂತರ. ಆದರೆ RSSಗೆ ಗುರುವಾಗಿ ಸ್ವೀಕಾರ ಮಾಡಿದ ಈ ಧ್ವಜ 1925ರಿಂದಲೇ ಇದೆ. 25ರಿಂದ ಇರುವಂತ ಧ್ವಜವನ್ನ ಅವ್ರು ಗುರುವಂತ ಸ್ವೀಕಾರ ಮಾಡ್ತಿದ್ದಾರೆ. ಹೇಗೆ ಬದಲಾಯಿಸಿ ಅಂತೀರಾ ನೀವು? ಎಟ್ ದ ಸೇಮ್ ಟೈಮ್ ಎರಡನೇ ಪ್ರಶ್ನೆ ಇರೋದು, ಹಾಗಂತ ಅವರು ರಾಷ್ಟ್ರಧ್ವಜದ ತಿರಂಗಾನ ವಿರೋಧ ಮಾಡ್ತಾರಾ? ಎಲ್ಲಾದ್ರೂ ಒಂದು ಕಡೆ RSSನವರು ರಾಷ್ಟ್ರಧ್ವಜವನ್ನ ವಿರೋಧ ಮಾಡಿರುವಂತ ಒಂದು ಉದಾಹರಣೆ ಇದೆಯಾ? ಎಲ್ಲೂ ಇಲ್ಲ. ಅವರು ರಾಷ್ಟ್ರಧ್ವಜಕ್ಕೆ ಈ ದೇಶದ ಸಾಮಾನ್ಯ ವ್ಯಕ್ತಿ ಏನ್ ಗೌರವ ಕೊಡಬೇಕೋ ಅದಕ್ಕಿಂತಲೂ 100 ಪಟ್ಟು ಹೆಚ್ಚು ಗೌರವ ಕೊಡ್ತಾನೆ. ಇನ್ನೂ ಚೆನ್ನಾಗಿ ಹೇಳೋದಾದ್ರೆ ಯಾರು ಸಂಘದ ಶಾಖೆಗೆ ಹೋಗಿ ಬಂದು ಧ್ವಜ ಪ್ರಣಾಮ ಮಾಡಿ ಬಂದಿರ್ತಾನೋ ಅವನು ರಾಷ್ಟ್ರಧ್ವಜಕ್ಕೆ ಉಳಿದವರೆಲ್ಲರಿಗಿಂತಲೂ ಹೆಚ್ಚು ಗೌರವ ಕೊಡ್ತಾನೆ. ಯಾಕೆ ಅಂತಂದ್ರೆ ರಾಷ್ಟ್ರವನ್ನ ಗೌರವ ಪಡಿಸೋದು, ಗೌರವ ಕೊಡೋದು ಹೇಗೆ ಅಂತ ಸಂಘ ಹೇಳ್ಕೊಟ್ಟಿದೆ ಅಂತ. RSS ಯಾವತ್ತಾದ್ರೂ ರಾಷ್ಟ್ರ ಗೀತೆಯನ್ನು ವಿರೋಧ ಮಾಡಿದೆಯಾ? ಯಾವತ್ತೂ ಮಾಡಲಿಲ್ಲ. ಆದರೆ ಅವರಿಗೆ ನಮಸ್ತೆ ಸದಾ ವತ್ಸಲೆ ಅಂತ ಗುರುವಿನೆದುರಿಗೆ ಪ್ರಾರ್ಥನೆ ಮಾಡುವಂತ ಪರಿಕಲ್ಪನೆ ಇದೆ. ಅವನ ಸಂಘಟನೆ ಒಳಗೆ ಸೇರ್ಕೊಂಡಾಗ ಅವನು ಗುರುವಿಗೆ ಪ್ರಾರ್ಥನೆ ಸಲ್ಲಿಸ್ತಾನೆ. ಅದಾದ ನಂತರ ಅವನು ಹೊರಗಡೆ ಬಂದಾಗ ರಾಷ್ಟ್ರಗೀತೆಗೆ ಮತ್ತು ರಾಷ್ಟ್ರ ಗಾನಕ್ಕೆ ಸಮನಾದ ಗೌರವವನ್ನು ಕೊಟ್ಟು ರಾಷ್ಟ್ರ ಧ್ವಜಕ್ಕೂ ಅಷ್ಟೇ ಗೌರವವನ್ನು ಕೊಡುವ ಪರಿಕಲ್ಪನೆ ಇದೆಯಲ್ಲ, ಅದು ಸಂಘ ಕಲಿಸಿದೆ ನಮಗೆ. ರಾಷ್ಟ್ರಗೀತೆಯನ್ನ ಬ್ರಿಟಿಷರ ರಾಣಿಗೆ ಹೊಗಳಲಿಕ್ಕೆ ಅಥವಾ ಆಕೆಯನ್ನ ಮೆಚ್ಚಿಸಲಿಕ್ಕೆ ಬರೆದಂತಹ ಗೀತೆ ಅನ್ನೋ ಒಂದು ಸುಳ್ಳು ಕಥೆಯನ್ನ ಕಟ್ಟಿರೋದು RSS ನಿಂದ ಬಂದವರೇ. ಈ ರೀತಿಯ ಚರ್ಚೆ ಕೂಡ ನೆನ್ನೆ ಮೊನ್ನೆ ನಡೆದಿದೆ. ಅದೇ ಕಾಂಗ್ರೆಸ್ನ ನಾಯಕರು ಹೇಳ್ತಿದ್ದಾರೆ ಮತ್ತೊಮ್ಮೆ. ಅಲ್ಲ, ಬಟ್ ಅದು ಸುಳ್ಳ? ಅವ್ರು ಹೇಳ್ತಿರೋದು ಮಾತ್ರಕ್ಕೆ ಯಾವುದೊಂದು ವಿಚಾರ ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಭಾರತ ಭಾಗ್ಯ ವಿಧಾತ ಅಂತ ಕರೆದಿರೋದು ಯಾರನ್ನ? ಆಯ್ತು, ಆ ಭಾರತ ಭಾಗ್ಯ ವಿಧಾತ ಅಂತ ಕರೆದಿರೋ ನಂತರ ಅದನ್ನು ಒಪ್ಪಿಕೊಂಡ ನಂತರ ನಾನು ಅದ್ರ ಬಗ್ಗೆ ತುಂಬಾ ಡೀಟೇಲಿಗೆ ಹೋಗೋದಿಲ್ಲ. ಅದು ಯಾವಾಗ ಹಾಡಿದ್ದು, ಮೊದಲನೇ ಬಾರಿಗೆ ಅದರ ಗೀತೆ ಎಲ್ಲಿ ಅವರು ಬರೆದಿರೋ ವಿಚಾರ ಬೇರೆದಿರಬಹುದು. ಹಾಡಿದ್ದು ಎಲ್ಲಿಗೆ, ಯಾವತ್ತು ಹಾಡಿದ್ರು ಅದನ್ನ ಮೊದಲನೇ ಬಾರಿಗೆ ಹಾಡಿದ್ದು ಎಲ್ಲಿ? ಅದು ಯಾರು ಬಂದಾಗ ವೆಲ್ಕಮ್ ಗೀತೆಯಾಗಿ ಅದನ್ನು ಹಾಡಲಾಯಿತು. ಯಾರೋ ಬಂದಾಗ ನೀವು ಹಾಡಿದಂಥ ಒಂದು ಸ್ವಾಗತ ಗಾನವನ್ನ ನೀವು ಮತ್ತೊಂದು ಕಡೆ ಎಲ್ಲೋ ಬಳಸಿದ್ರೆ ಅದರ ಪ್ರಭಾವ ಹೇಗಿರ್ಬೋದು? ಕಾಲಕ್ರಮದಲ್ಲಿ ಮರೆತಿರುವಂಥ ಸಮಾಜ ಅದನ್ನು ಹಾಗೆ ಸ್ವೀಕಾರ ಮಾಡ್ಬೋದು, ನಾನು ಒಪ್ಕೊಳ್ತೀನಿ. ಆದರೆ ಯಾವ ಸಮಾಜ ಅದನ್ನು ಹಾಡಿ ಅದನ್ನು ಈ ಪಂಚಮ ಜಾರ್ಜಿನ ಸ್ವಾಗತಕ್ಕೆ ಅಂತ ಹಾಡಿದಂಥ ಗೀತೆಯನ್ನ ಅವತ್ತಿನ ದಿನಗಳಲ್ಲಿ ಅದನ್ನು ರಾಷ್ಟ್ರಗೀತೆ ಅಂತ ಸ್ವೀಕಾರ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗಿದ್ದಿರ್ಬೋದು. ವಿಷ್ಣು ದಿಗಂಬರ್ ಪುಲಸ್ಕರ್ರು ಅವರು ಆಲ್ ಇಂಡಿಯಾ ರೇಡಿಯೋದಲ್ಲಿ ವಂದೇ ಮಾತರಮನ್ನ ಹಾಡ್ಲಿಕ್ಕೆ ಅಂತ ನಿಂತಾಗ ವಿಷ್ಣು ದಿಗಂಬರ್ ಪುಲಸ್ಕರ್ಗೆ ವಂದೇ ಮಾತರಂ ಹಾಡಬಾರದು ಅಂತ ಹೇಳಿದ್ಯಾಕೆ? ಇದೇ ವಿಷ್ಣು ದಿಗಂಬರ್ ಪುಲಸ್ಕರ್ರು ಯಾಕೆ ವಂದೇ ಮಾತರಂ ರಾಷ್ಟ್ರಗೀತೆ ಆಗಬಾರದು ಅಂತ ಕೇಳಿದಾಗ ಜವಾಹರ್ಲಾಲ್ ನೆಹರು ಏನು ಉತ್ತರ ಕೊಟ್ಟರು? ಜವಾಹರ್ಲಾಲ್ ನೆಹರು ಹೇಳಿದ್ರು ಇಂಗ್ಲಿಷ್ ಬ್ಯಾಂಡಿಗೆ ಸೆಟ್ ಆಗೋದಿಲ್ಲ ಇದು ಅಂತ. ಇಂಗ್ಲಿಷ್ ಬ್ಯಾಂಡಿಗೆ ಸೆಟ್ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ವಂದೇ ಮಾತರಂ ಬೇಡ ಅನ್ನೋದಾದ್ರೆ ನಾನು ವಂದೇ ಮಾತರಮನ್ನ ಇಂಗ್ಲಿಷ್ ಬ್ಯಾಂಡಿಗೆ ಸೆಟ್ ಮಾಡ್ಕೊಟ್ಟು ತೋರಿಸ್ತೀನಿ ಅಂತ ಇಂಗ್ಲಿಷ್ ಬ್ಯಾಂಡಿಗೂ ಹಾಡಿಸಿದ್ರಲ್ಲ ಅದನ್ನ.
ಆದ್ರೂ ಒಂದೇ ಮಾತ್ರ ಬೇಡ ಅಂತ ಹೇಳಿದ್ಯಾಕೆ? ಇಷ್ಟಾದ್ರೂ ನಿಲ್ದೆ ಒಂದೇ ಮಾತ್ರ ಬೇಡ ಅನ್ಲಿಕ್ಕೆ ಒಂದೇ ಒಂದು ಕಾರಣ ಇತ್ತು, ಏನು ಅಂತಂದ್ರೆ ಪ್ರಾಬಬಲಿ 1930ರಲ್ಲಿ ನಡೆದಂತ ಕಾಂಗ್ರೆಸ್ ಅಧಿವೇಶನದಲ್ಲಿ ಅವತ್ತಿನ ಮುಸ್ಲಿಂ ಅಧ್ಯಕ್ಷ ಆತ ಎದ್ದು ನಿಂತು ಹೇಳಿದ, ಒಂದೇ ಮಾತರಮನ್ನು ಹಾಡಬಾರ್ದು, ಒಂದೇ ಮಾತರಂ ನನ್ನ ಧರ್ಮಕ್ಕೆ ವಿರೋಧ ಅಂತ. ಒಂದೇ ಮಾತರಂ ರಾಷ್ಟ್ರದ ವಿಚಾರ ಒಂದು ಧರ್ಮಕ್ಕೆ ವಿರೋಧ ಆಗ್ಲಿಕ್ಕೆ ಸಾಧ್ಯವಾ? ಯಾವ ಒಂದೇ ಮಾತರಂ ಈ ದೇಶದ ಲಕ್ಷಾಂತರ ಕೋಟ್ಯಂತರ ಕ್ರಾಂತಿಕಾರಿಗಳಿಗೆ ಪ್ರೇರಣೆ ಕೊಡಬಹುದಾಗಿತ್ತೋ ಆ ಒಂದೇ ಮಾತರಮನ್ನು ಹಾಡಬಾರ್ದು ಅಂತ ಆತ ಹೇಳ್ತಾನೆ ಅಂತಂದ್ರೆ, ಆ ಕಾರಣಕ್ಕೋಸ್ಕರ ಒಂದೇ ಮಾತರಂ ನೀವು ಬೇಡ ಅಂತ ಹೇಳ್ತೀರಾ ಅಂತಂದ್ರೆ, ಡೋಂಟ್ ಯು ಥಿಂಕ್ ಇಟ್ ವಾಸ್ ರಾಂಗ್? ರಾಷ್ಟ್ರಭಕ್ತಿ ರಾಷ್ಟ್ರಪ್ರೇಮ ಅಂತ ಮಾತನಾಡುವಂತಹ RSS ಕಾರ್ಯಕರ್ತರು ಹಾಗೆ ಅಲ್ಲಿನ ನಾಯಕರು ಸ್ವಾತಂತ್ರ್ಯ ಚಳುವಳಿ ಬಗ್ಗೆ ಮಾತನಾಡೋದೇ ಇಲ್ಲ. ಸ್ವಾತಂತ್ರ್ಯ ಚಳುವಳಿ ಸಂದರ್ಭದಲ್ಲಿ, ಸಂಘರ್ಷದ ಸಂದರ್ಭದಲ್ಲಿ RSSನ ಪಾತ್ರ ಶೂನ್ಯ ಮತ್ತೆ ಹೇಳ್ತಿರೋರು ಕಾಂಗ್ರೆಸ್ನವರೇ. ನಿಮಗೂ ಈ ವಿಚಾರ ಗೊತ್ತಿರೋದೆ. ಹಾಗೆ ಬ್ರಿಟಿಷರ ಪರವಾಗಿ ಬ್ರಿಟಿಷರ ಜೊತೆಯಲ್ಲಿ ಕೆಲಸ ಮಾಡ್ತಿದ್ರು RSSನ ನಾಯಕರು. ಕ್ಷಮಾಪಣೆ ಪತ್ರವನ್ನ ಬರೆದ ಹೇಡಿಗಳು RSSನ ನಾಯಕರು. ಒಂದು ಯಾರ ಬಗ್ಗೆ ಅವರು ಇದನ್ನೆಲ್ಲ ಹೇಳ್ತಿದಾರೋ ಗೊತ್ತಿಲ್ಲ ನನಗೆ. RSSನವರು ಸ್ವಾತಂತ್ರ್ಯ ಸಂಘಟನೆಯಲ್ಲಿ ಹೋರಾಟ ಮಾಡುವಾಗ, ಇನ್ಫ್ಯಾಕ್ಟ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವಂಥ ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸಿದವರು ಸಂಘದವರು ಅನ್ನೋದಕ್ಕೆ ಇವತ್ತು ಸಾಕಷ್ಟು ಪುರಾವೆಗಳಿವೆ. ಕಾಂಗ್ರೆಸ್ನವ್ರ ಪ್ರಾಬ್ಲಮ್ ಏನು ಅಂತಂದ್ರೆ, ಯಾರೋ ಒಬ್ರು 10 ವರ್ಷದಿಂದ ಹೇಳ್ಕೊಟ್ಟಿರುವಂಥ ಒಂದು ಸಂಗತಿಯನ್ನ 25 ವರ್ಷ ಕಳೆದ್ರು ಅದನ್ನೇ ಪುನರುಚ್ಚರಿಸ್ತಾ ಇರುವಂಥ ಒಂದು ರೂಢಿ ಇಟ್ಕೊಂಡಿದ್ದಾರೆ. ಯಾವತ್ತೂ ಅದರ ಆಳಕ್ಕೆ ಹೋಗುವಂಥ ಪ್ರಯತ್ನ ಅವ್ರು ಮಾಡಲೇ ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925ರಿಂದ ಇವತ್ತಿನವರೆಗೂ ರಾಷ್ಟ್ರದ ಹಿತಕ್ಕೋಸ್ಕರ ಏನೇನು ಅಗತ್ಯ ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ರ ಕುರಿತಂತೆ ತುಂಬಾ ಬಾರಿ ಚರ್ಚೆ ಮಾಡಿರೋದ್ರಿಂದ ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ನನಗೆ ಸ್ವಾತಂತ್ರ್ಯ ಅಗತ್ಯ ಇಲ್ಲ. ಯಾಕೆ ಅಗತ್ಯ ಇಲ್ಲ ಅಂತಂದ್ರೆ, ಸ್ವಾತಂತ್ರ್ಯ ಬಂದ ನಂತರ ಯಾರ ಕೈಯಲ್ಲಿ ದೇಶ ಹೋಗ್ಲಿಕ್ಕಿದೆಯೋ ಅವರೆಲ್ಲರೂ ನನ್ನ ಜನರನ್ನ ತುಳಿಯುವಂತವರು. ನಾನು ಇವರನ್ನು ನಂಬಿಕೊಂಡು ಸ್ವಾತಂತ್ರ್ಯ ಬೇಕು ಅಂತ ಹೋರಾಟ ಮಾಡ್ಲಿಕ್ಕೆ ಆಗೋದಿಲ್ಲ. ಡಸ್ ಇಟ್ ಮೀನ್ ಅವರು ಸ್ವಾತಂತ್ರ್ಯದ ವಿರೋಧಿಯಾಗಿದ್ರು? ಅವರ ಆಲೋಚನೆ, ಅವರ ಆಳದ ವಿಸ್ತಾರಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದ ಮಾತ್ರಕ್ಕೆ ನಾನು ಅದನ್ನ ಸ್ವಾತಂತ್ರ್ಯ ವಿರೋಧಿ ಅಂತ ಕರೀಲಿಕ್ಕೆ ನಾನು ಸಿದ್ಧ ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಕಾರ್ಯಕರ್ತರಿಗೆ ಕೊಟ್ಟಂತ ಆ ಹೊತ್ತಿನಲ್ಲಿ ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಬ್ಬ ಕಾರ್ಯಕರ್ತನು ಎಲ್ಲರೊಂದಿಗೆ ಹೇಗೆ ಬೆರೆತಿದ್ದ, ಅವತ್ತಿನ ಕ್ರಾಂತಿ ಕಾರ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಪಾತ್ರ ಹೇಗಿತ್ತು, ಮತ್ತು ಇವತ್ತಿಗೂ ಕೂಡ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ, ಕ್ರಾಂತಿಕಾರಿಗಳನ್ನ ಸಂಭ್ರಮಿಸೋದು ಯಾರು? RSSನವರೇ. ಭಗತ್ ಸಿಂಗ್ ಕುರಿತಂತೆ ಮಾತನಾಡೋದು ಯಾರು? ಸಂಘದವರು. ಚಂದ್ರಶೇಖರ್ ಆಜಾದ್ ಯಾರಿಗೆ ಗೊತ್ತು? ಸಂಘದವರಿಗೆ ಗೊತ್ತು. ರಾಮ್ ಪ್ರಸಾದ್ ಬಿಸ್ಮಿಲ್ ಯಾರು ಮಾತಾಡ್ತಾರೆ? ಸಂಘದವ್ರು ಮಾತನಾಡ್ತಾರೆ. ಕಾಕೋರಿ ಕಾಂಡ ಅಂದ್ರೆ ಏನು ಅಂತ ಯಾರಿಗೆ ಗೊತ್ತು? ಕಾಂಗ್ರೆಸ್ನವ್ರಿಗೆ ಗೊತ್ತಾ? ಅದು ಸಂಘದವರಿಗೆ ಗೊತ್ತು. ನೀವು ಯಾವುದೇ ಈ ದೇಶದಲ್ಲಿ ನಡೆದಂತ ಕ್ರಾಂತಿಕಾರ್ಯದ ಇತಿಹಾಸವನ್ನ ಯಾರು ತೆಗಿತಾರೆ ಅಂದ್ರೆ ಅದು ಸಂಘದವರೇ ತೆಗಿತಾರೆ. ಯಾಕೆ ಅಂತಂದ್ರೆ ಈ ರಾಷ್ಟ್ರದ ಸ್ವಾತಂತ್ರ್ಯದೊಂದಿಗೆ ಒಂದಾಗಿರುವಂತ ಹೆಮ್ಮೆ ಇರೋ ಕಾರಣಕ್ಕೋಸ್ಕರ. ಕಾಂಗ್ರೆಸ್ಸಿಗೆ ಅದು ಅರ್ಥ ಆಗೋದು ಕಷ್ಟ. ಯಾಕೆ ಅಂತಂದ್ರೆ ಅವ್ರ ಅಗತ್ಯ ಬಿದ್ದಾಗ ಬ್ರಿಟಿಷರ ಜೊತೆಗೆ ಹೇಗೆ ಸಂಧಾನ ಮಾಡ್ಕೋಬೇಕು ಅಂತ ಅವ್ರಿಗೆ ಗೊತ್ತಿತ್ತು. ಆ ಕಾರಣಕ್ಕೆ ಅವ್ರು ಪದೇ ಪದೇ ಕ್ಷಮಾಪಣೆ ಕೇಳಿದವರು ಯಾರು ಅಂತ ಸಾವರ್ಕರ್ ಕುರಿತಂತೆ ಕೈ ತೋರಿಸುವಂತ ಪ್ರಯತ್ನ ಮಾಡ್ತಾರೆ. ಆದರೆ ಗೊತ್ತಿರಲಿ, ಅವರದ್ದೇ ಲೀಡರ್ ಅಂತ ಯಾರು ಕರೆಸ್ಕೊಳ್ತಾರೋ ಜವಾಹರ್ಲಾಲ್ ನೆಹರು ನಭಾ ಜೈಲಿನಲ್ಲಿ 4 ದಿನ ಕಳಿಲಿಕ್ಕಾಗದೆ ಅವರಪ್ಪ ಜೈಲರಿಗೆ ಪತ್ರ ಬರೆದು ದಯಮಾಡಿ ನನ್ನ ಮಗನನ್ನು ಬಿಡಿ, ಇನ್ನು ಅವ್ನು ಬದುಕಿರೋವರೆಗೂ ಅಲ್ಲಿಗೆ ಬರೋದಿಲ್ಲ ಅಂತ ಕೇಳ್ಕೊಂಡಿದ್ದ. ಬ್ರಿಟಿಷರು ಬದುಕಿರೋವರೆಗೂ, ಬ್ರಿಟಿಷರು ಭಾರತದಲ್ಲಿರೋವರೆಗೂ ಅಲ್ಲಿ ಕಾಲಿಟ್ಟಿರಲಿಲ್ಲ ಜವಾಹರ್ಲಾಲ್ ನೆಹರು. ಇದು ಕ್ಷಮಾಪಣೆಯ ಮಾತಾ? ಕಾಂಗ್ರೆಸ್ನ ಪ್ರಾಬ್ಲಮ್ ಏನಿದೆ ಅಂತಂದ್ರೆ, ಅವ್ರು ಏನೇನು ಆರೋಪ ಮಾಡ್ತಾರೋ ಆ ಆರೋಪವನ್ನೆಲ್ಲ ಉಲ್ಟಾ ಅವ್ರು ತಲೆ ಕಟ್ಟಲಿಕ್ಕೆ ಶುರು ಮಾಡಿದರೆ ಕಾಂಗ್ರೆಸ್ಸಿಗರು ತಲೆ ಎತ್ಕೊಂಡು ತಿರುಗಾಡ್ಲಿಕ್ಕೆ ಆಗದೆ ಇರುವಷ್ಟು ಕೊಳಕು ಕಾರ್ಯವನ್ನ ಈ 75 ವರ್ಷಗಳಲ್ಲಿ ಮತ್ತು ಅದಕ್ಕಿಂತಲೂ ಮುಂಚೆ ಮಾಡಿರೋದ್ರಿಂದ ಅವರು ಬಾಯಿ ಮುಚ್ಕೊಂಡಿದ್ರೆ ಅವ್ರಿಗೂ ಒಳ್ಳೇದು ಅಂತ ಅನ್ಸುತ್ತೆ ನಂಗೆ. ಸರಿ, ನೀವು ಕಾಂಗ್ರೆಸ್ ಬಗ್ಗೆ ಹೇಳ್ತಿದ್ರಿ. ಇದೇ ಕಾಂಗ್ರೆಸ್ನ ಈ ದಿನಮಾನದ ಆರೋಪಕ್ಕೆ ಬಂದ್ಬಿಡೋಣ. ಸೀದಾ ಪ್ರಿಯಾಂಕ್ ಖರ್ಗೆ ಅವರ ವಿಚಾರ. ಪ್ರಿಯಾಂಕ್ ಖರ್ಗೆ ಅವರು ಈ RSS ಕಾರ್ಯ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಬೇಕು ಅನ್ನೋ ಪತ್ರ ಬರೆದ ನಂತರದಲ್ಲಿ ಅವರಿಗೆ ಬರ್ತಾ ಇರುವ ಬೆದರಿಕೆ ಕರೆಗಳು, ಅದ್ರದ್ದೊಂದು ವಿಡಿಯೋ ಕೂಡ ರೆಕಾರ್ಡ್ ಮಾಡಿದ್ರು. ನೋಡಿ, ಇದೇನ RSS ಶಾಖೆಗಳಲ್ಲಿ ಕಲಿಸ್ಕೊಡುವ ಸಂಸ್ಕೃತಿ. ನೀವು ಮಾತೆ ಪೂಜಕ ಅಂತ ಹೇಳಿ ಹಾಡು ಹೇಳ್ತೀರಿ, ನಮಸ್ತೆ ಸದಾವತ್ಸಲೆ ಅಂತ ಹೇಳ್ತೀರಿ, ಒಂದೇ ಮಾತರಂ ಅಂತ ಹೇಳ್ತೀರಿ, ತಾಯಿಯ ಪೂಜಕರು ನಾವು ಅಂತ ಹೇಳ್ತಾ ಹೇಳ್ತಾ ತಾಯಿ ತಂಗಿಗೆ ಅವಾಚ್ಯ ಶಬ್ದಗಳಲ್ಲಿ ನಿಂದಿಸ್ತೀರಿ. ಇದೇನ RSSನ ಸಂಸ್ಕೃತಿ? ನೇರವಾದ ಪ್ರಶ್ನೆ. ನನಗೆ ಕೆಲವೊಂದ್ಸಲ ಅನ್ಸುತ್ತೆ ಪ್ರಿಯಾಂಕ್ ಖರ್ಗೆ ಅವರು ತಮಗೆ ಬೇಕಾದವ್ರ ಹತ್ರ ಅವರೇ ಫೋನ್ ಮಾಡಿಸಿದ್ರಾ ಅಂತ. ನಂಗೆ ಡೌಟ್ ಇದೆ, ಭಾಳ ಡೌಟ್ ಇದೆ. ಯಾಕೆಂತಂದರೆ ಇವರ ಟೆಂಟ್ಯಾಕಲ್ಸು ಬರೀ ಭಾರತದಲ್ಲಿ ಮಾತ್ರ ಇಲ್ಲ, ದುಬೈಯಲ್ಲೂ ಇದೆ, ಕತಾರ್ನಲ್ಲೂ ಇದೆ, ಎಲ್ಲ ಕಡೆಯಿಂದ. ಇವ್ರ ಚೀಫ್ ಅಂತ ಯಾರನ್ನು ಕರೀತಾರಲ್ಲ, ಪದೇ ಪದೇ ಟ್ವೀಟ್ ಮಾಡ್ತಿರ್ತಾರೆ, ಚೀಫ್ ಅಂತ ಕರೀತಾರೆ. ಜುಬೇರ್ ಅಂತ ಒಬ್ಬ ಫ್ಯಾಕ್ಟ್ ಚೆಕರ್ ಇದ್ದಾನೆ, ಅವನಿಗೆ ಚೀಫ್ ಅಂತ ಕರೀತಿರ್ತಾರೆ. ಚೀಫ್ ಅಂತ ಕರೆಯುವಂಥ ಜುಬೇರ್ ಲಿಂಕ್ಸ್ ಏನೇನಿದೆಯೋ ಹೇಳಲಿಕ್ಕೆ ಬರೋದಿಲ್ಲ. ಹೀಗಾಗಿ ಅಲ್ಲಿನ ಮೂಲಕ ಯಾರ ಹತ್ರ ಮಾಡಿಸಿದಾರೋ ದೇವರೇ ಬಲ್ಲ. ನಂದು ಒಂದೇ ಒಂದು ಪ್ರಶ್ನೆ, ನೀವು ಆರ್ಡಿನರಿ ಸಿಟಿಸನ್ ಅಲ್ಲ, ಯು ಆರ್ ನಾಟ್ ಅ ಚಕ್ರವರ್ತಿ ಸೂಲಿಬೆಲೆ. ನನಗೆ ಯಾರಾದರೂ ಫೋನ್ ಮಾಡಿದ್ರೆ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡಿ ನಾನು ಮೀಡಿಯಾ ಕೊಡಬೇಕು, ನೋಡಿ ಹೆಂಗೆ ಕಾಲ್ ಮಾಡ್ತಿದ್ದಾರೆ, ಹೆದರಿಸ್ತಿದ್ದಾರೆ ಅಂತ. ಯು ಆರ್ ಅನ್ IT ಮಿನಿಸ್ಟರ್ ಸರ್. ನೀವು IT ಮಿನಿಸ್ಟ್ರು.
ನೀವು ಆರ್ಡಿನರಿ ಬೇರೆ ಮಿನಿಸ್ಟ್ರು ಅಲ್ಲ, ನಿಮ್ಮ ಹತ್ರ ಎಲ್ಲ ಇರುತ್ತೆ. ನೀವು ಚಕ್ರವರ್ತಿ ಸೂಲಿಬೆಲೆಯ ಯೂಟ್ಯೂಬ್ ಚಾನೆಲ್ನ ಕ್ಲೋಸ್ ಮಾಡಲಿಕ್ಕೆ ಲೆಟರ್ ಹಾಕ್ಬೋದು, ನೀವು ನನ್ನ ಟ್ವಿಟರ್ ಹ್ಯಾಂಡಲ್ನ ಕ್ಲೋಸ್ ಮಾಡಿಸ್ಲಿಕ್ಕೆ ಲೆಟರ್ ಹಾಕ್ಬೋದು, ನೀವು ಅನೇಕರ FB ಪೋಸ್ಟ್ಗಳನ್ನು ಅಥವಾ ಅವ್ರ FB ಅಕೌಂಟನ್ನು ಕ್ಲೋಸ್ ಮಾಡಿಸ್ಲಿಕ್ಕೆ ಮಾಡ್ಬೋದು. ನಿಮ್ಗೊಂದು ಫೋನ್ ಯಾರು ಮಾಡ್ತಿದ್ದಾರೆ ಅಂತ ಹುಡುಕ್ಲಿಕ್ಕೆ ಆಗ್ತಿಲ್ವಾ? ಸರ್ಕಾರ ನಿಮ್ದೇ ಸರ್. ಇಲ್ಲಿ BJP ಸರ್ಕಾರ ಇದ್ದಿದ್ರೆ ಇವತ್ತು ನೀವು BJP ಕಂಪ್ಲೇಂಟ್ ಆದ್ರೂ ಕೊಡ್ಬೋದಾಗಿತ್ತು. ನಿಮ್ದೇ ಸರ್ಕಾರ ಇದೆ. ಯಾರು ಫೋನ್ ಮಾಡಿದ್ನೋ ಕರ್ಕೊಂಡ್ ಬರಲ್ಲ, ಅವ್ನು ಮುಂದೆ ನಿಲ್ಸಿರಲ್ಲ, ಯಾರು ಮಾತನಾಡಿದ್ದಿನ ಅಂತ ಕೇಳ್ರಲ್ಲ. ಈ ಪ್ರಶ್ನೆ ಇಲ್ಲ ಅವರಿಗೆ. ಅವ್ರಿಗಿರೋದು ಏನು ಅಂತಂದ್ರೆ ಈ ತರದೊಂದು ಗೂಬೆನ್ ಕೂರಿಸ್ಕೋಬೇಕು ಅಂತ ರೂಢಿ ಆಗೋಗಿದೆ ಅವರಿಗೆ. ಬಟ್ ಇದಕ್ಕೂ ಉತ್ತರ ಕೊಟ್ಟಿದ್ದಾರೆ. ನಾನು ಕಂಪ್ಲೇಂಟ್ ಕೊಟ್ರೆ ಒಬ್ಬ ವ್ಯಕ್ತಿ ಸಿಗಾಕೊಳ್ತಾನೆ, ಆತನಿಗೆ ಶಿಕ್ಷೆ ಆಗುತ್ತೆ, ನನಗೆ ಶಿಕ್ಷೆ ಒಬ್ಬ ವ್ಯಕ್ತಿ ಕೊಡಿಸೋ ಉದ್ದೇಶ ಇಲ್ಲ, ಮನಸ್ಥಿತಿಯನ್ನ. ಅವ್ರದೇ ಮಾತು ಸರ್, ಜನಕ್ಕೆ ನಗು ಬಂದ್ರೆ ಐ ಕಾಂಟ್ ಹೆಲ್ಪ್. ಪ್ರಿಯಾಂಕ್ ಖರ್ಗೆ ಅವ್ರದೇ ಹೇಳಿಕೆ ಇದು. ಅಲ್ಲ, ಜನ ನಕ್ಕು ಏನು ಅಂತ ಅರ್ಥ ಮಾಡಿಸಿದ್ರಲ್ಲ. ಪ್ರಿಯಾಂಕ್ ಖರ್ಗೆ ಇವತ್ತು ಕರ್ನಾಟಕದಲ್ಲಿ ಲಾಫಿಂಗ್ ಸ್ಟಾಕ್. ನಾನು ಉತ್ತರ ಕೂಡ ಕೊಡೋದಿಲ್ಲ ಪ್ರಿಯಾಂಕ್ ಖರ್ಗೆಗೆ. ಯಾಕೆ ಅಂತಂದ್ರೆ ಒಂದು ಲಾಫಿಂಗ್ ಸ್ಟಾಕ್. ಅವ್ರು ನಾನೇ ಹೇಳ್ತೀನಲ್ಲ, ಆಯ್ತು ನೀನು ನನ್ಗೆ ಉತ್ತರ ಕಳಿಸ್ಬೇಕು ಅಂತ ಒಂದು ಭಾಷಣದಲ್ಲಿ ನಾನು ಮಾತನಾಡ್ತಾ ಇರಬೇಕಾದ್ರೆ ಅಯೋಗ್ಯ ಅಂತ ಪದ ಬಳಸಿದೆ. ಅವ್ರ ತಂದೆಯವ್ರ ಬಗ್ಗೆ ಹೇಳಬೇಕಾದಾಗ ನೀವು ನೋಡಿದ್ರೆ ಆಶ್ಚರ್ಯ ಅನ್ಸುತ್ತೆ. ಬೇಕಿದ್ರೆ ನೀವು ವೆರಿಫೈ ಮಾಡ್ಬೋದು. ಈ ESI ಹಾಸ್ಪಿಟಲ್ ಕಲಬುರ್ಗಿಯಲ್ಲಿ ಏನಿದೆ ಅದನ್ನ ನೀವು ಟಾಪ್ ವ್ಯೂ ನೋಡಿದ್ರೆ ಖರ್ಗೆ ಅಂತ ಕಾಣುತ್ತೆ. ಯಾರ ದುಡ್ಡಲ್ಲಿ ಕಟ್ಟಿರೋದು? ಸರ್ಕಾರದ ದುಡ್ಡಲ್ಲಿ, ಜನರ ದುಡ್ಡಲ್ಲಿ, ನಾವು ಕಟ್ಟಿರುವಂತ ತೆರಿಗೆಯ ದುಡ್ಡಿನಲ್ಲಿ ತಮ್ಮ ಹೆಸರು, ಫ್ಯಾಮಿಲಿ ಹೆಸರು ಉಳಿಸ್ಕೊಳ್ಳಿಕ್ಕೆ ಖರ್ಗೆ ಅಂತ ಕಾಣುವಂತೆ ಮಾಡಿದ್ದಾರೆ. ನಾನು ಹೇಳಿದೆ ಎಂತೆಂತ ಅಯೋಗ್ಯ ಜನ ಇರ್ತಾರಪ್ಪ ಅಂತ. ಯು ನೋ ವಾಟ್ ಹಿ ಡಿಡ್? ತನ್ನ ಕಾಂಗ್ರೆಸ್ನ ವ್ಯಕ್ತಿಗಳನ್ನ ಬಳಸಿಕೊಂಡು ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದ್ರು. ಮಿನಿಸ್ಟರ್ ಅಟ್ರಾಸಿಟಿ ಕೇಸ್ ಹಾಕಿ ಕೋರ್ಟ್ಗೆ ಹೇಳಿದ್ರು ಐ ಸ್ಪೆಂಡ್ 1 lakh rupees. ನಾನು ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ಆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕ್ಬೇಕಾಗಿ ಬಂತು. ಇಂಥ ಕೇಸ್ ತಗೊಂಡ್ ಬರ್ತೀರಾ, ನಾಚಿಕೆ ಆಗೋದಿಲ್ವಾ ಅಂತ ಬೈದು ನನಗೆ ಹೇಳ್ತು ನೀನು ಅಯೋಗ್ಯ ಅಂತ ಹೇಳ್ಬೋದು ಇನ್ಮೇಲೆ ಅಂತ. ಅಂದ್ರೆ ಅರ್ಥ ಯೋಚನೆ ಮಾಡಿ. ಅಂದ್ರೆ ಒಬ್ಬ ವ್ಯಕ್ತಿಗೋಸ್ಕರ ನೀವು ಅಲ್ಲಿವರೆಗೂ ಸುಪ್ರೀಂ ಕೋರ್ಟ್ ವರೆಗೂ ಇಡೀ ಸರ್ಕಾರವನ್ನ ಬಳಸಿ ಎಳ್ಕೊಂಡು ಹೋಗ್ತೀರಾ ಅಂತ ಆದ್ರೆ, ನಿಮಗೆ ಒಬ್ಬ ವ್ಯಕ್ತಿಯನ್ನ ಹಿಡಿದು ಅವನ ಹಿಂದೆ ಇರೋದು ಯಾರು ಅಂತ ಹುಡುಕ್ಬೇಕಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ದಾಲ್ ಮೇ ಕುಚ್ ಕಾಲಾ ಹೈ ಅಂತ ಹೇಳ್ತಾರಲ್ಲ, ನನಗೆ ನೋಡಿದಾಗ ಅನ್ಸುತ್ತೆ ಪ್ರಿಯಾಂಕ್ ಖರ್ಗೆ ಅವರನ್ನ ದಾಲ್ ಪೂರಾ ಕಾಲಾ ಹೈ ಅಂತ. ತಮಿಳುನಾಡಿನ ಮಾದರಿಯಲ್ಲಿ ಇಲ್ಲೂ ಕೂಡ ಇದು ಕೇವಲ ಪ್ರಿಯಾಂಕ್ ಖರ್ಗೆ ಅವರೆಲ್ಲ ಮುಖ್ಯಮಂತ್ರಿಗಳ ತನಕ ಬರ್ತಾ ಇದೆ ರಿಯಾಕ್ಷನ್. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚಿಸಿದ್ದಾರಂತೆ, ತಮಿಳುನಾಡಿನ ಮಾದರಿಯಲ್ಲಿ ನಮ್ಮಲ್ಲೂ ಕೂಡ RSSನ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಬಹುದಾ, ನೀವು ಅದ್ರ ಬಗ್ಗೆ ಅಧ್ಯಯನ ಮಾಡಿ ವರದಿ ಕೊಡಿ ಅಂತ ಹೇಳಿ. ತಮಿಳುನಾಡಿನಲ್ಲಿ ಇದಕ್ಕೆ 1 ನಿಮಿಷ ಎಕ್ಸ್ಟ್ರಾ ತಗೊಳ್ಬೋದು ನನ್ನ ಪ್ರಶ್ನೆಗೆ. ತಮಿಳುನಾಡಿನಲ್ಲಿ ಈ ವಿಚಾರ ಸುಪ್ರೀಂ ಕೋರ್ಟ್ನವರೆಗೆ ಹೋಯಿತು. ಹೈಕೋರ್ಟ್ನ ಡಿವಿಷನಲ್ ಬೆಂಚ್ ಮುಂದೆ ಬಂದಾಗ ಹೈಕೋರ್ಟ್ ಬಹಳ ಸ್ಪಷ್ಟವಾದ ನಿರ್ದೇಶನ ಕೊಟ್ಟಿದ್ದು, ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಇರೋದು ರಕ್ಷಿಸೋದೇ ಹೊರತು ನಿರ್ಬಂಧಗಳನ್ನು ಹೇರೋದಲ್ಲ. ಇದು ತಮಿಳುನಾಡಿನಲ್ಲಾದ ಘಟನೆಗೆ ಹೈಕೋರ್ಟ್ನ ಡಿವಿಷನಲ್ ಬೆಂಚ್ ಕೊಟ್ಟಿರೋ ಅಬ್ಸರ್ವೇಷನ್. ಇದನ್ನೆಲ್ಲ ಗಮನಿಸದೆ ಪ್ರಿಯಾಂಕ್ ಖರ್ಗೆ ಅಂತ ಒಬ್ಬ IT ಸಚಿವರು ಪತ್ರ ಬರೀತಾರೆ. ಇದನ್ನ ಪರಿಗಣಿಸದೆ ಒಬ್ಬ ಮುಖ್ಯಮಂತ್ರಿಗಳು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ಕೊಡ್ತಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಏನು ಮಾಡ್ತಿದ್ದಾರೆ ಐ ಡೋಂಟ್ ನೋ. ಒಂದೇ ವಿಷಯ ಹೇಳ ಸ್ಮಿತಾ ಅವರೇ, ನಾನು ಇದಕ್ಕೆ ತುಂಬ ವಸ್ತುನಿಷ್ಠವಾಗಿರುವಂಥ ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ. ನನಗೆ ಪ್ರಿಯಾಂಕ್ ಖರ್ಗೆ ಅವರನ್ನ ಇದ್ದ ಜಾಗಕ್ಕಿಂತ ಮೇಲೆ ಎತ್ತರಕ್ಕೆ ತೆಗೆದುಕೊಂಡು ಬರುವಂಥ ಇಷ್ಟ ಇಲ್ಲ, ಆ ಯೋಗ್ಯತೆ ಇಲ್ಲ ಅವರಿಗೆ. ಸೊ ಪ್ರಾಬ್ಲಮ್ ಏನು ಅಂತಂದರೆ, ಈಗ ಆಗಸ್ಟ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ನಡಿಬೇಕು, ನವೆಂಬರ್ ಕ್ರಾಂತಿ ಅಂತ ನೀವೇ ಹೇಳ್ತಿದ್ದೀರಾ. ನವೆಂಬರ್ ಡಿಸೆಂಬರ್ ಕ್ರಾಂತಿ ಆಗುತ್ತೆ ಅಂತ ಎವ್ರಿ ಒನ್ ಇಸ್ ವೇಟಿಂಗ್. ನಾವಲ್ಲ ಸರ್, ಕಾಂಗ್ರೆಸ್ನವರೇ ಹೇಳ್ತಿದ್ದಾರೆ. ಸರಿ, ಕಾಂಗ್ರೆಸ್ನವ್ರು ಇಲ್ಲ ಅಂತ ಹೇಳ್ತಾರೆ, ಮೀಡಿಯಾಗಳು ಮಾತನಾಡ್ತಾ ಇವೆ, ಅಥವಾ ಇಡೀ ರಾಜ್ಯಕ್ಕೆ ಗೊತ್ತು ಏನೋ ಆಗುತ್ತೆ ಈಗ ಬದಲಾವಣೆ ಅಂತ. ಯಾರನ್ನು CM ಮಾಡಬೇಕು ಇವರನ್ನು ಬದಲಾಯಿಸಿದ್ರೆ ಅದು DK ಶಿವಕುಮಾರ್ನ ಮಾಡಬೇಕು ಅಂತಿದೆ. ಆದರೆ ಚರ್ಚೆಯಲ್ಲಿ DK ಶಿವಕುಮಾರ್ ಜಾಸ್ತಿ ಇದ್ದಾರೆ. DK ಶಿವಕುಮಾರ್ ಬಿಟ್ಟರೆ ಮತ್ತೆ ಯಾರು ಚರ್ಚೆಯಲ್ಲಿ ಇದ್ದಾರೆ? ಸಿದ್ದರಾಮಯ್ಯನವರಿಗೆ ಯಾರಾದರೂ ಒಬ್ಬರು ಬೇಕಾಗಿತ್ತು. ಅದಕ್ಕೆ ಏನು ಚರ್ಚೆ ಮಾಡಿದರೆ ತುಂಬ ಚರ್ಚೆ ಜೋರಾಗುತ್ತೆ ಅಂದರೆ RSS ಅನ್ನು ಬೈದರೆ ಮಾತ್ರ ಅಂತ ಗೊತ್ತಿತ್ತು. ಹೀಗಾಗಿ ಅನವಶ್ಯಕವಾಗಿ ಒಂದು ಪತ್ರವನ್ನು ಅವ್ರು ಬರೆದ್ರು. ಆ ಪತ್ರ ಡಸ್ಟ್ಬಿನ್ನಿಗೆ ಎಸೆಯೋಕ್ಕಿಂತ ಬೇರೆ ಯಾವ ವ್ಯಾಲ್ಯೂನೂ ಆ ಪತ್ರಕ್ಕಿಲ್ಲ. IT ಮಿನಿಸ್ಟರ್ ಇಷ್ಟು ಪತ್ರ ಬರಿಬೋದಾ? ಎಂಥ ನಾಚಿಕೆಗೇಡಿನ ಸಂದರ್ಭದಲ್ಲಿ ಗೂಗಲ್ನ AI ಹಬ್ಬು ಪಕ್ಕದ ಆಂಧ್ರಕ್ಕೆ ಶಿಫ್ಟ್ ಆಗಿ ಹೋಯ್ತು. ಅಲ್ಲಿಗೆ ಗೂಗಲ್ ಹಬ್ ಹೋಗಿದೆ ಅಂತ ಗೊತ್ತಾಗುವಾಗ ಆತ ಏನ್ ಹೇಳಿದ ಗೊತ್ತಾ? ಅಲ್ಲಿನ IT ಮಿನಿಸ್ಟ್ರು, ಬೇರೆ IT ಮಿನಿಸ್ಟ್ರುಗಳು ಕೆಲಸಕ್ಕೆ ಬಾರದವರಾಗಿದ್ರೆ ನಾನೇನ್ ಮಾಡ್ಲಿ, ನಾನು ಕರ್ಕೊಂಡು ಬಂದಿದ್ದೀನಪ್ಪ ಇಲ್ಲಿಗೆ ಅಂತ ಅಷ್ಟು ಕೆಟ್ಟದ್ದಾಗಿ ನಿರ್ಲಜ್ಜ ಅನ್ನೋ ತರ ನಮ್ಮ IT ಮಿನಿಸ್ಟರ್ ಬೈದಾಗ್ಲೂ ಕೂಡ ನಮ್ಮ IT ಮಿನಿಸ್ಟ್ರು ಅದಕ್ಕೇನೂ ಹೇಳದೆ, ಅದಕ್ಕೇನೂ ಮಾತನಾಡದೆ ಈ ತರದ ಪತ್ರ ಬರೀತಾರೆ ಅಂತಂದ್ರೆ ಇದು ಪೊಲಿಟಿಕಲ್ ಪತ್ರ. ಅವರಿಗೆ ಸಂಘದ ಮೇಲೆ ದ್ವೇಷ ಮಾಡ್ಲಿಕ್ಕೆ ಏನೂ ಇಲ್ಲ ಅಂತ ಗೊತ್ತಿದೆ ಅವರಿಗೆ, ಮತ್ತೆ ಈ ದ್ವೇಷ ನಿಲ್ಲೋದು ಇಲ್ಲ ಅಂತ ಗೊತ್ತು. ಆದ್ರೆ ಇದರ ಕಾರಣಕ್ಕೋಸ್ಕರ ಇಷ್ಟು ಚರ್ಚೆ ಆಯ್ತಲ್ಲ. ನಾನು ಇವತ್ತು ಹೇಳ್ಬೋದು ಅಂತಂದ್ರೆ ಈ ಡಿಬೇಟ್ ನ ಮೊದಲ ಅರ್ಧ ಗಂಟೆ ಬರೀ ಪ್ರಿಯಾಂಕಾ ಗಾಂಧಿ ಅವರ ಚರ್ಚೆಗೆ ಬಂತು. ಯಾವ ಪ್ರಿಯಾಂಕಾ ಅವ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಏನೂ ಇರಲಿಲ್ವೋ.
ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಏನೂ ಇರ್ಲಿಲ್ವೋ ಅಂತವ್ರು ಚರ್ಚೆಗೊಂದು ವಿಚಾರ ತಗೊಂಡ್ ಬಂದ್ರಲ್ಲ. ಅವ್ರ RSS ಬಗ್ಗೆ ಹೇಳ್ದೆ, ಅವ್ರೇನಾದ್ರೂ ಕಲಬುರಗಿಯ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ರೆ ಅವ್ರ ಬಗ್ಗೆ ಚರ್ಚೆ ನಡೀತಿರ್ಲಿಲ್ಲ. ಕಲಬುರಗಿಯಲ್ಲಿ ಬೀದಿಯಲ್ಲಿ ಗಲಾಟೆ ನಡೆದಿರ್ತಿತ್ತು. ಯಾಕಂದ್ರೆ ಡೆವಲಪ್ಮೆಂಟ್ ನ ವಿಚಾರದಲ್ಲಿ ಅಷ್ಟು ಹಿಂದುಳಿದಂತ ಮನುಷ್ಯ ಆತ. ಸೊ ಹೀಗಾಗಿ ಅವ್ರಿಗೆ ಇರೋದು ಒಂದೇ ಒಂದು ಉದ್ದೇಶ, DK ಶಿವಕುಮಾರ್ ಅವ್ರನ್ನ ಹಿಂದಕ್ಕೆ ತಳ್ಳಿ ರೇಸ್ ನಲ್ಲಿ ತಾನು ಮುಂದಕ್ಕೆ ನಿಂತ್ಕೊಂಡು ತನ್ನ ಆಕಾಗಳ ಎದುರುಗಡೆ ನಾನಿದ್ದೀನಿ, ನನ್ನನ್ನು CM ಮಾಡ್ತೀರಾ ಅಂತ ಕೇಳಬೇಕು. CM ಕುರ್ಚಿ ಬಿಡಿ, ತನ್ನ ಸ್ವಂತ ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೆ ಅವ್ರ RSS ತಂದಿರಬಹುದು ಅಂತ ಎಲ್ಲೋ ಒಂದ್ ಕಡೆ ಅಲ್ಲ ಅಂತ ಹೇಳಲಿಕ್ಕಂತೂ ಸಾಧ್ಯ ಇಲ್ಲ. ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಬಿಜೆಪಿ ಬೇಸು ಅಥವಾ RSS ನ ಬೇಸು ಅದಕ್ಕೆ ಕಂಪೇರ್ ಮಾಡಿದಾಗ ಕರ್ನಾಟಕದಲ್ಲಿ ಇನ್ನೂ ಸ್ವಲ್ಪ ಹೆಚ್ಚೇ ಇದೆ. ಹೀಗಾಗಿ ತಮಿಳುನಾಡಿನಲ್ಲಿ ಮಾಡಿದಂತಹ ಎಕ್ಸ್ಪೆರಿಮೆಂಟನ್ನು ಅಲ್ಲಿನ DMK ಸರ್ಕಾರ ಬಲವಂತವಾಗಿಯೋ ಒತ್ತಡವಾಗಿಯೋ ಹೇರಲಿಕ್ಕೆ ಸುಲಭವಾಯಿತು. ಅಂಥದ್ದೇ ಪ್ರಯತ್ನ ಕರ್ನಾಟಕದಲ್ಲಾದರೆ ರೆಸ್ಪಾನ್ಸ್ ಅಷ್ಟೇ ನಿಧಾನಗತಿಯಲ್ಲಿ, ಅಷ್ಟೇ ಕಡಿಮೆ ತೀವ್ರತೆಯಲ್ಲಿ ಇರಬಹುದಾ? ನಾನು ಹೈಪೋಥೆಟಿಕಲ್ ಪ್ರಶ್ನೆನೇ ಕೇಳ್ತಾ ಇದ್ದೀನಿ. ಅವರಿಗೆ ಬಹುಶಃ ಅಂದಾಜಿಲ್ಲ. ಕರ್ನಾಟಕದ ಕಾಂಗ್ರೆಸ್ನಲ್ಲಿರುವಂಥ ಬಹುತೇಕರು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಗೌರವಿಸುವಂಥವರೇ. ಸ್ವತಃ DCM ಅವರು ಸದನದಲ್ಲಿ ಮಾತನಾಡ್ತಾ ಇರಬೇಕಾದಾಗ ನನಗೂ ಕೂಡ ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಗೊತ್ತು ಅಂತ ಹೇಳಿದರು. ಆನಂತರ ಅನಿವಾರ್ಯಕ್ಕೆ ಬಿದ್ದು CM ರೇಸ್ನಲ್ಲಿ ಇರೋದ್ರಿಂದ ಅವರು ಕ್ಷಮೆ ಕೇಳಬೇಕಾಗಿ ಬಂತು. ಬಟ್ ನಾನು ಹೋಗಿದ್ದೀನಿ, ನನಗೆ ಶಾಖೆಗಳು ತುಂಬ ಚೆನ್ನಾಗಿ ಗೊತ್ತು ಅಂತ. ಮತ್ತು ಅನೇಕ ಬಾರಿ ಅವರು ಸಂಘದವರೊಂದಿಗೆ ಕೆಲಸ ಮಾಡಿರೋದ್ರಿಂದ ಭಿನ್ನ ಭಿನ್ನ ಕಾಲಘಟ್ಟದಲ್ಲಿ ಮತ್ತು ಅಧಿಕಾರದಲ್ಲಿ ಭಾಜಪ ಇದ್ದಿದ್ದರಿಂದ ಸಹಜವಾಗಿ ಎಲ್ಲ ಪಕ್ಷಗಳು ಸಂಘವನ್ನು ಹತ್ತಿರದಿಂದ ನೋಡಿವೆ. ಹೀಗಾಗಿ ಯಾರು ಸಂಘವನ್ನು ವಿರೋಧಿಸಲಾರರು. ನಾಯಕರ ಮಟ್ಟವೇ ಹೀಗಾದರೆ ಇನ್ನು ಕೆಳ ಹಂತದ ಕಾರ್ಯಕರ್ತರು ಹೇಗಿರ್ಬೋದು, ಎಲ್ಲ ಕಡೆಗಳಲ್ಲಿ ಸಂಘದ ಭಿನ್ನ ಭಿನ್ನ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆದವರು. ಇನ್ನೂ ಒಂದು ಮಾತು ಹೇಳಬಲ್ಲೆ ನಾನು, ಈ ನಾಡಿನಲ್ಲಿ ಮುಸಲ್ಮಾನರಿಗೆ ಇವತ್ತು ಸಿಗ್ತಾ ಇರುವಂತ ಈ ತುಷ್ಟೀಕರಣದ ಲಾಭ ಇದೆಯಲ್ಲ, ಅದು ಕಾಂಗ್ರೆಸ್ಸಿನ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತನಲ್ಲೂ ಬೆಂಕಿ ಹೊತ್ತಿಸಿಟ್ಟಿದೆ. ಅವನಿಗೆ ಉರಿ ಇದೆ, ನನ್ನ ಕಣ್ಣೆದುರುಗಡೆ ಹಿಂಗೆ ಆಗ್ತಿದ್ದಾನಲ್ಲ ಇವನು ಅನ್ನೋಂಥ ಆಕ್ರೋಶ ಇದೆ. ಅವನಿಗೂ ಗೊತ್ತಿದೆ ಈ ಆಕ್ರೋಶವನ್ನ ಕಾಂಗ್ರೆಸ್ಸಿನಿಂದ ಯಾರಾದರೂ ಶಾಂತಗೊಳಿಸುವಂತ ಸಂದರ್ಭ ಇದ್ರೆ ಅದು ಸಂಘದವರಿಗೆ ಮಾತ್ರ. ಸಂಘ ಉಳಿಬೇಕು ಇಲ್ಲಿ ಅಂತ ಕಾಂಗ್ರೆಸ್ ಕಾರ್ಯಕರ್ತನು ವೋಟ್ ಹಾಕುವಂತ ಕಾಂಗ್ರೆಸ್ ವ್ಯಕ್ತಿಯೂ ಕೂಡ ಅವನ ಮನಸ್ಸಿನಲ್ಲಿದೆ. ಹೀಗಾಗಿ ಒಂದು ಪ್ರಯತ್ನ ಮಾಡಿ ನೋಡ್ಲಿ, ಅವ್ರಿಗೆ ಗೊತ್ತಾಗುತ್ತೆ ರಿಪರ್ಕರ್ಷನ್ ಹೆಂಗಾಗಬಹುದು. ವ್ಯಾಖ್ಯಾನ ಉಲ್ಟಾನೇ ಇರೋದು. ಆ ಮನಸ್ಸಿನಲ್ಲಿ, ಹಿಂದೂಗಳ ಮನಸ್ಸಿನಲ್ಲಿ ಇರ್ತಕ್ಕಂಥ ತುಷ್ಟೀಕರಣದ ವಿರುದ್ಧದ ಕೋಪಕ್ಕೇನೆ ಕೈಯಲ್ಲಿ ದಂಡ ಕೊಟ್ಬಿಟ್ಟು ಪ್ರಯೋಗ ಮಾಡಿ ಅಂತ ಹೇಳಿ ಬಿಡ್ತಾ ಇದ್ದಾರೆ, ಅಥವಾ ಛೂ ಬಿಡ್ತಿದ್ದಾರೆ. ಅವ್ರದೇ ಮಾತಲ್ಲಿ ಹೇಳೋದಾದ್ರೆ ಛೂ ಬಿಡ್ತಿದ್ದಾರೆ. RSS ಹೆಸರಲ್ಲಿ ಹಿಂದೂಗಳನ್ನು ಎತ್ಕಟ್ಟಿದ್ದಾರೆ ಅಂತ. ಅಲ್ಲ, ಬಟ್ ನೀವು ಕೇಳಿದ ಪ್ರಶ್ನೆ ಇದಲ್ಲ, ಬ್ಯಾನ್ ಮಾಡಿ ನೋಡ್ಲಿ ಅಂತ. ಬ್ಯಾನ್ ಮಾಡಿದ್ರೆ ಏನಾಗುತ್ತೆ ಅಂತ. ಐ ಚಾಲೆಂಜ್ ಹಿಮ್, ಓಪನ್ ಚಾಲೆಂಜ್, ಬ್ಯಾನ್ ಮಾಡಿ. ನೀವು ಹೇಳಿದಿರ ತಾನೆ, ಬ್ಯಾನ್ ಮಾಡಿ ನೋಡಿ. ಆನಂತರ ಕರ್ನಾಟಕದಲ್ಲಿ ಒಂದು ಹೊಸ ಕ್ರಾಂತಿ ಆಗದೆ ಹೋದರೆ ಕೇಳಿ ಅಂತ. ನಿಮ್ಗೊಂದು ಇನ್ನೊಂದು 2.5-3 ವರ್ಷ ಬಾಕಿ ಇತ್ತು, ಅದು ಬಹಳ ಬೇಗ ಮುಗಿಬೇಕು ಅಂತಂದ್ರೆ ಬ್ಯಾನ್ ಮಾಡಿ ನೋಡಿ, ಉಳಿದಿದ್ದೀನಿ ಹೇಳಬಲ್ಲೆ ಅಂತ. ಯಾರ ಮನಸ್ಸಿನಲ್ಲಿ ಏನಿದೆ ಅಂತ ಹೊರಗೆ ಬರೋದು ಆವಾಗಲೇ. ನೀವು ಯಾವಾಗ ಹರಿಯೋ ನೀರಿಗೆ ತಡೆ ಒಡ್ಡುತ್ತೀರಾ, ನಿಜವಾದ ಕರೆಂಟ್ ಏನು ಅಂತ ಆವಾಗ ಗೊತ್ತಾಗುತ್ತೆ. ಆ ಕರೆಂಟ್ ಏನು ಅಂತ ಅರ್ಥ ಆಗುತ್ತೆ. ಸುಮ್ಮನೆ ಪತ್ರ ಯಾಕೆ ಬರಿತೀರಾ? CM ಅದಕ್ಕೆ ಉತ್ತರ ಬರದೆ ಏನು ಉಪಯೋಗ? ಈ ಚಾಲೆಂಜ್ ಅಲ್ಲ, ಬ್ಯಾನ್ ಮಾಡಿ. ಬ್ಯಾನ್ ಮಾಡಿದ ನಂತರ ನೋಡೋಣ. ಯಾಕಂದ್ರೆ ಅವರಿಗೂ ಗೊತ್ತಿದೆ ಬ್ಯಾನ್ ಮಾಡಿದ ರಿಪರ್ಕರ್ಷನ್ ಏನಾಗುತ್ತೆ ಅಂತ ಗೊತ್ತು. ಹೆಚ್ಚಂದ್ರೆ ನೀವು ಅಫ್ಕೋರ್ಸ್ ಉತ್ತರ ಪ್ರದೇಶದ ಎಲೆಕ್ಷನ್ ಬೇರೆ ಇರೋದ್ರಿಂದ ನೀವು ಬ್ಯಾನ್ ಮಾಡಿದ್ರೆ ಉತ್ತರ ಪ್ರದೇಶದಲ್ಲಿ ಭಾಜಪಕ್ಕೆ ಇನ್ನೂ ಲಾಭ ಆಗುತ್ತೆ. ಇದನ್ನಿಟ್ಟುಕೊಂಡೇ ಊರು ತುಂಬ ಅಲ್ಲಿ ತಿರುಗಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಚಾಲೆಂಜ್ ತಗೊಳ್ರಲ್ಲ, ಸುಮ್ಮನೆ ಪತ್ರ ಬರೋದು ನೀವು ಇದನ್ನು ಮಾತಾಡ್ತಾ ಇರೋದ್ರಿಂದ ಏನು ಉಪಯೋಗ? ಇದನ್ನೊಂದು ಚಾಲೆಂಜ್ ತಗೊಳ್ಳಿ. ಆನಂತರ ರಾಹುಲ್ ಗಾಂಧಿ ಇದಕ್ಕೆ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ನೋಡಿ. ಯಾಕೆ ಬ್ಯಾನ್ ಮಾಡಬೇಕು ಅನ್ನೋದಕ್ಕೆ ಪೂರಕವಾಗಿ ಹರಿಪ್ರಸಾದ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ತಾಲಿಬಾನಿ ಮನಸ್ಥಿತಿಯವರು RSSನವರು. ಹೀಗಾಗೇನೆ ಅದರಲ್ಲೂ ಸಮಾಜಕ್ಕೆ ಒಂದು ರೀತಿಯಲ್ಲಿ ಶಾಂತಿಯನ್ನ, ಸುವ್ಯವಸ್ಥೆಯನ್ನ ಕದಡುವ ಮನಸ್ಥಿತಿಯವರು. ಹೀಗಾಗಿ ತಾಲಿಬಾನಿಗಳು ಎಕ್ಸಾಕ್ಟ್ಲಿ ಅದೇ ವರ್ಡ್ ಅನ್ನ ಉಪಯೋಗಿಸಿ ಪ್ರತಿಕ್ರಿಯೆ ನೀಡಿದ್ದಾರೆ. ಹಾಗಾಗಿ ಬ್ಯಾನ್ ಮಾಡಬೇಕು ಅಂತ ಹೇಳಿ. ಮಜಾ ಏನ್ ಗೊತ್ತಾ, ಇತ್ತೀಚಿನ ದಿನಗಳವರೆಗೂ ತಾಲಿಬಾನ್ ಕಂಡ್ರೆ ಬಹಳ ಪ್ರೀತಿ ಇತ್ತು ಅವರಿಗೆ. ಈಗ ಇದ್ದಕ್ಕಿದ್ದಂತೆ ತಾಲಿಬಾನ್ ಕಂಡ್ರೆ ಆಗ್ತಿಲ್ಲ. ಯಾಕೆ ಹೇಳಿ? ತಾಲಿಬಾನ್ ಪಾಕಿಸ್ತಾನದ ವಿರುದ್ಧ ಆಗಿದೆ ಅಂತ. ಅವರಿಗೆ ಯಾರ್ಯಾರು ಪಾಕಿಸ್ತಾನದ ವಿರುದ್ಧವೋ ಅವರೆಲ್ಲ ತಾಲಿಬಾನಿಗಳು ಅಂತ ಅನಿಸ್ಲಿಕ್ಕೆ ಶುರುವಾಗಿದೆ ಈಗ. ಸಹಜವಾಗಿಯೇ ಭಾರತದ ಪ್ರತಿಯೊಬ್ಬನೂ ಕೂಡ ಅವನು ಪ್ರಾಮಾಣಿಕ ದೇಶಭಕ್ತನಾಗಿದ್ದರೆ ಅವನು ಪಾಕಿಸ್ತಾನದ ವಿರೋಧಿಯೇ. ಆಪರೇಷನ್ ಸಿಂಧೂರ್ ನಡೆದಾಗ ಆಪರೇಷನ್ ಸಿಂಧೂರ್ ಆಗಬಾರ್ದಾಗಿತ್ತು, ನಾವು ಯಾರ ಜೊತೆಗೂ ಯುದ್ಧಕ್ಕೆ ಹೋಗಬಾರ್ದು ಅಂತ ಟ್ವೀಟ್ ಮಾಡಿದ್ದು ಅಯೋಗ್ಯ ಕಾಂಗ್ರೆಸ್ಸಿಗರು. ಅದು ಯಾರೋ ಒಬ್ಬ ಸಣ್ಣ ಪುಟ್ಟ ಕಾಂಗ್ರೆಸ್ಸಿನ ಲೀಡರ್ ಅಲ್ಲ, ಕಾಂಗ್ರೆಸ್ಸಿನ ಅಫಿಷಿಯಲ್ ಹ್ಯಾಂಡಲ್ ನಿಂದ ಮಹಾತ್ಮ ಗಾಂಧೀಜಿಯವರ ಸ್ಟೇಟ್ಮೆಂಟ್ ಅನ್ನು ಹಾಕಿದ್ರು. ಜನ ಎಲ್ಲ ವಿರೋಧಿಸಿದಾಗ, ಕಾಂಗ್ರೆಸ್ಸಿಗರು ಸೇರಿದಂತೆ ವಿರೋಧಿಸಿದಾಗ ಅನಿವಾರ್ಯವಾಗಿ ಡಿಲೀಟ್ ಮಾಡಬೇಕಾಗಿ ಬಂತು. ಅಂದ್ರೆ ತಾಲಿಬಾನಿ ಮನಸ್ಥಿತಿ ಯಾರ್ದು? 2047ಕ್ಕೆ ಇಸ್ಲಾಂ ರಾಷ್ಟ್ರ ಮಾಡಬೇಕು ಅನ್ನೋದು ಕೆಲವು ಕಿಡಿಗೇಡಿಗಳು ಅವಾಗ ಹೇಳಿಕೆ ಬರ್ತಾನೆ ಇರುತ್ತಣ. ಎಲ್ಲ ಒಂದು ವಿದೇಶದಲ್ಲಿ ಕೂತ್ಕೊಂಡಾಗಿರ್ಲಿ, ಒಂದು ಲೆಟ್ರಲ್ ಆಗಿರಲಿ ಬರ್ತಾನೆ ಇರುತ್ತೆ.
ನನಗೆ ನನ್ನಂತೆ ಎಷ್ಟೋ ಜನ ಯುವಕರಿಗೆ ಅನಿಸೋಂಥದ್ದು ಏನು ಅಂದರೆ, ಎಲ್ಲೋ ಈ ಥರ ಈ ಘಟನೆಗಳಿಗೆ RSS ಬ್ಯಾನ್ ಆಗಿರಲಿ, ಈ ಥರ ವಿಚಾರ ಎತ್ಕೊಂಡು ಕಾಂಗ್ರೆಸ್ಸಿಗರು ಮಹಾನ್ ನಾಯಕರು ಅನ್ಸ್ಕೊಂಡವರು ಎಲ್ಲ ವೈಯಕ್ತಿಕವಾಗಿ ಬೆಂಬಲ ಕೊಡ್ತಿದ್ದಾರೆ ಅಂತ ನನಗೆ ನೇರವಾಗಿ ಅನಿಸ್ತಿದೆ. ಇದರ ಬಗ್ಗೆ ಏನು ಹೇಳ್ತೀರಾ? ಅನುಮಾನವೇ ಇಲ್ಲ. ನೀವು ಕೇಳಿದ ಪ್ರಶ್ನೆಗೆ ನಾನು ಸಹಮತಿ ವ್ಯಕ್ತಪಡಿಸ್ತೀನಿ. ನನಗೆ ಕಾಂಗ್ರೆಸ್ ಬಗ್ಗೆ ಯಾವತ್ತಿಗೂ ಅನುಮಾನ ಇದೆ. ನಾನು ಬಾಬಾ ಸಾಹೇಬ್ರನ್ನ ಸ್ವಲ್ಪ ವಿಶೇಷವಾಗಿ ಓದ್ಕೊಂಡಿದ್ದೀನಿ. ಬಾಬಾ ಸಾಹೇಬ್ರನ್ನ ಓದುವಾಗೆಲ್ಲ ಬಾಬಾ ಸಾಹೇಬ್ರ ಸಂವಿಧಾನ ರಚನೆ ಮಾಡಿ ಕೊಟ್ಟರಲ್ಲ, ರಚನೆ ಮಾಡಿ ಕೊಟ್ಟ ನಂತರ ಸಂವಿಧಾನ ಕೊಟ್ಟ ನಂತರ ಕೊನೆಯದೊಂದು ಭಾಷಣ ಇದೆ ಅವರದ್ದು. ಆ ಭಾಷಣದಲ್ಲಿ ಅವ್ರು ಹೇಳ್ತಾರೆ, ಯಾವುದೇ ಪುಸ್ತಕ ಸ್ವತಃ ತಾನೇ ಒಳ್ಳೇದಾಗಿರಲ್ಲ, ತಾನೇ ಕೆಟ್ಟದ್ದು ಆಗಿರಲ್ಲ. ಅದನ್ನು ಆಚರಣೆ ಮಾಡುವವನು ಯಾರು ಅನ್ನೋದ್ರ ಮೇಲೆ ಆ ಪುಸ್ತಕ ಹೇಗಿರುತ್ತೆ ಅಂತ ನಿಶ್ಚಯವಾಗುತ್ತೆ. ಇವತ್ತು ಒಳ್ಳೆ ಪುಸ್ತಕ ಕೊಟ್ಟಿರೋದು ಕೆಟ್ಟವ್ರ ಕೈಗೆ ಹೋದ್ರೆ ನಾಳೆ ಕೆಟ್ಟದ್ದು ಅನ್ನಿಸ್ಕೊಳ್ಬಹುದು. ಇದನ್ನೇ ಒಳ್ಳೆಯವ್ರ ಕೈಯಲ್ಲಿ ಕೊಟ್ಟರೆ ಈ ಪುಸ್ತಕ ಒಳ್ಳೇದು ಅಂತ ಅನ್ನಿಸ್ಕೊಳ್ಬಹುದು. ಇದು ಅವ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿ ಒಂದು ಮಾತನ್ನು ಏನು ಹೇಳ್ತಾರೆ ಗೊತ್ತಾ? ನನಗೆ ಭಯ ಇದೆ, ಮುಂದಿನ ದಿನಗಳಲ್ಲಿ ಸ್ವಹಿತಾಸಕ್ತಿಯನ್ನೇ ಮುಂದಿರಿಸಿಕೊಂಡು ಬಂದಂತ ಪಕ್ಷಗಳು ಈ ನಾಡನ್ನ ಹಾಳು ಮಾಡಿಬಿಡ್ತವೆ ಅನ್ನುವಂಥ ಭಯ ಇದೆ ಅಂತ. ನನಗೆ ಕಾಂಗ್ರೆಸ್ ನೋಡುವಾಗ ಬಾಬಾ ಸಾಹೇಬರಿಗೆ ದೂರದೃಷ್ಟಿ ಕಾಂಗ್ರೆಸ್ಸಿನ ಮೇಲೆ ಇತ್ತು ಅಂತ ಅನ್ಸುತ್ತೆ. ಸ್ವಹಿತಾಸಕ್ತಿಯ ಕಾರಣಕ್ಕೋಸ್ಕರ, ರಾಷ್ಟ್ರದ ಹಿತಾಸಕ್ತಿ ಅಲ್ಲ, ಇತರರಿಗೆ ಒಳ್ಳಿತು ಮಾಡಲಿ ಅಂತಲ್ಲ, ನನಗೆ ಅಧಿಕಾರಕ್ಕೆ ಬರಲಿಕ್ಕೆ ಏನ್ ಬೇಕಿದ್ರೂ ಮಾಡಬಹುದು. ನಾನು ಅಧಿಕಾರಕ್ಕೆ ಬರಬೇಕು ಅಂತ ಬಾಂಗ್ಲಾದೇಶಿಯರನ್ನ ಕರ್ಕೊಂಡು ಬಂದು ಆಧಾರ್ ಕಾರ್ಡ್ ಕೊಡಿಸಿದ್ದೀನಿ, ರೇಷನ್ ಕಾರ್ಡ್ ಕೊಡಿಸಿದ್ದೀನಿ. ನೀವು ಯಾವ್ಯಾವ ಬಾಂಗ್ಲಾದೇಶಿಯರಿಗೆ ರೇಷನ್ ಕಾರ್ಡ್ ಇದೆಯೋ ಅವ್ರ ಹತ್ರ ಮೈಕ್ ಇಟ್ಟು ರೇಷನ್ ಕಾರ್ಡ್ ಯಾರಿಂದ ಸಿಕ್ತು ಅಂತ ಕೇಳಿ. 99.99% ಒಂದೇ ಪಾರ್ಟಿ. ನಾನು ಹಿಂಜರಿಯೋದಿಲ್ಲ ಹೇಳಲಿಕ್ಕೆ, ಕಾಂಗ್ರೆಸ್ ಪಾರ್ಟಿ ಹೆಸರು ಹೇಳಿರ್ತಾರೆ. ಮುಸಲ್ಮಾನರು ರಸ್ತೆ ಮೇಲೆ ನಮಾಜ್ ಮಾಡುವಂಥ ವಿಷಯ ಬಂದಾಗ ಕಣ್ಮುಚ್ಕೊಳ್ಳುವ ಕಾಂಗ್ರೆಸ್ಸು ಹಿಂದೂಗಳ ಕೈಯಲ್ಲಿ ದಂಡ ನೋಡಿದ ತಕ್ಷಣ ಎತ್ಕೊಳ್ಳೋದು ಯಾಕೆ, ಬಾಯ್ ಬಡ್ಕೊಳ್ಳೋದು ಯಾಕೆ, ಸೆನ್ಸೇಷನಲ್ ಕ್ರಿಯೇಟ್ ಮಾಡೋದು ಯಾಕೆ ಅಂತ. ಒಂದು, ಅವರಿಗೆ ಹಿಂದೂಗಳ ಒಗ್ಗಟ್ಟು ಸಹಿಸಿಕೊಳ್ಳಿಕ್ಕಾಗ್ತಿಲ್ಲ. ಹಿಂದೂಗಳು ಯಾವಾಗ ಒಗ್ಗಟ್ಟಾಗಿ ಕಾಣ್ತಾರೋ ಆಗೆಲ್ಲವೂ ಅವರುಗಳಿಗೆ ಅಧಿಕಾರ ಕಳೆದುಕೊಳ್ಳುವಂಥ ಭಯ. ಹೀಗಾಗಿ ಹಿಂದೂಗಳನ್ನು ಡಿವೈಡ್ ಮಾಡ್ತಾ ಇರಬೇಕು. ಲಿಂಗಾಯತರು ಮತ್ತು ವೀರಶೈವರು ಎಷ್ಟು ವರ್ಷಗಳಿಂದ ಒಂದೇ ಆಗಿದ್ದಾರೆ, ಈಗ ಯಾಕೆ ಬೇರೆ ಆದರು? ಯಾರಿದಕ್ಕೆ ಕುಮ್ಮಕ್ಕು ಕೊಟ್ಟರು? ಆಯ್ತಪ್ಪ, ಇದಕ್ಕೆ ಕುಮ್ಮಕ್ಕು ಇಂಥವ್ರು ಕೊಡ್ತಾ ಇದ್ದಾರೆ, ಸ್ವತಃ ಮುಖ್ಯಮಂತ್ರಿಗಳೇ ಮುಂದೆ ನಿಂತ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಾಡಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ದಕ್ಕೆ ಅವ್ರಿಗೆ ಕೊಟ್ಟಂತ ಉಡುಗೊರೆ ಏನು? ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ಬಿಜಾಪುರಕ್ಕೆ ಎಂಟ್ರಿ ಇಲ್ಲ ಅನ್ಲಾಯ್ತು. ಅವ್ರಿಗೆ ಅಧಿಕೃತವಾಗಿ ಆರ್ಡರ್ ಕೊಡಲಾಗಿದೆ, ಇವತ್ತೇ ಪ್ರಾಬಬ್ಲಿ ಸಿಕ್ಕಿರಬೇಕು ಅವರಿಗೆ, ನಿಮಗೆ ಬಿಜಾಪುರಕ್ಕೆ ಎಂಟ್ರಿ ಕೊಡೋದಿಲ್ಲ. ವಾಟ್ ಡಸ್ ಇಟ್ ಮೀನ್? ಒಬ್ಬ ಸ್ವಾಮೀಜಿಗೆ ಎಂಟ್ರಿ ಕೊಡೋದಿಲ್ಲ ಅಂತ ಹೇಳಿದರೆ ಮುಖ್ಯಮಂತ್ರಿಗಳ ವಿರುದ್ಧ ಹೇಳಿರುವಂತಹ ಒಂದು ಮಾತನ್ನು ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ವಾ ನಿಮಗೆ? ಯಾಕೆ ಅಂತಂದ್ರೆ ನಿಮಗೆ ಜಾತಿಗಳಲ್ಲಿ ಹಿಂದೂಗಳನ್ನ ಜಾತಿಗಳಲ್ಲಿ ಹೊಡಿಬೇಕು ಅಂತಿದೆ, ಮುಸಲ್ಮಾನರನ್ನ ಒಗ್ಗೂಡಿಸಬೇಕು ಅಂತಿದೆ. ನೀವು ಜಾತಿ ಗಣತಿಗೆ ಹೋದ್ರೆ ಹಿಂದೂಗಳಲ್ಲಿರುವಂತಹ ಎಲ್ಲ ಜಾತಿಗಳನ್ನ ಪಟ್ಟಿ ಮಾಡ್ತಾರೆ, ಮುಸಲ್ಮಾನರು ಮಾತ್ರ ಒಂದು ಯಾಕೆ ಹಾಕ್ತಾರೆ? ಅವರಲ್ಲಿ ಏನು ಜಾತಿಗಳಿಲ್ವಾ? ಅವರಲ್ಲೇನು ಹಿಂದುಳಿದವರಿಲ್ವಾ? ಅವರಲ್ಲೇನು ಅಸ್ಪೃಶ್ಯರು ಅಂತ ಕರೆಸ್ಕೊಳ್ಳುವಂತ ಅರ್ಜಾಲ್ಗಳಿಲ್ವಾ? ಒಬ್ಬ ಸ್ವಯಂ ಸೇವಕನಿಗೆ ನಿನಗೆ ಸನಾತನ ಧರ್ಮ ಮೊದಲ ಅಥವಾ ಈ ರಾಷ್ಟ್ರ ಮೊದಲ ಆಯ್ಕೆನಾ ಅಂತ ಕೇಳಿದಾಗ ಆತನ ಆಯ್ಕೆ ಏನಾಗಿರುತ್ತೆ? ನಿನಗೆ ನಿನ್ನ ತಾಯಿ ಮೊದಲ, ಭಾರತ ಮಾತೆ ಮೊದಲ ಅಂತ ಕೇಳಿದ್ರೆ ಹೈಪೋಥೆಟಿಕಲ್ ಕ್ವೆಶ್ಚನ್, ಏನಂತ ಉತ್ತರ ಕೊಡ್ತೀಯಾ? ನಾನು ಭಾರತ ಮಾತೆಯನ್ನು ನನ್ನ ತಾಯಿ ರೂಪದಲ್ಲಿ ನಾನು ನೋಡ್ತೀನಿ. ಈಗ ನಿನ್ನ ತಾಯಿ ಮುಖ್ಯನೋ ಭಾರತ ಮಾತೆ ಮುಖ್ಯನೋ? ತಾಯಿ ಮತ್ತು ಭಾರತ ಮಾತೆ ಎರಡು ಹಂಗಾಗೋದಿಲ್ಲ. ಹಂಗಾದ್ರೆ ನಾನು ಎಲ್ಲದಕ್ಕೂ ಹಂಗೆ ಉತ್ತರ ಕೊಡಬಲ್ಲೆ. ನನ್ನ ತಾಯಿನೂ ಮುಖ್ಯ, ಭಾರತ ಮಾತೆನೂ ಮುಖ್ಯ, ಹಂಗಾಗೋದಿಲ್ಲ. ಯಾರು ನೀನ್ ಕೇಳಿದೆಯಲ್ಲ ಪ್ರಯಾರಿಟಿ ಯಾರು ಅಂತ, ಆ ಪ್ರಯಾರಿಟಿ ಆಧಾರದ ಮೇಲೆ ಹೇಳೋದಾದ್ರೆ ನನ್ನ ತಾಯಿಯನ್ನ ಮೊದಲು ಚೆನ್ನಾಗಿ ನೋಡ್ಕೊಳ್ತೀನಿ, ಆ ನಂತರ ನನ್ನ ಭಾರತ ಮಾತೆಗೆ ಗೌರವವನ್ನು ಸಮರ್ಪಿಸ್ತೀನಿ. ಹಾಗೆ ನನ್ನ ಭಗವದ್ಗೀತೆ ಯಾವ ನಿಯಮಗಳನ್ನು ಹಾಕಿದ್ಯೋ ಅದಕ್ಕೆ ತಕ್ಕಂತೆ ಚೆನ್ನಾಗಿ ನಡ್ಕೊಳ್ತೀನಿ, ನನ್ನ ಸಂವಿಧಾನಕ್ಕೂ ಅಷ್ಟೇ ಗೌರವ ಕೊಟ್ಕೊಳ್ತೀನಿ. ವಾಟ್ ಇಸ್ ರಾಂಗ್? ಕೇವಲ ಸಂವಿಧಾನ ವಿರೋಧಿ ಮಾತ್ರವಲ್ಲ, ಅಭಿವೃದ್ಧಿ ವಿರೋಧಿ ಕೂಡ RSS. ಯಾಕಂದ್ರೆ ಇದು ಇತ್ತೀಚೆಗೆ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟ ರೀಲ್ನಿಂದ ಚರ್ಚೆಗೆ ಒಳಪಟ್ಟಿರೋದು. ಬೇರೆ ದೇಶಗಳಲ್ಲಿ, ಅದರಲ್ಲೂ ಚೀನಾ, ಜಪಾನ್ ರೀತಿಯ ದೇಶಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಟೆಕ್ನಾಲಜಿಯನ್ನ ಕೊಟ್ಟರೆ ಇಲ್ಲಿ ಪುಟ್ಟ ಮಕ್ಕಳ ಕೈಗೆ ದಂಡ ಕೊಟ್ಟು ತಲೆಗೆ ಟೋಪಿ ಹಾಕ್ತಿದೆ RSS. ಟೋಪಿ ಹಾಕೋದು ಯಾರು ಅಂತ ಗೊತ್ತಿದೆ ಎಲ್ರಿಗೂ. ಟೋಪಿ ಹಾಕೊಂಡು ಬೆಳಗಿನ ಜಾವ 4:30-5 ಗಂಟೆಗೆ ಮಕ್ಕಳನ್ನ ಓದಲಿಕ್ಕೆ ಅಂತ ಕರ್ಕೊಂಡೋಗಿ ಮದರಸಾಗಳಲ್ಲಿ ಅಧ್ಯಯನ ಮಾಡಿಸ್ತಾ, ಮದರಸಾದಲ್ಲಿ ಯಾರ್ಯಾರು ಓದ್ತಾರೋ ಅವರ ಕೈಗೆ ಒಂದು ಕೈಯಲ್ಲಿ ಕುರಾನ್, ಇನ್ನೊಂದು ಕೈಯಲ್ಲಿ ಕಂಪ್ಯೂಟರ್ ಕೊಡಬೇಕು ಅಂತ ಮೊದಲ ಬಾರಿಗೆ ಹೇಳಿದ್ದು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಅದನ್ನು ವಿರೋಧಿಸಿದ ಯಾರು ಮಾಡ್ತಾರೆ ಈ ಕೆಲಸವನ್ನ? ಯಾರು ಈ ದೇಶದಲ್ಲಿ ಹುಚ್ಚಾಪಟ್ಟೆ ಸಂಘದ ಶಾಖೆಯಿಂದ ಆಚೆ ಬಂದವರು, ಅವರು ಕೊಲೆಗಡುಕರಾದ್ರು, ಅವರು ರೇಪಿಸ್ಟ್ಗಳಾದ್ರು, ಅವರು ಹಾಳಾಗೋದ್ರು, ಈ ಥರದ್ದು ಇಲ್ವೇ ಇಲ್ಲ. ಆದರೆ ಈ ನಾಡಿನಲ್ಲಿ ತುಂಬ ಜನ ಯಾರ್ಯಾರು ಅನವಶ್ಯಕ ಕೆಲಸ ಮಾಡ್ತಿದ್ದಾರೋ ಅವ್ರು ಯಾವ ಕಮ್ಯುನಿಟಿಗೆ ಸೇರಿದವರು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾರನ್ನ ಕಾಂಗ್ರೆಸ್ ಬೆಂಬಲಿಸ್ಕೊಂಡು ನಿಂತಿದೆಯೋ ಅದೇ ಕಮ್ಯುನಿಟಿಯವರು. ಡು ಯು ಮೀನ್ ಟು ಸೇ ಮದ್ರಸಾ ಕಳಿಸೋದು ತಪ್ಪು ಅಂತ? 100 ವರ್ಷ ರಾಷ್ಟ್ರದ ಸಮಗ್ರತೆ, ಏಕತೆ ಮತ್ತು ಶಿಸ್ತು ಕಾಪಾಡಲ್ಲಿ RSS ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಇವಾಗ ಪ್ರಿಯಾಂಕ ಖರ್ಗೆ ಅವರಿಗೆ RSSನ ಬ್ಯಾನ್ ಮಾಡಬೇಕು ಅಂತ ಪರಿಕಲ್ಪನೆ ಬಂದಿದ್ದು ಯಾವ್ದಾದ್ರು ಒಂದು ಧರ್ಮನ ಮೆಚ್ಚಿಸಲಿಕ್ಕ ಅಥವಾ ಏನಕ್ಕೆ ಈ ಪರಿಕಲ್ಪನೆ ಅವ್ರ ತಲೆಗೆ ಬಂತು ಅಂತ? ನಾನು ಆಗಲೇ ಹೇಳದಂತೆ ಅವ್ರಿಗೆ ಅಧಿಕಾರ ಬೇಕು ಅಷ್ಟೇ.
ಐದರ್ CM ಕುರ್ಚಿ ಪಡ್ಕೋಬೇಕು ಅಥವಾ ಯಾರೋ BJP ವಕ್ತಾರ ಹೇಳಿದಂತೆ ಅವರ IT ಮಿನಿಸ್ಟರ್ನಾದರೂ ಉಳಿಸ್ಕೊಳ್ಬೇಕಾಗಿರುವಂಥ ಅನಿವಾರ್ಯತೆ ಬಂದಿದೆ. ಕಾಂಗ್ರೆಸ್ನಲ್ಲಿ ಒಂದು ಅಘೋಷಿತವಾದ ನಿಯಮವಿದೆ. ಯಾರು ಹಿಂದೂ ಧರ್ಮವನ್ನು ಬೈತಾರೋ, ಯಾರು RSS ಅನ್ನು ಬೈತಾರೋ ಅಂಥವ್ರು ಬಹಳ ಬೇಗ ರೈಸ್ ಆಗಿಬಿಡ್ತಾರೆ. ಈಗ ಇಲ್ಲೂ ಕರ್ನಾಟಕದಲ್ಲಿ ಯಾರಾದರೂ ತುಂಬ ಹಿಂದುತ್ವವಾದಿಗಳು ಅಂತ ಅನಿಸಿದ್ರೆ ಅವ್ರನ್ನ ಬೈದ ತಕ್ಷಣ ಆ ವ್ಯಕ್ತಿಗೆ ಇದ್ದಕ್ಕಿದ್ದಂತೆ ಗೌರವ ಸಿಗಲಿಕ್ಕೆ ಶುರುವಾಗುತ್ತೆ ಕಾಂಗ್ರೆಸ್ನಲ್ಲಿ. ಇವ್ರನ್ನ ಬೈದ ಅಂತ ಅದೊಂದು ರೂಢಿ ಮಾಡ್ಕೊಂಡು ಬಿಟ್ಟಿದ್ದಾರೆ, ಒಂದು ದಂಧೆ ಅವರಿಗೆ. ಈಗ ಶಾಖೆಗಳು ನಡೆಯೋದು ಬೆಳಗ್ಗೆ 6ರಿಂದ 7:30, 5ರಿಂದ 5:30 ಸಂಜೆ 7:00ವರೆಗೂ ನಡುತ್ತೆ. ಇದರಿಂದ ಯಾವ ಸಾರ್ವಜನಿಕರಿಗೂ ತೊಂದರೆ ಆಗೋದಿಲ್ಲ. ಅಲ್ಲಿನ ಮೈದಾನಗಳು ಆವಾಗ ಒಂದು ವಿಶಾಲವಾಗಿರುತ್ತೆ ಮತ್ತು ಯಾವ ತೊಂದರೆನೂ ಇರೋದಿಲ್ಲ, ಶಾಖೆ ಮಾಡ್ತಾರೆ. ಇದರಿಂದ ಸರ್ಕಾರಕ್ಕೆ ಏನು ತೊಂದರೆ ಅಂತ ನಾನು ಕೇಳೋದು ಸರ್. ಇದನ್ನು ಈ ಮೂಲಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೇಳೋಣ. ಇದನ್ನು ಯಾರಿಗೂ ತೊಂದರೆ ಕೊಡದಂತೆ ತಂಪಾಡಿಗೆ ತಾವು ಶಾಖೆ ಮಾಡ್ಕೊಳ್ಳೋದ್ರಿಂದ ನಿಮಗೇನು ಪ್ರಾಬ್ಲಮ್ ಆಯಿತು? ಏನೂ ಪ್ರಾಬ್ಲಮ್ ಇಲ್ಲ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಪ್ರಾಬ್ಲಮ್ ಇರೋದು ಒಂದೇ ಒಂದು ಏನು ಅಂತಂದರೆ ಹಿಂದೂಗಳು ಸಂಘಟಿತರಾಗ್ಬಿಡ್ತಾರೆ ಅಂತ, ಹಿಂದೂಗಳು ಒಟ್ಟಾಗ್ಬಿಡ್ತಾರೆ, ಜಾತಿ ಮತ ಪಂಥಗಳನ್ನು ಮೀರ್ತಾರೆ. ಅವ್ರಿಗಿರೋದು ಒಂದೇ ಒಂದು, RSSನ ಶಾಖೆಗಳಿಗೆ ಬರೀ ಬ್ರಾಹ್ಮಣರು ಮಾತ್ರ ಬಂದಿದ್ದರೆ ಟೆನ್ಷನ್ ಆಗಿರ್ತಿರ್ಲಿಲ್ಲ ಅವ್ರಿಗೆ, ಬರೀ ಗೌಡ್ರು ಮಾತ್ರ ಹೋಗಿದ್ದರೆ, ಗೌಡ್ರದೇ ಶಾಖೆ ಬೇರೆ ಇದ್ದಿದ್ರೆ ಟೆನ್ಷನ್ ಇರಲಿಲ್ಲ, ಲಿಂಗಾಯತರದೇ ಶಾಖೆ ಬೇರೆ ಇದ್ದಿದ್ರೆ ಟೆನ್ಷನ್ ಇರಲಿಲ್ಲ, ದಲಿತರ ಶಾಖೆ ಬೇರೆ ಇದ್ದಿದ್ರೆ ಟೆನ್ಷನ್ ಇರಲಿಲ್ಲ. ಅಲ್ಲಿ ಎಲ್ಲ ಜಾತಿಗಳು ಒಟ್ಟಾಗಿ ಒಂದು ಧ್ವಜಕ್ಕೆ ಪ್ರಣಾಮ ಸಲ್ಲಿಸ್ತಾರಲ್ಲ, ಅಲ್ಲಿ ಪ್ರಾಬ್ಲಮ್ ಇದೆ. ಬಟೆಂಗೆ ತೋ ಕಟೆಂಗೆ ಅಂತ ತತ್ವವನ್ನ ಸಾರಿಸುವಂತಹ BJP ಇದೀಗ ಕೇಂದ್ರದ ಮಟ್ಟದಲ್ಲಿ ಜಾತಿ ಸಮೀಕ್ಷೆಯನ್ನ ಮಾಡ್ಲಿಕ್ಕೆ ಹೊರಟ್ಬಿಟ್ಟಿದೆ. ಅದೇ ಸಮೀಕ್ಷೆಯನ್ನ ರಾಜ್ಯದಲ್ಲಿ ಮಾಡ್ಲಿಕ್ಕೆ ಹೊರಟ್ರೆ ಅದು ತಪ್ಪು ಅನ್ನೋ ರೀತಿಯಲ್ಲಿ ಪೋಟ್ರೆ ಆಗ್ತಾ ಇದೆ. ಈ ಜಾತಿಯ ಹೆಸರಲ್ಲಿ ಗಣನೆ ಆಗೋದು, ಜಾತಿಯ ಹೆಸರಲ್ಲಿ ರಿಸರ್ವೇಷನ್ ಪ್ರಾತಿನಿಧ್ಯ ಸಿಗೋದು, ಅದು ಒಳಿತ ಕೆಡಕ ಅಂತ ಹೇಳಿ. ಜಾತಿಯ ಹೆಸರಿನಲ್ಲಿ ಪ್ರಾತಿನಿಧ್ಯ ಸಿಗಬೇಕಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಸಿಗಬೇಕು. ಯಾರಿಗೋಸ್ಕರ? ಯಾರನ್ನ ಮುಖ್ಯವಾಹಿನಿಗೆ ಸೇರದಂತೆ ಸುದೀರ್ಘ ಕಾಲ ತಡ್ಕೊಂಡು ಬಂದಿದ್ರೋ ಉಳಿದವರೆಲ್ಲರೂ ಕೂಡ ಅವ್ರನ್ನ ಕರ್ಕೊಂಡು ಬರ್ಲಿಕ್ಕೋಸ್ಕರ ಬೇಕು. ಹೀಗಾಗಿ ಈ ದೇಶದಲ್ಲಿ ಅಸ್ಪೃಶ್ಯರಿಗೆ ಒಂದು ಮೀಸಲಾತಿ ಬೇಕು ಅಂತ ಬಾಬಾ ಸಾಹೇಬರು ಫೈಟ್ ಮಾಡಿದ್ರು, ಅದನ್ನ ಪಡ್ಕೊಂಡ್ರು, ಸಂವಿಧಾನದಲ್ಲಿ ಸೇರಿಸಿದ್ರು. ಅದನ್ನ 10 ವರ್ಷಗಳಿಂದ ಪ್ರತಿ ವರ್ಷ ಅದನ್ನು ವಿಸ್ತಾರ ಮಾಡ್ತಾ ಹೋಗ್ತಿದ್ದೀವಿ. ಯಾಕೆ ಅಂತಂದ್ರೆ ಸುದೀರ್ಘ ಕಾಲ ಅವ್ರಿಗೆ ಸಿಗಬೇಕಾಗಿರುವಂಥ ಸವಲತ್ತುಗಳಿಂದ ವಂಚಿತಗೊಳಿಸಿದ ನಂತರ ಅವ್ರನ್ನ ಒಂದು ಪ್ಲಾಟ್ಫಾರ್ಮಿಗೆ ಜೊತೆಯಲ್ಲಿ ಕರ್ಕೊಂಡು ಬರೋದು ಸಮಾಜದ ಇತರೆಲ್ಲರ ಅಗತ್ಯ, ಅದು ಇತರೆಲ್ಲರ ಜವಾಬ್ದಾರಿ, ಇತರೆಲ್ಲರ ಹೊಣೆಗಾರಿಕೆ. ಅದನ್ನು ನಾವು ಮಾಡಬೇಕು. ಈಗಾಗ ಅದು ಅಗತ್ಯ ಇದೆ. ಜಾತಿ ಗಣತಿ ಆ ದೃಷ್ಟಿಯಿಂದ ನಾನು ಖಂಡಿತವಾಗಿ ಒಪ್ತೀನಿ. ಮೋದಿ ಅವರು ಕೇಂದ್ರ ಸರ್ಕಾರದ ಅಡಿಯಲ್ಲಿ ನಾವು ಗಣತಿ ಮಾಡ್ತೀವಿ ಅಂತಂದ್ರೆ ಅದು ಸ್ವಾಗತಾರ್ಹ. ಅದೇ ಗಣತಿಯನ್ನು ಸಿದ್ದರಾಮಯ್ಯನವರು ಮಾಡ್ತಾರೆ ಅಂತಂದ್ರೆ ಅದಕ್ಕೆ ವಿರೋಧ. ಇದ್ಯಾವ ಲೆಕ್ಕ ಅಂತ ಅಲ್ಲ, ನಾನು ಸಿದ್ದರಾಮಯ್ಯನವರ ಇಂಟೆನ್ಷನ್ ಬಗ್ಗೆ ಮಾತಾಡ್ತಿದ್ದೀನಿ. ನಾನು ಹೇಳಿದ್ನಲ್ಲ, ಜಾತಿ ಗಣತಿ ಆಗಬೇಕು, ನಾನು ಒಪ್ಪಿಕೊಂಡೆ ಅದನ್ನು. ಜಾತಿ ಗಣತಿ ಯಾವ ಕಾರಣಕ್ಕೆ ಆಗಬೇಕು? ಸಮಾಜಕ್ಕೆ ನಾವು ಕೊಡ್ತಾ ಇರೋದು, ಉದಾಹರಣೆಗೆ 5,000 ಕೋಟಿ ರೂಪಾಯಿ ಯಾವುದೋ ಒಂದು ಸಮುದಾಯಕ್ಕೆ ಕೊಡ್ತಾ ಇದ್ದೀವಿ. ಆ ಸಮುದಾಯದ ಜನ ಜಾಸ್ತಿ ಇದ್ದಾರೆ, ಅಷ್ಟು ಸಾಕಾಗೋದಿಲ್ಲ ಅಂದಾಗ ಅದನ್ನು 10,000 ಕೋಟಿಗೆ ಏರಿಸಬೇಕು. ಆದರೆ ನಂಬರ್ ಎಲ್ಲಿದೆ ನಮ್ಮ ಹತ್ರ? ಆ ನಂಬರ್ ನಮ್ಗೆ ಗೊತ್ತಾಗಬೇಕಾಗಿರುವಂತ ಅಗತ್ಯ ಇದೆ. ಆ ಸಮುದಾಯಕ್ಕೆ ಜಾಸ್ತಿ ಬೇಕು ಅಂತಂದ್ರೆ. ಆದರೆ ಇದನ್ನ ನೀವು ಪೊಲಿಟಿಕಲ್ ಇಂಟೆನ್ಷನ್ ಇಂದ ಹೇಗೆ ಮಾಡ್ತಿದ್ದೀರಾ ಅಂತಂದ್ರೆ, ಇಷ್ಟು ಧಾವಂತದಲ್ಲಿ, ಇಷ್ಟು ಅರ್ಜೆಂಟಲ್ಲಿ ಹೇಗೆ ಮಾಡ್ತಿದ್ದೀರಾ ಅಂತಂದ್ರೆ, ನನಗನ್ಸುತ್ತೆ ನವೆಂಬರ್ ಕ್ರಾಂತಿಗಿಂತ ಮುಂಚೆ ಈ ನಂಬರ್ನ ಕೇಂದ್ರದ ಮುಂದೆ ಇಟ್ಟು ನೋಡಿ, ಇದನ್ನು ಮೀರಿದ್ರೆ ಇಷ್ಟು ಜಾತಿಗಳು ನನ್ನ ವಿರುದ್ಧ, ನಿಮ್ಮ ವಿರುದ್ಧ ಆಗುತ್ತೆ, ಹುಷಾರು ಅಂತ ತೋರಿಸ್ಲಿಕ್ಕೆ ಅರ್ಜೆನ್ಸಿ. ಇವತ್ತು ನಾರಾಯಣ ಮೂರ್ತಿ ಮತ್ತು ಸುಧಾ ನಾರಾಯಣ ಮೂರ್ತಿ ಅವರು ಬರೆದಿದ್ದಾರೆ, ಈ ಜಾತಿ ಗಣತಿ ಸರ್ಕಾರಕ್ಕೆ ಯಾವ ಲಾಭವೂ ಇಲ್ಲ, ನಮಗೂ ಯಾವ ಲಾಭ ಇಲ್ಲ, ಹೀಗಾಗಿ ನಾವು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಈ ನಾಡಿನ ಐಕಾನ್ಗಳು ಅಂತ ಕರೆಯಲ್ಪಡುವಂತ ಇಬ್ಬರು ವ್ಯಕ್ತಿಗಳು ಅವರು ನಾವು ಭಾಗವಹಿಸೋದಿಲ್ಲ ಅಂತಂದ್ರೆ ಏನ್ ಅರ್ಥ ಅದಕ್ಕೆ? ಅವ್ರನ್ನ ಯಾಕೆ ಹೇಳ್ತಿದ್ದಾರೆ? ದೇ ಆರ್ ನಾಟ್ ಕನ್ವಿನ್ಸ್ಡ್. ನೀವು ನಾರಾಯಣ ಮೂರ್ತಿ ಮತ್ತು ಸುಧಾ ನಾರಾಯಣ ಮೂರ್ತಿನ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಹಿಂಗಂದ ತಕ್ಷಣ ಏನ್ ಹೇಳ್ತಾರೆ ಗೊತ್ತಾ? ಅವ್ರು ಬ್ರಾಹ್ಮಣರು, ಅವ್ರು ಕನ್ವಿನ್ಸ್ ಆಗಬೇಕಾಗಿಲ್ಲ. ಈಸ್ ದಿಸ್ ದ ವೇ ಯು ಟ್ರೀಟ್ ಪೀಪಲ್? ತಾಲಿಬಾನಿ ಕೌಂಟರ್ ಪಾರ್ಟ್ ಜೊತೆಯಲ್ಲಿ ಜೈಶಂಕರ್ ಅವರು ಹಸ್ತಲಾಘವ ಮಾಡುವ ಮೂಲಕ ತಾಲಿಬಾನಿ ಸಂಸ್ಕೃತಿಯನ್ನ ಭಾರತ ಸರ್ಕಾರ ಒಪ್ಪಿಕೊಂಡು ಬಿಡ್ತು, ಈ ರೀತಿಯಾದ ಚರ್ಚೆ ಆಗ್ತಾ ಇದೆ ರಾಷ್ಟ್ರೀಯ ಮಟ್ಟದ ಸುದ್ದಿವಾಹಿನಿಗಳಲ್ಲಿ. ತಾಲಿಬಾನ್ ಜೊತೆಗೆ ಭಾರತ ಸಂಪರ್ಕ ಏರ್ಪಡಿಸಿಕೊಂಡಿದ್ರಿಂದ ಆಗಿದ್ದ ಲಾಭ ಏನು? ಈ ದೇಶದ ಪ್ರಧಾನಿಯ ಒಟ್ಟಾರೆ ನಡೆಗಳನ್ನು ಆಫ್ಟರ್ ಆಪರೇಷನ್ ಸಿಂಧೂರ್ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಮೊತ್ತ ಮೊದಲಿಗೆ ಆಪರೇಷನ್ ಸಿಂಧೂರ್ ಮುಗಿದ ತಕ್ಷಣ ನರೇಂದ್ರ ಮೋದಿ ಅವರು ಹೋಗಿದ್ದೆಲ್ಲಿಗೆ? ಸಿಪ್ರಸ್ ಅನ್ನೋ ದೇಶಕ್ಕೆ ಹೋದ್ರು. ಎಷ್ಟು ಚಿಕ್ಕ ದೇಶ ಅಂತಂದ್ರೆ, ಕಾಂಗ್ರೆಸ್ಸಿನ ಒಬ್ಬ ನಾಯಕ ಹೇಳಿಬಿಟ್ಟ 15-20 ಸಾವಿರ ಜನ ಇರೋ ದೇಶಕ್ಕೂ ನರೇಂದ್ರ ಮೋದಿ ಹೋಗ್ತಿದ್ದಾರೆ ಅಂತ. ಅವನಿಗೆ ಗೊತ್ತೇ ಇರಲಿಲ್ಲ ಸಿಪ್ರಸ್ನ ಮಹತ್ವ ಏನು ಅಂತ. ಸಿಪ್ರಸ್ ಟರ್ಕಿ ಪಕ್ಕದಲ್ಲಿರುವಂಥದ್ದು. ಟರ್ಕಿಗೂ ಮತ್ತು ಸಿಪ್ರಸ್ಗೂ ಒಂದು ಬಫರ್ ಲ್ಯಾಂಡ್ ಮಧ್ಯದಲ್ಲಿದೆ. ಟರ್ಕಿ ಅದನ್ನು ತನ್ನದ್ದು ಅಂತ ಹೇಳುತ್ತೆ. ಈ ದೇಶದ ಪ್ರಧಾನಿ ಅಲ್ಲಿ ಹೋಗಿ ನಿಂತುಕೊಂಡು ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳಿ ಬಂದಿದ್ದು ಯಾರಿಗೆ ಎಚ್ಚರಿಕೆ? ಟರ್ಕಿಗೆ ಎಚ್ಚರಿಕೆ. ಯಾಕೆ ಎಚ್ಚರಿಕೆ? ನನ್ನ ವಿರುದ್ಧ ಪಾಕಿಸ್ತಾನಕ್ಕೆ ಡ್ರೋನ್ ಸಪ್ಲೈ ಮಾಡಿದ್ಯಲ್ಲ, ನಿನ್ನ ವಿರುದ್ಧ ಸಿಪ್ರಸ್ಗೆ ನಾನು ಏನು ಮಾಡ್ತೀನಿ ನೋಡ್ತಾ ಇರು, ಎಚ್ಚರಿಕೆಯಿಂದಿರು ಅಂತ. ನೆಕ್ಸ್ಟ್ ತಂಟೆ ಮಾಡಿದಾಗ ಪಾಕಿಸ್ತಾನ ಟರ್ಕಿಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಜಾಗ ಬೇಕಿತ್ತು, ಅವ್ರಿಗೆ ಯೂಸ್ ಮಾಡಿದ್ರು ಅವರು.
ಪಾಕಿಸ್ತಾನ ಕಂಟ್ರೋಲ್ ಮಾಡಬೇಕು. ಹೇಗೆ ಕಂಟ್ರೋಲ್ ಮಾಡಬೇಕು? ಪಾಕಿಸ್ತಾನದ ವಿರುದ್ಧ ಅಫ್ಘಾನಿಸ್ತಾನ ಕಟ್ಟಬೇಕು, ಬೇರೆ ದಾರಿ ಇಲ್ಲ. ಇಲ್ಲದೆ ಹೋದ್ರೆ ಪಾಕಿಸ್ತಾನ ನಿರಂತರವಾಗಿ ತನ್ನ ಭಯೋತ್ಪಾದಕರ ವೇಷದಲ್ಲಿರುವ ಸೈನಿಕರನ್ನ ಒಳಗೆ ತಳ್ಳುತ್ತೆ. ಆಪರೇಷನ್ ಸಿಂಧೂರ್ನ ಬೇಸಿಕ್ ಪಹಲ್ಗಾಮ್ ಅಲ್ಲಿ ಏನ್ ನಡೀತು, ಅದರಲ್ಲಿ ಪಾಕಿಸ್ತಾನದ ಸೈನಿಕರೇ ಇದ್ರು ಅಂತ ಒಪ್ಕೊಳ್ಳಾಗ್ತಾ ಇದೆ ಇವತ್ತು. ಸೊ ಅಂದ್ರೆ ಸೈನಿಕರನ್ನ ಒಳಗೆ ತಳ್ಳಿಕ್ಕೆ ಶುರು ಮಾಡಿದೆ. ಪಾಕಿಸ್ತಾನವನ್ನು ನೀವು ಬೇರೆ ಕಡೆ ಎಂಗೇಜ್ ಮಾಡಿ ಅದನ್ನ ನಿರಂತರ ಅವಮಾನಕ್ಕೆ ಗುರಿಪಡಿಸಲಿಲ್ಲ ಅಂತಂದ್ರೆ ಅದು ನಮ್ಮ ಮೇಲೆ ತಿರುಗುತ್ತೆ. ನಮಗೊಂದು ಅನಿವಾರ್ಯತೆ ಇದೆ ತಾಲಿಬಾನ್ ಜೊತೆ ಚೆನ್ನಾಗಿರಬೇಕು ಅಂತ. ನಾವು ತಾಲಿಬಾನ್ ಜೊತೆ ಚೆನ್ನಾಗಿದ್ದೀವಿ. ಚೆನ್ನಾಗಿರೋದು ಮಾತ್ರ ಅಲ್ಲ, ಬರೀ ಇಂಟರ್ನಲ್ ಫ್ರೆಂಡ್ಶಿಪ್ ಅಲ್ಲ, ನಾವಲ್ಲಿ ಫುಲ್ ಫ್ಲೆಜ್ಡ್ ಎಂಬಸಿಯನ್ನ ಓಪನ್ ಮಾಡಿದ್ದೀವಿ, ಇತ್ತೀಚೆಗೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದೀವಿ. ಅಲ್ಲಿ ತಾಲಿಬಾನ್ನ ವಿದೇಶಾಂಗ ಸಚಿವ ಭಾರತಕ್ಕೆ ಬಂದು ಏನ್ ಹೇಳ್ತಾನೆ ಗೊತ್ತಾ? ಪಾಕಿಸ್ತಾನದವರು ನಮ್ಮ ಜನರನ್ನು ಕೊಲ್ತಾರೆ, ಭಾರತದವರು ನಮ್ಗೆ ಆಂಬುಲೆನ್ಸ್ ಕಳಿಸ್ತಾರೆ, ನಾವು ಯಾರ ಜೊತೆಗಿರಬೇಕು? ಸೊ ಟು ಬಿ ಪ್ರಿಸೈಸ್, ಮುಸಲ್ಮಾನರನ್ನ ಪ್ರೀತಿಸೋದೇ ಆದ್ರೆ ಕಾಂಗ್ರೆಸ್ ಇವತ್ತು ಭಾರತ ಸರ್ಕಾರನ ಅಭಿನಂದಿಸಬೇಕು. ಮುಸಲ್ಮಾನರನ್ನು ಉಳಿಸ್ತಾ ಇದ್ದೀರಾ ನೀವಲ್ಲಿ ಅಂತ. ಆದ್ರೆ ಅವ್ರಿಗೆ ಅದಲ್ಲ, ಅವರಿಗೆ ಮುಸಲ್ಮಾನರ ಮೇಲೆ ಪ್ರೀತಿ ಅಲ್ಲ, ಪಾಕಿಸ್ತಾನದ ಮೇಲೆ ಪ್ರೀತಿ ಅವರಿಗೆ. ಹಿಂಗಾಗಿ ಬಟ್ ಐ ಹ್ಯಾವ್ ನಾಟ್ ಕಂಪ್ಲೀಟೆಡ್. ಇನ್ನೊಂದು ಮಜಾ ಇದೆ, ಇಡೀ ಆಪರೇಷನ್ ಸಿಂಧೂರ್ನಲ್ಲಿ ಅವರಿಗೆ ಸಪೋರ್ಟ್ ಮಾಡಿದ ಮತ್ತೊಂದು ಮೇಜರ್ ಕಂಟ್ರಿ ಇತ್ತು, ಅದು ಚೀನಾ. ಈ ದೇಶದ ಪ್ರಧಾನಿ 2 ದಿನಗಳ ಹಿಂದೆ, ಅಥವಾ ಮಂಗೋಲಿಯಾದ ಅಧ್ಯಕ್ಷರು 2 ದಿನಗಳ ಹಿಂದೆ ಭಾರತಕ್ಕೆ ಬಂದಿದ್ರು. ಭಾರತಕ್ಕೆ ಬಂದಾಗ ಏನ್ ಹೇಳಿದ್ದಾರೆ ಗೊತ್ತಾ ಈ ದೇಶದ ಪ್ರಧಾನಿ? ಮಂಗೋಲಿಯಾಕ್ಕೆ ರಷ್ಯಾ ಮತ್ತು ಚೀನಾದ ಬಾರ್ಡರ್ಗಳಲ್ಲಿ ಮಂಗೋಲಿಯಾದ ಏನ್ ಭಾಗ ಇದೆ ಅದನ್ನು ರಕ್ಷಿಸಿಕೊಳ್ಳಲಿಕ್ಕೆ ಭಾರತ ಎಲ್ಲ ಸಪೋರ್ಟ್ ಅನ್ನ ಮಂಗೋಲಿಯಾಕ್ಕೆ ಮಾಡುತ್ತೆ ಅಂತ. ಅಂದ್ರೆ ಚೀನಾನು ಬಿಟ್ಲಿಲ್ಲ ನಾವು. ತಾಲಿಬಾನ್ ಜೊತೆ ಫ್ರೆಂಡ್ಶಿಪ್ ಓಕೆ, ಆದ್ರೆ ತಾಲಿಬಾನ್ ಸಂಸ್ಕೃತಿ ಇದೆಯಲ್ಲ, ಅದರಲ್ಲೂ ಹೆಣ್ಣು ಮಕ್ಕಳನ್ನ ತಾಲಿಬಾನ್ ಅಫ್ಘಾನಿಸ್ತಾನದಲ್ಲಿ ನಡೆಸ್ಕೊಳ್ತಿರುವ ರೀತಿ ಇದನ್ನ ವಿರೋಧಿಸಲೇ ಇಲ್ಲ. ಮಾತೆ ಪೂಜಕರು, ಮಾತೆಗಳ ಬಗ್ಗೆ ಗೌರವಯುತವಾಗಿ ಮಾತನಾಡುವ ಪ್ರಧಾನಿಗಳು ಇದ್ರ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ? ಅದರಲ್ಲೂ ದೆಹಲಿಯಲ್ಲೇ ಬಂದು ಪ್ರೆಸ್ ಮೀಟ್ ಮಾಡುವಾಗ ಮಹಿಳಾ ಪತ್ರಕರ್ತೆಯರನ್ನ ಆಚೆ ಕಳಿಸೋದನ್ನ ಕೂಡ ಖಂಡಿಸಲಿಲ್ಲ ಭಾರತ. ಪ್ರೆಸ್ ಮೀಟ್ ಮಾಡಿದ್ಯಾರು? ಅಫ್ಘಾನಿಸ್ತಾನಿಯ ಅಲ್ಲಿಂದ ಬಂದವರು. ಪ್ರೆಸ್ ಮೀಟ್ ಆಗಿದ್ದೆಲ್ಲಿ? ಸಾರ್ವಜನಿಕ ಸ್ಥಳ ಅಲ್ಲ, ಅಫ್ಘಾನಿಸ್ತಾನದ ಅವರ ಎಂಬಸಿ ಒಳಗೆ ನಡೆದಂತ ಪ್ರೆಸ್ ಮೀಟ್. ಅವರ ಎಂಬಸಿ ಒಳಗೆ ಅವ್ರ ರೂಲ್ ಸಿಕ್ತಕ್ಕಂತೆ ಅವ್ರು ಮಾಡಿದ್ದಾರೆ. ಭಾರತ ಆನಂತರ ಪ್ರೆಸ್ ಮೀಟ್ ನ ವೈಡ್ ಆಗಿ ಭಾರತ ಅರೇಂಜ್ ಮಾಡಿದಾಗ ಅದರಲ್ಲಿ ಎಲ್ಲ ಹೆಣ್ಮಕ್ಳು ಕೂತಿದ್ರು. ಅವ್ರದ್ದೊಂದು ನಿಯಮ ಇದೆ, ಈ ದೇಶದ ಹೆಣ್ಮಕ್ಳು ಪಾಕಿಸ್ತಾನಕ್ಕೆ ಹೋದಾಗ ಅವರು ಹಿಜಾಬ್ ಹಾಕೊಂಡು ಬರ್ತಾರೆ, ಅಫ್ಘಾನಿಸ್ತಾನ ಹೋದಾಗ ಹಿಜಾಬ್ ಹಾಕೊಂಡು ಬರ್ತಾರೆ, ಇರಾನಿಗೆ ಹೋದಾಗ ಹಿಜಾಬ್ ಹಾಕೊಂಡು ಈ ದೇಶದ ವಿದೇಶಾಂಗ ಸಚಿವರು ಹೋಗಿರುವಂತ ಉದಾಹರಣೆ ನಮ್ಮ ಬಳಿ ಇದೆ. ಹಾಗ್ಯಾಕೆ ವಿರೋಧ ಮಾಡಲಿಲ್ಲ? ಆಯ್ತಪ್ಪ, ನೀವು ಅವ್ರನ್ನ ಸೇರಿಸದೇ ಇರೋದಕ್ಕೆ ವಿರೋಧ ಮಾಡ್ತೀರಾ, ಇಲ್ಲಿ ಬುರ್ಕಾ ಹಾಕೊಂಡು ಹೆಣ್ಮಕ್ಳು ತಿರುಗಾಡಬೇಕು ಅಂತ ಹೇಳ್ತಾರಲ್ಲ, ಅದನ್ನ ಯಾಕೆ ವಿರೋಧ ಮಾಡೋದಿಲ್ಲ? ಮೋದಿ ಮ್ಯಾಜಿಕ್, ಮೋದಿ ಮೇನಿಯಾ ಅವೆಲ್ಲವೂ ಕೂಡ ಕ್ಷೀಣಿಸ್ತಾ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅನ್ನೋ ಪ್ರಶ್ನೆಗಳ ಚರ್ಚೆಗೆ ಒಳಪಡ್ತಾ ಇದೆ. ಆದ್ರೆ ವಾಟ್ ನೆಕ್ಸ್ಟ್ ಮೋದಿ ಅನ್ನೋದು ಕೂಡ ಚರ್ಚೆ ಪ್ರಾರಂಭ ಆಗ್ತಾ ಇದೆ. ಏನು ಮೋದಿ ನಂತರದಲ್ಲಿ ಯಾರು ಏನು ಅನ್ನೋದು ಕೂಡ ಚರ್ಚೆಗೆ ಒಳಪಡ್ತಾ. ಒಬ್ಬ ವ್ಯಕ್ತಿ 15 ವರ್ಷಗಳ ಕಾಲ ಪ್ರಧಾನಿಯಾಗಿರ್ತಾನೆ ಅಂತಂದ್ರೆ 15 ವರ್ಷದ ನಂತರ ಜನ ಬೇರೆ ಏನೋ ಯೋಚನೆ ಮಾಡ್ತಾರೆ. ಮತ್ತು ನರೇಂದ್ರ ಮೋದಿ ಅವ್ರು ನಾವು ನೋಡುವಾಗ ಒಂದು ಆಂಗ್ರಿ ಯಂಗ್ ಮ್ಯಾನ್ ಆಗಿ ನರೇಂದ್ರ ಮೋದಿ ಅವ್ರು ನೋಡಿದವರು. ನರೇಂದ್ರ ಮೋದಿ ಮಾತನಾಡ್ತಾ ಇರುವಾಗ ಆಂಗರ್ ಕಾಣಿಸ್ತಿತ್ತು, ಅವೆಲ್ಲ ಹಂಗೆ ನೋಡ್ತಾ ಇದ್ವಿ ನಾವು. ಬಟ್ ಈಗ ನರೇಂದ್ರ ಮೋದಿ ಜಾಗತಿಕ ಮಟ್ಟದ ನಾಯಕರಾಗಿ ಬೆಳೆದ ನಂತರ ಹಾಗೆ ಬಿಹೇವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಬೇರೆ ಬೇರೆ ದಿಕ್ಕಲ್ಲಿ 108 ಕೆಲಸಗಳನ್ನು ಮಾಡ್ತಾ ಇದ್ರು. ಜಾಗತಿಕ ವಿಚಾರ ಬಂದಾಗ ಅವರೊಂದು ಕೂಲ್ ಹೆಡೆಡ್ ಆಗಿ ಅವ್ರೇನು ಹ್ಯಾಂಡಲ್ ಮಾಡದಂತೆ ಕಾಣ್ತಾರೆ. ಆ ಕಾರಣಕ್ಕೋಸ್ಕರ ಬಹಳ ಜನ ಹಾಟ್ ಬ್ಲಡೆಡ್ ಹುಡುಗರಿಗೆ ನರೇಂದ್ರ ಮೋದಿ ನಂತರ ಮತ್ತೊಬ್ಬ ಸ್ಟ್ರಾಂಗ್ ಪರ್ಸನಾಲಿಟಿ ಬೇಕು ಅಂತ ಅನಿಸಿದ್ದಿರ್ಬೋದು. ಆದರೆ ಈ ದೇಶದ ಕಾಮನ್ ಮ್ಯಾನ್ ಇವತ್ತಿಗೂ ಕೂಡ ನರೇಂದ್ರ ಮೋದಿ ಅವರನ್ನ ದೇವರು ಅಂತ ಭಾವಿಸ್ತಾನೆ. ಇನ್ನೂ ಇದ್ರೆ, ಈಗ ನನ್ನನ್ನೇ ಕೇಳಿದ್ರೆ ಪ್ರಾಬಬ್ಲಿ ಕಳೆದ 1 ವರ್ಷದ ವೇಳೆಗೆ ನಾನು 15 ಆದ್ಮೇಲೆ ನರೇಂದ್ರ ಮೋದಿ ಬಿಟ್ಕೊಡ್ಬೋದು ಅನ್ನೋ ಭಾವನೆಯಲ್ಲಿದ್ದೆ. ಬಟ್ ಈಗ ಕೇಳಿದ್ರೆ ಇನ್ನು 10 ವರ್ಷ ನರೇಂದ್ರ ಮೋದಿ ಇರಬೇಕು ಅಂತ ಅನ್ಸುತ್ತೆ. ಬಿಕಾಸ್ ಆಪರೇಷನ್ ಸಿಂಧೂರ್ನ ಮನುಷ್ಯ ಹ್ಯಾಂಡಲ್ ಮಾಡಿದ ಸ್ಟೈಲ್ ನೋಡಿದ್ರೆ ಪಾಕಿಸ್ತಾನ ಚೂರ್ ಆಗುವವರೆಗೂ, ಚೀನಾ ತೆಪ್ಪಗೆ ಬಿದ್ದಿರೋವರೆಗೂ ನರೇಂದ್ರ ಮೋದಿ ಭಾರತವನ್ನು ಲೀಡ್ ಮಾಡಬೇಕು ಅಂತ ಅನ್ಸುತ್ತೆ. ನನಗೊಬ್ಬನಿಗೆ ಮಾತ್ರ ಅಲ್ಲ, ಯಾವ ಜೆನ್ಜಿ ಬಗ್ಗೆ ನಾವು ಮಾತನಾಡ್ತಿದ್ದೀವೋ ಆ ಜೆನ್ಜಿ ಹಿಂಗೆ ಹೇಳುತ್ತೆ. ಯಾವ ಜೆನ್ಜಿಯ ಕುರಿತಂತೆ ಕಾಂಗ್ರೆಸ್ಸಿಗೆ ಬಹಳ ದೊಡ್ಡ ಕಲ್ಪನೆ ಇತ್ತೋ, ನೇಪಾಳದಲ್ಲಿ ಹೆಂಗಾಯ್ತೋ ಹಂಗೆ ಮಾಡ್ಬಿಡ್ತಾರೆ ಅಂತ ಅನ್ಕೊಂಡಿದ್ರು, ಅವರು ಎಲ್ಲ ಫೀಡ್ ಮಾಡಿ ಲಡಾಖ್ನಲ್ಲಿ ಶುರು ಮಾಡಿದ 2ನೇ ದಿನ ಪ್ರೊಟೆಸ್ಟ್ಗಳು ನಿಂತೋದ್ವು, ಎಲ್ಲ ಸೈಲೆಂಟ್ ಆಗೋಯ್ತು, ಏನೂ ಸುದ್ದಿ ಇಲ್ಲ. ಇಡೀ ದೇಶದಲ್ಲಿ ಜೆನ್ಜಿ ಕಾಂಗ್ರೆಸ್ಸಿನ ಪರವಾಗಿ ಪ್ರೊಟೆಸ್ಟಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಕಾಂಗ್ರೆಸ್ಸಿನ ನೇತೃತ್ವವನ್ನೇ ಒಪ್ಪಿಕೊಳ್ಳಿಕ್ಕೆ ಜೆನ್ಜಿ ತಯಾರಿಲ್ಲ. ಒಂದು ಸೆಕ್ಯುಲರ್ ರಾಷ್ಟ್ರವಾದ ಭಾರತಕ್ಕೆ ಒಬ್ಬ ಖಟ್ಟರ್ ಹಿಂದುತ್ವವಾದಿ ಯೋಗಿ ಪ್ರಧಾನಿ ಆಗ್ಲಿಕ್ಕೆ ಸಾಧ್ಯವಾ ಅಂತ ಹೇಳಿ ನನಗೆ ಗೊತ್ತು. ಬಹಳ ದೂರದ ಪ್ರಶ್ನೆ ಕೇಳ್ತಿದ್ದೀನಿ, ಬಟ್ ಸ್ಟಿಲ್ ಚರ್ಚೆಯಲ್ಲಿ ಇರೋದ್ರಿಂದ. ಬಟ್ ಒಂದೇ ಒಂದು ಏನು ಅಂತಂದ್ರೆ, ಯೋಗಿ ಆದ ನಂತರ ನೀವು ಹೇಳ್ತೀರಾ ಮೋದಿ ವಾಸ್ ಗುಡ್. ಇವತ್ತು ಯಾರ್ಯಾರು ಮೋದಿ ಸರಿ ಇಲ್ಲ ಅಂತ ಮಾತನಾಡ್ತಿದ್ದಾರೋ, ಮೋದಿ ಕಟ್ಟರಾದ್ರು ಅಂತ ಮಾತಾಡ್ತಿದ್ದಾರೋ, ಯೋಗಿ ಬಂದು ಕೂತ ತಕ್ಷಣ ಮೋದಿ ದೇವರಂತವರಾಗಿದ್ರು ಅಂತ 100% ಹೇಳ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಎಲ್ಲರೂ ಬೈತಾ ಇದ್ರು. ಆದರೆ ಮೋದಿ ಬಂದ್ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಎಂಥ ದೇವರಂತವ್ರಪ್ಪ, ಈ ಮನುಷ್ಯ ಹೆಂಗಿದ್ದಾನೆ ಅಂತಾರೆ. ಇನ್ನು ಸ್ವಲ್ಪ ದಿನ ಭಾಳ ದೂರ ಇಲ್ಲ, ಯೋಗಿ ಬಂದು ಕೂತ ತಕ್ಷಣ ಹಿಂಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ಮತ್ತು ಆ ದಿನ ಭಾಳ ದೂರ ಇಲ್ಲ, ಬಂದೇ ಬರುತ್ತೆ. ಪ್ರತಿ ಬಾರಿ ರಾಜ್ಯದಲ್ಲಾಗಲಿ ದೇಶದ ಚುನಾವಣೆಯಲ್ಲಾಗಲಿ
ನಿಮ್ಮ ಹೆಸರು ಬರ್ತಾನೆ ಇರುತ್ತೆ ಚುನಾವಣೆಗೆ, ಮಾಧ್ಯಮದಲ್ಲಿ ಚುನಾವಣೆಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಸ್ಪರ್ಧಿಸ್ತಾರೆ ಅಂತ. ಅದು ನಿಜ ಆಗೋದು ಯಾವಾಗ ಅಣ್ಣ? ಏನಂತಂದರೆ ಚುನಾವಣೆ ಈಸ್ ಆಲ್ ಟುಗೆದರ್ ಅ ಡಿಫ್ರೆಂಟ್ ಕೆಲಸ ಕಣಮ. ನಾನು ನಿಮ್ಮ ಜೊತೆ ಮಾತಾಡುವಷ್ಟು ಸುಲಭವಾಗಿ ಚುನಾವಣೆ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಭಾರತದ ಚುನಾವಣೆಯಲ್ಲಿ 2 ಪ್ರಮುಖವಾದ ಸಂಗತಿ ಇದೆ. ಒಂದು ಜಾತಿ, ಎರಡನೇ ದುಡ್ಡು. ಅಫ್ಕೋರ್ಸ್ ದುಡ್ಡಿಲ್ಲ, ಅದು ಗೊತ್ತಾಗುತ್ತೆ. ಚಕ್ರವರ್ತಿ ಹತ್ರ 100 ಕೋಟಿ ರೂಪಾಯಿ ಖರ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಂಗಾಗಿ ಎಲೆಕ್ಷನ್ ಎದುರಿಸೋದು ಕಷ್ಟ. ಎರಡನೇ ಪ್ರಾಬ್ಲಮ್ ಏನಿದೆ ಗೊತ್ತಾ? ನಾನು ಹೋದ ತಕ್ಷಣ ಮೊದಲು ಕೇಳದೆ ನಿಮ್ಮ ಜಾತಿ ಯಾವುದು ಅಂತ. ಈಗ ನೀ ಹೇಳಿದ್ಯಲ್ಲಪ್ಪ ನನ್ನ ಜಾತಿ ಬ್ರಾಹ್ಮಣ ಅಂತ ಏನೋ ಹೇಳಿದೆ, ಸರಿ. ಈಗ ನನ್ನನ್ನು ಕೇಳೋದು ಏನು ಗೊತ್ತಾ, ನಿನ್ನ ಜಾತಿ ಯಾವುದು ಅಂತ ಫಸ್ಟ್ ಕೇಳ್ತಾರೆ. ಇಂಟ್ರೆಸ್ಟಿಂಗ್ಲಿ ನಾನು ಕಳೆದ 25 ವರ್ಷಗಳಿಂದ ಸೋಷಿಯಲ್ ಆ್ಯಕ್ಟಿವಿಟೀಸ್ನಲ್ಲಿದ್ದೀನಿ, ಸಮಾಜದ ನಡುವೆ ಇದ್ದೀನಿ. ನನ್ನ ಜಾತಿ ಯಾವುದು ಅಂತ ಇವತ್ತಿಗೂ ಸಮಾಜಕ್ಕೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ನೀವು ಇಂಥ ಜಾತಿಯವ್ರನ್ನ ಇಲ್ಲ ಅಂತ ಹೇಳೋದಿಲ್ಲ. ಯಾಕೆ ಇಲ್ಲ ಅಂತ ಹೇಳೋದಿಲ್ಲ ಅಂತಂದರೆ, ಇಲ್ಲ ಅಂತಂದರೆ ನಾನು ಆ ಜಾತಿಗೆ ಅವಮಾನ ಮಾಡಿದಂತ. ನಾನು ಯಾಕೆ ಇಲ್ಲ ಅನ್ಬೇಕು? ನೀವು ಯಾವ ಜಾತಿಯಾದರೂ ಹೇಳಿ, ನೀವು ಇಲ್ಲಿರೋಂಥ ಜನಾಂಗದವ್ರು ಯಾರಾದರೂ ಬಂದು ನೀವು ನಮ್ಮ ಜಾತಿಯವರು ಅಂತ ಕೇಳಿದ್ರೆ ಐ ಆಮ್ ವೆರಿ ಪ್ರೌಡ್, ಹೌದು ಅಂತ. ಎಲ್ಲಾದರೂ ಬಂದು ನಾನು ಕೇಳ್ತಾರೆ ಯಾವ ಜಾತಿ ನಿಮ್ಮದು ಅಂತ, ನಾನು ಹಿಂದೂ ಅಂತ ಭಾಳ ಪ್ರೌಡಾಗಿ ಹೇಳ್ತೀನಿ. ನಂಗೆ ಭಾಳ ಖುಷಿ ಇದೆ. 25 ವರ್ಷಗಳಲ್ಲಿ ನನ್ನ ಜಾತಿನ ಡಿಕೋಡ್ ಮಾಡಲಿಕ್ಕಾಗಲ್ಲ. ಇಡೀ ಕಾಂಗ್ರೆಸ್ಸಿನ ಎಕೋಸಿಸ್ಟಮ್ ಸೇರ್ಕೊಂಡು ಒದ್ದಾಡಿ ಇವನು ಯಾವ ಜಾತಿ ಅಂತ ಇನ್ನೂ ಕ್ಲಿಯರ್ ಮಾಡ್ಲಿಕ್ಕೆ ಆಗ್ತಿಲ್ಲ. ನಾನು ಬ್ರಾಹ್ಮಣ ಸಾಧುಗಳ ಹತ್ರ ಹೋದಾಗ ಅವ್ರೊಂದು ಪೋಸ್ಟ್ ಹಾಕ್ತಾರೆ, ಇವನು ಬ್ರಾಹ್ಮಣನೇ ಅಲ್ಲ, ಅಲ್ಲಿ ಹೆಂಗೆ ಅವ್ನು ಟ್ರೀಟ್ ಮಾಡಿದಾರೆ ನೋಡು ಅಂತ. ನಂಗೆ ಭಾಳ ನಗು ಬರುತ್ತೆ. ನಾನು ದಲಿತರ ಜೊತೆ ಎಲ್ಲ ಮಾತನಾಡ್ತಿರುವಾಗ ಇವನು ಬ್ರಾಹ್ಮಣ ಕಣೋ ಅಂತಾರೆ, ಅಂದರೆ ಅವರಲ್ಲಿ ತಲೆ ತುಂಬಣ ಅಂತ. ನಾನು ನೀವು ಏನು ಹೇಳಿದ್ರು ಹೂ ಅಂತೀನಿ. ಅವ್ರಿಗೆ ಭಾಳ ಕಷ್ಟ ಇದೆ. ಬಟ್ ನಾನು ಎಲೆಕ್ಷನ್ಗೆ ನಿಂತ ಮೊದಲನೇ ದಿನ ನನ್ನ ಪೇಪರಲ್ಲಿ ಮೊದಲು ಡಿಕ್ಲೇರ್ ಮಾಡ್ಕೊಳ್ಬೇಕಾಗಿರೋದು ನನ್ನ ಜಾತಿ ಯಾವುದು ಅಂತ. ಆ್ಯಂಡ್ ಅವತ್ತು ನೀವು ಕೂತ್ಕೊಂಡು ಏನು ಮಾಡ್ತೀರಿ ಗೊತ್ತಾ, ಇಲ್ಲಿ 4 ಡಿವೈಡ್ ಆಗ್ತೀರಾ. ಇವು ನಮ್ಮ ಜಾತಿಯವನ ವೋಟ್ ಮಾಡೋಣ ಅಂತ, ನಮ್ಮ ಜಾತಿಗೆ ಹತ್ತಿರದವನ ಪರವಾಗಿಲ್ಲ, ನಮ್ಮ ಜಾತಿಗೆ ದೂರ ಅಂದರೆ ನೀವು ಯಾರು ನನ್ನನ್ನು ಇಷ್ಟು ಪ್ರೀತಿಸ್ತಾ ಇದ್ದೀರೋ, ನನ್ನ ಜಾತಿಯ ಕಾರಣಕ್ಕೋಸ್ಕರ ದ್ವೇಷಿಸ್ತೀರಾ ಅಂತಂದರೆ ನಾನು ಯಾಕೆ ಎಲ್ಲವನ್ನೂ ಕಳ್ಕೊಳ್ಬೇಕಲ್ಲಿಗೆ ಬಂದು? ಐ ಹ್ಯಾವ್ ಸೋ ಮಚ್ ಲವ್ ಫ್ರಮ್ ಯು ಪೀಪಲ್. ನಾನು ಯಾಕೆ ಅದನ್ನು ಕಳ್ಕೊಳ್ಬೇಕಾಗಿದೆ? ಸೊ ಈ ಎರಡೂ ಕೂಡ ನನಗೆ ತುಂಬ ಕಷ್ಟಕರವಾದ ಕೆಲಸ. ಸೊ ಹೀಗಾಗಿ ಸದ್ಯದ ಮಟ್ಟಿಗೆ ಭಾಳ ಕಷ್ಟ ಅಂತ ಅನಿಸುತ್ತೆ. ಧರ್ಮಸ್ಥಳದ ಕೇಸ್ ಏನಾಯಿತು? ನೀವೆಲ್ಲ ಮುಂಚೆ ಮಾತಾಡ್ತಾ ಇದ್ರಿ, ಇವಾಗ ಅದ್ರ ಬಗ್ಗೆ ಏನು ಮಾತುಕತೆ ಇಲ್ಲ. ಧರ್ಮಸ್ಥಳದ ಮೇಲೆ ಎರಚಿರುವಂಥ ಕೆಸರಿದೆಯಲ್ಲ, ಇದನ್ನು ತೊಳ್ಕೊಳ್ಳೋದು ಭಾಳ ಸುಲಭದ ಕೆಲಸ ಏನೂ ಅಲ್ಲ. ಒಂದು ಹಂತ ಶುರುವಾಗಿದೆ ಅಷ್ಟೇ. ಯಾಕೆಂದರೆ ಸುಮಾರು 12-13 ವರ್ಷಗಳ ಕಾಲ ನಿರಂತರವಾಗಿ ಕೆಸರು ಎರಚಿರೋದು. ಕೆಸರು ಎರಚಿರೋದು ಹೇಗೆ ಅಂತಂದರೆ, ಅಸತ್ಯಗಳ ಕೆಸರನ್ನು ಎರಚಿ ಒಂದು ಧರ್ಮಕ್ಷೇತ್ರದ ಮೇಲೆ, ಅದರಲ್ಲಿರುವಂಥ ಪ್ರಮುಖರ ಮೇಲೆ ಎರಚುವಂಥ ಪ್ರಯತ್ನ ಮಾಡಿದ್ರಲ್ಲ, ಅದು ಎಲ್ಲಿವರೆಗೂ ಹೋಗಿ ಮುಟ್ಟಿದೆ ಅಂತಂದರೆ, ಒಂದಷ್ಟು ವರ್ಗಗಳಿವೆ. ಅವೇನು ಮಾಡ್ತಾರೆ ಅಂತಂದರೆ, ಒಂದು ವೈರಲ್ ಆಗಿರುವಂಥ ರೀಲನ್ನು ನೋಡ್ತಾರೆ, ಅವ್ರು ಇನ್ನೇನೂ ಮಾಡೋದಿಲ್ಲ, ನೋಡ್ಬಿಟ್ಟು ಸುಮ್ಮನಾಗ್ತಾರೆ, ಅಷ್ಟೇ ಇರ್ತಾರೆ. ಅವ್ರ ಮನಸ್ಸಿನೊಳಗೆ ಹೋಗಿ ಕೂತುಬಿಟ್ಟಿದೆ ಧರ್ಮಸ್ಥಳ ಅಂತಂದರೆ ಕೆಟ್ಟದ್ದು ಅಂತ ಇವ್ರು ಮಾಡಿರುವಂಥ ಈ ಪ್ರಯತ್ನಗಳಿಂದಾಗಿ. ಈಗ ಆಗಬೇಕಾಗಿರೋದು ಏನು ಅಂತಂದರೆ, ಯಾರ್ಯಾರು ಈ ಷಡ್ಯಂತ್ರ ಮಾಡಿದ್ರೋ ಆ ಷಡ್ಯಂತ್ರದ ಹಿಂದೆ ಇದ್ದವ್ರನ್ನೆಲ್ಲ ಕರ್ಕೊಂಡು ಬಂದು ಬೆತ್ತಲಾಗಿ ನಿಲ್ಲಿಸಿ, ಇವರು ಇದನ್ನು ಮಾಡಿದವರು ಅಂತ ಹೇಳಿ ಸರ್ಕಾರಗಳು ಮತ್ತು ನ್ಯಾಯಾಲಯಗಳು ಬದ್ಧವಾಗಿರುವಂಥ ನಿರ್ಣಯವನ್ನು ತೆಗೆದುಕೊಂಡು ಇನ್ನು ಮುಂದೆ ಯಾರೂ ಈ ಥರದ ಪ್ರಯತ್ನ ಮಾಡದೇ ಇರೋ ಥರ ಮಾಡಬೇಕು ಅಂತ. RSS ನಿಂದ ಹಿಡಿದು ಧರ್ಮಸ್ಥಳದವರೆಗೂ ಅನೇಕ ವಿಚಾರಗಳ ಬಗ್ಗೆ ಪ್ರಶ್ನೆಗಳು ಬಂತು. ಎಲ್ಲದಕ್ಕೂ ಸಾವಧಾನದಿಂದ ಉತ್ತರ ಕೊಟ್ಟರಿ. ಧನ್ಯವಾದ ಸರ್, ನಿಮ್ಮ ಸಮಯಕ್ಕಾಗಿ ಹಾಗೆ ಉತ್ತರಕ್ಕಾಗಿ. ಹಾಗೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಭಾಗಿಯಾಗಿದ್ದಕ್ಕೆ, ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಹಾಭಾರತ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಸ್ವೀಟೆಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.